गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसद्ज्ञानसुखशक्तिपयोनिधिः हयग्रीव हयग्रीव हयग्रीवेति यो वदेत् तस्य निस्सरते वाणी जन्मकन्या प्रवाहवत्। मरुत्पुत्राय कवये भीमाय भयहारिणे श्रीमदानन्दतीर्थाय प्रख्याताय नमो नमः। वाणिते करवाण्यं वचरणं हृदि सर्वदा मद्वाक्यसरणिर्भूयात्। श्रीमदाचार्य भावगा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। स्वसुखनिभृतचेतास्तद्विदस्तान्यभावोऽप्यजितरुचिरलीला कृष्टसारस्तदीयम् व्यतनुतकृपया यस्तत्त्वदीपं पुराणम् तमहमखिलवृजनग्नं व्याससूनं नतोऽस्मि। नौमिन्याय सुधाधिकृज्जय मुनीन् श्रीपादराट् सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारान् निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्प्रमोदसमारम्भां सत्यनाथार्यमध्यमाम् श्रीमदाचार्यपर्यन्ताम् वन्दे गुरुपरम्पराम्। श्रीगुरुभ्यो नमः। हरिः ओम्। सृष्टिस्थित्यप्येहानीति त्रिशतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। जन्माद्यस्येतोऽन्वयादितरतश्चार्थेषु विद्यस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रितत्त्वो मृषा धाम्ना स्वेन सदा निरस्तकुहकम् सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबतभागवतं रसमालयम् मुहुरहो रसिका भुवि भावुकाः। अंजनासूनुसान्निध्यात् विजयेन विराजितम् अजितप्रीतिजनकम् भजेऽहं विजयध्वजम्।
श्री सत्यवर दुग्धाब्धेरुत्थिता जगती तले सुधा श्री सत्यधर्माख्य पावयेत् स्मरतस्ततः सत्यधर्माब्धि संभूतः चिन्तामणिर्जम्भितः सत्यसंकल्पकल्पद्रुः कल्पयेत् कामधुग् मम आसेतो रातुषाराद्रैर्यो दिशो जितवान् मुहुः सत्यध्यानगुरुः पातु यतीन्द्रैरपि पूजितः अनवद्यात्मचारित्र्यं वादिकद्योतभास्करं विद्यामान्यगुरुं वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम हरिः ओम हरिः ओम। ನಿನ್ನೆ ಈ ದಿನ ಅಪರೋಕ್ಷ ಜ್ಞಾನಿಗಳು ಹಾಗೂ ಪ್ರಾರಬ್ಧವನ್ನ ಕಳೆದುಕೊಂಡಿರತಕ್ಕಂಥವರು ಶರೀರದಿಂದ ಹೊರಬರತಕ್ಕಂತಹ ಉತ್ಕ್ರಮಣದ ವಿಧಾನ, ಅದೇ ರೀತಿಯಲ್ಲಿ ಶರೀರದಿಂದ ಹೊರಬಂದವನು ತಾನು ಹೋಗಬೇಕಾದ ಗಮ್ಯಕ್ಕೆ ಹೋಗಿ ಸೇರಬೇಕಾದರೆ ಯಾವ ಮಾರ್ಗದಲ್ಲಿ ಹೋಗ್ತಾನೆ ಅಂತ ಮಾರ್ಗದ ಬಗ್ಗೆ ಶ್ರೀಮದಾಚಾರ್ಯರು, ವ್ಯಾಖ್ಯಾನಕಾರರು ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಏಕತ್ರ ನೋಡಿದ್ದೇವೆ. ಅದರಲ್ಲಿ ಒಂದು ಅಂಶ, ಶರೀರದಿಂದ ಉತ್ಕ್ರಮಣ ಮಾಡಿದ ಕೂಡಲೇ ಅಗ್ನಿ ಪುತ್ರರಾದ ಅರ್ಚಿ ಹಾಗೂ ಜ್ಯೋತಿ ಅನ್ನುವವರ ಲೋಕಕ್ಕೆ ಬರ್ತಾರೆ, ಅಗ್ನಿಯ ಮಕ್ಕಳು. ಅದರ ನಂತರ ಅತಿ ವಾಹಕ ವಾಯು ಅಂತ ಅತಿವಹ, ಆತಿವಾಹಿಕ ವಾಯು ಅಂತ ಕರೆಯೋದು ವಾಯುವನ್ನು. ಆ ವಾಯುವಿಗ ಹೆಸರು ಯಾಕೆ ಅಂತ, ಮತ್ತು ಆ ಆತಿವಾಹಿಕ ವಾಯು ಯಾರು ಅಂದ್ರೆ, ನಮ್ಮ ಪಂಚಭೂತಗಳಲ್ಲಿ ಪೃಥಿವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತೇನು ಹೇಳ್ತೇವೆ. ಈ ಪಂಚಭೂತಗಳಲ್ಲಿ ಸೇರಿದ ಆಕಾಶಕ್ಕೆ ಅಭಿಮಾನಿ ಇವತ್ತಿನ ಗಣಪತಿ. ಪಂಚಭೂತಗಳಲ್ಲಿ ಸೇರಿದಂತಹ ವಾಯುವಿಗೆ ಅಭಿಮಾನಿ ಪ್ರವಹ ವಾಯು. ಅವನನ್ನ ಆತಿವಾಹಿಕ ವಾಯು ಅಂತ ಕರೆಯುವುದು. ಆ ಪ್ರವಹ ವಾಯುವಿನ ಲೋಕಕ್ಕೆ ಹೋಗೋದು ಅಗ್ನಿಯ ಲೋಕದ ನಂತರ. ಆ ಪ್ರವಹ ವಾಯುವಿಗೆ ಇನ್ನೊಂದು ಹೆಸರು ಆತಿವಾಹಿಕ ವಾಯು, ಮರೀಚಿ ಎಂಬುದಾಗಿಯೂ ಕರೆಯೋದು. ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಭೂತಿ ರೂಪಗಳ ವರ್ಣನೆಯನ್ನು ಮಾಡುವಾಗ ಮರೀಚಿರ್ ಮರುತಾಮಸ್ಮಿ ದೇವಾನಾಮಸ್ಮಿ ವಾಸವಃ ಅಂತ ವಿಭೂತಿ ರೂಪಗಳ ಬಗ್ಗೆ ವರ್ಣಿಸಿದ್ದಾನೆ. ನಾನು ಮರುತ್ತುಗಳಲ್ಲೆಲ್ಲ ಮರೀಚಿಯಾಗಿದ್ದೇನೆ ಅಂದ್ರೆ ಆ ಮರೀಚಿ ಎಂಬ ಈ ಪ್ರವಹ ವಾಯುವಿಗೆ ಉಳಿದ ವಾಯುಗಳಿಗಿಂತ ಒಂದು ಶ್ರೇಷ್ಠತೆಯನ್ನು ತಂದುಕೊಟ್ಟದ್ದು
ಅವನ ಒಳಗಿರುವ ನನ್ನ ಮರೀಚಿ ಎಂಬಂತಹ ರೂಪ. ಈ ಪರವಹ ವಾಯುವಿಗೇನೆ ಆತಿವಾಹಿಕ ವಾಯು ಅಂತ ಇನ್ನೊಂದು ಹೆಸರು. ಅದಕ್ಕೆ ತತ್ವಪ್ರಕಾಶಿಕೆಯ ವ್ಯಾಖ್ಯಾನದಲ್ಲಿ ಹೇಳುವಾಗ ಯಾಕೆ ಹಾಗೆ ಕರೀತಾರೆ ಅವನನ್ನ ಅಂತಂದ್ರೆ, ಅತಿವಹ ಅಂದ್ರೆ ಮುಖ್ಯ ಪ್ರಾಣದೇವ. ಅತಿವಹ ಎಂದರೆ ಮುಖ್ಯ ಪ್ರಾಣ, ಅವರ ಮಗನಾದ್ದರಿಂದ ಇವ ಆತಿವಾಹಿಕ. ಮುಖ್ಯ ಪ್ರಾಣದೇವರಿಗೆ ಅತಿವಹ ಅಂತ ಯಾಕೆ ಹೆಸರು ಅಂದ್ರೆ, ಅತಿ ಅಂದ್ರೆ ಅಧಿಕ, ಎಲ್ಲರಿಗಿಂತಲೂ ಅಧಿಕನಾದ ಭಗವಂತನನ್ನ ವಹತಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತಿರುಗೋದರಿಂದ ವಾಯುದೇವರಿಗೆ ಅತಿವಹ ಅಂತ ಹೆಸರು. ಅಂತಹ ವಾಯುದೇವರ ಪುತ್ರನಾದಂತಹ ಈ ಪ್ರವಹ ವಾಯುವನ್ನ ಅಥವಾ ಮರೀಚಿಯನ್ನ ಆತಿವಾಹಿಕ ವಾಯು ಅಂತ ಕರೆಯುವಂತಹ. ಅಂತಹ ಆತಿವಾಹಿಕ ವಾಯುವಿನ ಅರ್ಥಾತ್ ಪ್ರವಹ ವಾಯುವಿನ ಲೋಕಕ್ಕೆ ಬಂದ ಅಲ್ಲಿಂದ ಮುಂದಿನ ಲೋಕಗಳಿಗೆ ಬರುವಂಥ. ಇನ್ನು ಈ ಲೋಕ ದಾಟಿದ ಮೇಲೆ ಈ ಎಲ್ಲ ಲೋಕಗಳನ್ನು ದಾಟಿ ಹೋಗಬೇಕು. ಎಲ್ಲಿಗೆ ಹೋಗ್ತಾರೆ ಅಂದ್ರೆ, ತತ್ಕ್ಷಣ ಯಾರಿಗೂ ವೈಕುಂಠ ಲೋಕ ಪ್ರಾಪ್ತಿ ಇಲ್ಲ. ಅದನ್ನು ಶುಕಾಚಾರ್ಯರು ವರ್ಣನೆ ಮಾಡುವಾಗ ಹೇಳ್ತಾರೆ, ಯೋಗೇಶ್ವರಾಣಾಂ ಗತಿಮಾಪ್ನುವಂತಿ ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಬಹಿಸ್ತ್ರಿಲೋಕ್ಯ, ಭೂಮಿ ಅಂತರಿಕ್ಷ ಸ್ವರ್ಗ ಎನಿಸಿದ ಈ ಏನು ಮೂರು ಲೋಕಗಳಿದೆ, ಈ ಮೂರು ಲೋಕಗಳನ್ನು ಕೂಡ ದಾಟಿ ಯೋಗೇಶ್ವರಾಣಾಂ ಗತಿಮಾಪ್ನುವಂತಿ, ಯೋಗೇಶ್ವರರು ಹೋಗಿ ಸೇರುವಂತಹ ಸ್ಥಾನವನ್ನ ಈ ಚರಮ ಶರೀರವನ್ನು ಬಿಟ್ಟವರು ಹೋಗಿ ಸೇರ್ತಾರೆ. ನಕರ್ಮಭಿಸ್ತಾಂದತು ಗತಿಮಾಪ್ನುವಂತಿ, ಜ್ಞಾನ ಮಾರ್ಗ ಬಿಟ್ಟು ಕೇವಲ ಕರ್ಮ ಮಾರ್ಗದಲ್ಲಿರ್ತಕ್ಕಂಥವರಿಗೆ ಈ ಗತಿ ದೊರೆಯೋದಿಲ್ಲ. ಮತ್ತೆ ಯಾರಿಗೆ? ವಿದ್ಯಾ ತಪೋ ಯೋಗ ಸಮಾಧಿ ಭಾಜ. ವಿದ್ಯಾ, ತಪಸ್ಸು, ಯೋಗ ಹಾಗೂ ಸಮಾಧಿ, ಈ ಮೂರನ್ನ ಯಾರು ಅಳವಡಿಸಿಕೊಂಡಿರುತ್ತಾರೆ ಅವರಿಗೆ ಆ ಗತಿ ದೊರೆಯುತ್ತದೆ. ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಯಾದವಾರ್ಯರು ಬರೀತಾರೆ. ಏನು ಅಂದ್ರೆ, ಮೊದಲನೆಯದಾಗಿ ಈ ಚರಮ ಶರೀರದಿಂದ ಹೊರಬಂದಿರತಕ್ಕಂತಹ ಸಾಧಕರಲ್ಲಿ ಮೂರು ವಿಧ. ಪ್ರಧಾನವಾಗಿ ಎರಡು ಪ್ರಭೇದ: ಸಾಧನ ಪರಿಪಕ್ವಗೊಂಡವರು, ಸಾಧನ ಪರಿಪಕ್ವಗೊಳ್ಳದೇ ಇರೋರು. ಸಾಧನ ಪರಿಪಕ್ವಗೊಳ್ಳದೇ ಇರೋರು ಮತ್ತೆ ಮೂರು ವಿಧ: ಅಪಕ್ವ ಸಾಧನರು, ಅಪಕ್ವತರ ಸಾಧನರು, ಅಪಕ್ವತಮ ಸಾಧನರು ಅಂತ ಮೂರು ಸ್ತರಗಳು. ಅಪಕ್ವ ಸಾಧನರು ತಪೋಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಕಡಿಮೆ ಸಾಧನೆಯಾದವರು ಜನೋಲೋಕಕ್ಕೆ ಹೋಗ್ತಾರೆ. ಅದಕ್ಕೂ ಕಡಿಮೆ ಸಾಧನೆಯಾದವರು ಮಹರ್ಲೋಕಕ್ಕೆ ಹೋಗ್ತಾರೆ. ಇವರಿಗೆಲ್ಲ ಬಿಂಬಾಪರೋಕ್ಷ ಆಗ್ಲಿಕ್ಕೆ ಬೇಕಾದ ಸಾಧನೆ ಆಗೋಗಿದೆ, ಪ್ರಾರಬ್ಧ ಕರ್ಮವೂ ಕಳೆದಿದೆ. ಆದರೆ ಸಾಧನೆ ಲಿಂಗ ಶರೀರ ಭಂಗವಾಗಿ ವೈಕುಂಠ ಪ್ರವೇಶ ಮಾಡಬೇಕಾದರೆ ಎಷ್ಟಾಗಬೇಕು ಅಷ್ಟು ಸಾಧನೆ ಪೂರ್ಣ ಆಗಿದೆ. ಆದ್ದರಿಂದ ತಪೋಲೋಕ, ಜನೋಲೋಕ, ಮಹರ್ಲೋಕ ಅಂತ ಮೂರು ಲೋಕಗಳು.
ಇನ್ನು ಎರಡನೆಯದ್ದು ಸಾಧನೆ ಪರಿಪಕ್ವಗೊಂಡವರು. ಇವರೇನಿದ್ರು ನಿನ್ನೆ ಹೇಳಿದಂತೆ ಈ ಸುಷುಮ್ನಾ ನಾಡಿಯಿಂದಲೇ ಉತ್ಕ್ರಮಣ ಆಗಿರ್ತಾರೆ. ಉಳಿದವರು ಇಡ, ಪಿಂಗಲ, ವಜ್ರಿಕ, ಆರ್ಯ ಮುಂತಾದ ಸುತ್ತಮುತ್ತಲು 4 ದಿಕ್ಕುಗಳಲ್ಲಿರುವಂತಹ ಪೃಷ್ಠ, ವಾಮಾಗ್ರ, ದಕ್ಷಾಂತರ್ಭೇದ ಕ್ರಮೇಣತು ಅಂತ ಆಚಾರ್ಯರು ಹೇಳೋ ಹಾಗೆ ಉಳಿದ ನಾಡಿಗಳಿಂದ ಉತ್ಕ್ರಾಂತಿಯನ್ನು ಪಡೆದವು. ಈ ಪಕ್ವ ಸಾಧನರಲ್ಲಿ 2 ವರ್ಗ ಇದೆ, ಪ್ರತೀಕಾರಂಬರರು, ಅಪ್ರತೀಕಾರಂಬರರು. ಪ್ರತೀಕ ಅಂತಂದ್ರೆ ಏನಾದರೂ ಒಂದು ಮಾಧ್ಯಮ, ಪ್ರತಿಮಾ, ಶಾಲಗ್ರಾಮ, ಅಗ್ನಿ, ಗೋ, ಬ್ರಾಹ್ಮಣ, ಇಂತಹ ಪ್ರತೀಕಗಳ ಮಾಧ್ಯಮದಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥವು. ಕೊನೆಗೆ ಹೃದಯವು ಅಂದ್ರೆ ವ್ಯಾಪ್ತೋಪಾಸಕರಲ್ಲ ಅಂತ ಅರ್ಥ. ಅವರನ್ನ ಅಪ್ರತೀಕಾರಂಬರರು ಕರೆಯುವುದು. ಆದ್ದರಿಂದ ಪ್ರತೀಕಾರಂಬರರು ಸಾಧನೆ ಪರಿಪಕ್ವಗೊಂಡಿತ್ತು ಅಂತಂದ್ರೆ ಅವರು ಸತ್ಯಲೋಕಕ್ಕೆ, ಬ್ರಹ್ಮದೇವರ ಲೋಕಕ್ಕೆ ಹೋಗ್ತಾರೆ. ಅಪ್ರತೀಕಾಲಂಬನರಾಗಿದ್ರೆ ಅವರು ಮಾತ್ರ ಅಮುಕ್ತ ವೈಕುಂಠ ಸ್ಥಾನಕ್ಕೆ ಹೋಗ್ತಾರೆ. ಹೀಗೆ ಶರೀರದಿಂದ ಉತ್ಕ್ರಮಣವನ್ನು ಪಡೆದುಕೊಂಡಿರತಕ್ಕಂಥವರು ಕೂಡ ಜನೋಲೋಕ, ತಪೋಲೋಕ, ಮಹರ್ಲೋಕ, ಸತ್ಯಲೋಕ, ಅಮುಕ್ತ ವೈಕುಂಠ ಸ್ಥಾನ ಅಂತ 5 ಸ್ಥಾನಗಳು. ಈ 5 ಸ್ಥಾನಗಳಲ್ಲಿ ಬ್ರಹ್ಮದೇವರ ಆಯುರ್ಮಾನ ಮುಗಿಯೋ ತನಕ ಕಾಯ್ತಾ ಕೂಡ್ತಾರೆ. ವೇಟಿಂಗ್ ಹಾಲಲ್ಲಿ ತಿರುಪತಿಯಲ್ಲಿ ಕೂಡಿಸ್ತಾರಲ್ಲ ಹಾಗೆ ಇವರು ಕಾಯ್ಬೇಕು. ಎಲ್ಲಿ ತನಕ? ಬ್ರಹ್ಮದೇವರ ಆಯುರ್ಮಾನ ಮುಗಿಯೋ ತನಕ. ಇದರಲ್ಲೂ ಒಂದು ವರ್ಗ ಇದೆ. ಪಕ್ವ ಸಾಧನರಾಗಿ ಅಪ್ರತೀಕಾಲಂಬನರಾಗಿದ್ರೆ ಅವರಿಗೆ ಅಮುಕ್ತ ವೈಕುಂಠ ಸ್ಥಾನ ಅನ್ನೋದು ಒಂದು ಸಾಮಾನ್ಯ ನಿಯಮ. ಪರಮಾತ್ಮನ ವಿಶೇಷ ಅನುಗ್ರಹ ಆಗಿತ್ತು ಅಂತಂದ್ರೆ ಆವಾಗ ಅವರು ಭಗವಂತನ ಆದೇಶದಿಂದ ಉತ್ತಮವಾದಂತಹ ವೈಕುಂಠವನ್ನೇ ಪಡೆಯುತ್ತಾರೆ. ಆ ಪರಮಾತ್ಮನ ಲೋಕವನ್ನೇ ಹೋಗಿ ಸೇರ್ತಾರೆ. ಅದು ಹೋಗಿ ಅಲ್ಲಿ ಪರ್ಮನೆಂಟ್ ಇರೋ ಹಂಗಿಲ್ಲ. ಒಮ್ಮೆ ಹೋಗಿ ಮತ್ತೆ ಬಂದು ಇಲ್ಲೇ ಕೂಡಬೇಕು. ಆದರೆ ಸ್ವಲ್ಪ ತತ್ಕಾಲಕ್ಕೆ ಅಲ್ಲಿ ತನಕ ಹೋಗ್ಲಿಕ್ಕೆ ಒಂದು ಅವಕಾಶ ಬಂತು. ಹೀಗೆ ಒಂದು ವ್ಯವಸ್ಥೆಯನ್ನ ಶಾಸ್ತ್ರ ನಮಗೆ ಮಾಡಿಕೊಡುತ್ತದೆ. ಎಲ್ಲರಿಗೂ ಒಂದೇ ರೀತಿ ಸಮಾನವಾದ ಮೋಕ್ಷ ಅಲ್ಲ, ಸಮಾನವಾದ ಲೋಕಗಳಲ್ಲ. ಅವರವರ ಸಾಧನೆಗೆ ಅನುಗುಣವಾಗಿ ಅವರು ಲೋಕವನ್ನ ಪಡೆದುಕೊಳ್ಳುತ್ತಾರೆ ಅಂತ ಹೇಳ್ತಾ ಇದರ ಬಗ್ಗೆ ಆಚಾರ್ಯರು ಆ ಲೋಕ ಪವನಾಂತರಾತ್ಮ, ಪವನ ಎನಿಸಿದ ಮುಖ್ಯ ಪ್ರಾಣದೇವರ ಅಂತರಾತ್ಮನಾದ ಪರಮಾತ್ಮ ಇರುವಂತಹ ಲೋಕ. ಪವನಶ್ಚಾಸೋ ಅಂತರಾತ್ಮಾಚ. ಪ್ರಾಣದೇವರಿರುವ ಲೋಕ, ಪ್ರಾಣದೇವರ ಮೂಲಕವಾಗಿ ಭಗವಂತನನ್ನು ಪಡೆಯುವ ಲೋಕ. ಅಂದ್ರೆ ಏನಾಯಿತು? ಅಮುಕ್ತ ವೈಕುಂಠ ಸ್ಥಾನದಲ್ಲಿ ಭಗವಂತನನ್ನೇ ಹೊಂದುತ್ತಾರೆ. ಸತ್ಯಲೋಕದಲ್ಲಿ ಬಂದವರು ಬ್ರಹ್ಮದೇವರನ್ನು ಹೊಂದಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾರೆ. ಈಯು ಸ್ತ್ರೀನ್ ಕರ್ಮಣ ಲೋಕಾನ್ ಜ್ಞಾನೇನ ಇವ ತದುತ್ತರ. ಭೂರ್ಭುವಸ್ವಹ 3 ಲೋಕಗಳೇನಿದೆ ಇವುಗಳು ನಮಗೆ ದೊರೆಯೋದು ಕರ್ಮಗಳಿಂದ, ಸಕಾಮ ಕರ್ಮಗಳಿಂದ. ಜ್ಞಾನೇನ ಇವ ತದುತ್ತರ. ಅಲ್ಲಿಂದ ಜನೋಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕ ಮತ್ತು ಅಮುಕ್ತ ವೈಕುಂಠ ಸ್ಥಾನ ಅಂತೇನಿದೆ, ಇದೇನಿದ್ರು ಜ್ಞಾನದಿಂದ, ಸಾಕ್ಷಾತ್ಕಾರದಿಂದ ಮಾತ್ರ ಸಾಧ್ಯ. ತತ್ರ ಮುಖ್ಯ ಹರಿಂ ಯಾಂತಿ ತದನ್ನೇ ವಾಯುಮೇವತು.
ಈ 5 ವರ್ಗದಲ್ಲೂ ಕೂಡ ಮುಖ್ಯರು ಯಾರೋ ಭಗವಂತನ ವಿಶೇಷ ಪ್ರೀತಿ ಪಾತ್ರರಾದವರು, ಅವರು ಭಗವಂತನ ಲೋಕವನ್ನೇ ಪಡೆಯುತ್ತಾರೆ, ಅವರು ವಾಯುವಿನ ಲೋಕವನ್ನು ಪಡೆಯುತ್ತಾರೆ, ಸತ್ಯಲೋಕವನ್ನು. ಅಪಕ್ವಾಯೇ ನತೆ ಯಾಂತಿ ವಾಯುಂವ ಹರಿಮೇವವ. ಯಾರದ್ದಿನ್ನೂ ಸಾಧನ ಅಪಕ್ವ ಆಗಿದೆ ಅವರು ಮಾತ್ರ ವಾಯುವಿನ ಬಳಿಯೂ ಹೋಗೋದಿಲ್ಲ, ಪರಮಾತ್ಮನ ಬಳಿಯೂ ಹೋಗೋದಿಲ್ಲ. ಅವರು ಸತ್ಯಲೋಕಕ್ಕಿಂತ ಕೆಳಗೆ ತಪೋಲೋಕ, ಜನೋಲೋಕ, ಮಹರ್ಲೋಕಗಳಲ್ಲಿ ಇರ್ತಾರೆ. ಆಮೇಲೆ ಆ ಸಾಧನೆ ಪೂರ್ಣ ಆದ ಮೇಲೆ ಮತ್ತೆ ಅವ್ರಿಗೂ ಅಪ್ಗ್ರೇಡ್ ಇದ್ದೇ ಇದೆ, ಅದು ಹೋಗ್ತಾರೆ. ಟ್ರೈನ್ನಲ್ಲಿ ಬುಕ್ ಮಾಡಿದಾಗ ಯಾರೋ ಕ್ಯಾನ್ಸಲ್ ಮಾಡಿದ್ರೆ ಅಪ್ಗ್ರೇಡ್ ಆಗುತ್ತೆ, ಇಲ್ಲಿ ಅವೆಲ್ಲ ಇಲ್ಲ. ಏನಿದ್ರು ಅವ ಸಾಧನೆ ತಂದೆಷ್ಟಿದೆ ತನ್ನ ಯೋಗ್ಯತಾನುಗುಣವಾಗಿ ಪೂರ್ಣಗೊಳಿಸ್ಕೊಂಡ್ರೇನೆ ಅವನು ಮೇಲಿನ ಲೋಕವನ್ನ ಪಡೆದುಕೊಡ್ತಾನೆ. ಹೀಗೆ ವರ್ಣನೆಯನ್ನು ಮಾಡ್ತಾ ಯಾದವಾರ್ಯರು ಇದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ಕರ್ಮವನ್ನ ಮಾಡತಕ್ಕವರಿಗೆ ದೊರೆಯುವ ಲೋಕಗಳಲ್ಲ ವಿದ್ಯಾ, ತಪಸ್ಸು, ಯೋಗ, ಸಮಾಧಿ ಇರುವವರಿಗೆ ದೊರೆಯುವ ಲೋಕಗಳು. ವಿದ್ಯಾ ಅಂದ್ರೆ ಏನು, ತಪಸ್ಸು ಅಂದ್ರೆ ಏನು, ಯೋಗ ಅಂದ್ರೆ ಏನು ಅಂದ್ರೆ ಇದು ಉಳಿದ ಸಂದರ್ಭಗಳಲ್ಲಿ ಶ್ಲೋಕಗಳಲ್ಲಿ ಬಂದಾಗ ಬೇರೆ ಬೇರೆ ಅರ್ಥ ಹೇಳುತ್ತೇವೆ. ಇಲ್ಲಿ ಮಾತ್ರ ವಿಶೇಷ ಅರ್ಥ ಇದೆ. ಏನು ಅಂದ್ರೆ ಅಪರೋಕ್ಷ ಜ್ಞಾನಿಗಳ ಪ್ರಭೇದವನ್ನು ಇದು ಹೇಳ್ತಾ ಇದೆ. ಸಮಾಧಿ ಅಂತಂದ್ರೆ ನಿತ್ಯ ಜ್ಞಾನ, ನಿತ್ಯ ಧ್ಯಾನ, ಅದು ಸಮಾಧಿ. ಅದು ನಿನ್ನೆ ವಿವರಣೆ ಕೊಟ್ಟಿದ್ದೆ. ಅದರಲ್ಲಿ ವಿದ್ಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಆ ಜ್ಞಾನವೂ ಕೂಡ ಜ್ಞಾನ, ಮಹಾಜ್ಞಾನ ಅಂತ 2 ಪ್ರಭೇದ. ಯಾವುದನ್ನ ಜ್ಞಾನ ಅಂತ ಕರೀತಾರೆ, ಯಾವುದನ್ನ ಮಹಾಜ್ಞಾನ ಅಂತ ಕರೀತಾರೆ ಅಂತಂದ್ರೆ ಭಗವಂತನ ಬಿಂಬರೂಪದ ಸಾಕ್ಷಾತ್ಕಾರ ಆಗುವಾಗ ಯಾರಿಗೆ 1 ಮುಹೂರ್ತದಷ್ಟು ಕಾಲ ಪರಮಾತ್ಮನ ದರ್ಶನ ಆಗ್ತದೆ ಅದನ್ನ ಜ್ಞಾನ ಅಂತ ಕರೆಯುವುದು. ಆ ದರ್ಶನವನ್ನ ಜ್ಞಾನ ಅಂತ ಕರೆಯುವುದು. ಮುಹೂರ್ತದಷ್ಟು ಕಾಲ ಯಾರು ಭಗವಂತನ ದರ್ಶನ ಮಾಡಿದ್ದಾರೋ ಅವರು ಹೊಂದೋದು ಚತುರ್ಮುಖ ಬ್ರಹ್ಮದೇವರ ಸತ್ಯಲೋಕವನ್ನು. ಮುಹೂರ್ತಕ್ಕಿಂತ ಜಾಸ್ತಿ ಸಮಯ ಯಾರಿಗೆ ಭಗವಂತನ ಬಿಂಬರೂಪದ ದರ್ಶನ ಆಗಿದೆಯೋ ಅವರಿಗೆ ವಿಷ್ಣು ಲೋಕ, ಅಮುಕ್ತ ವೈಕುಂಠ ಸ್ಥಾನ ದೊರೆಯಿತು. ಸಾಧನದಲ್ಲಿ ತಾರತಮ್ಯಕ್ಕನುಗುಣವಾಗಿ ಫಲದಲ್ಲಿ ತಾರತಮ್ಯ. ಆದ್ದರಿಂದ ಜ್ಞಾನ ಮತ್ತು ಮಹಾಜ್ಞಾನ ಅಂತ ಇದನ್ನು ಹೇಳೋದು. ಇನ್ನು ತಪಸ್ಸು, ತಪಸ್ಸು ಅಂದರೆ ಅದೊಂದು ಅಪರೋಕ್ಷ ಜ್ಞಾನ. 6 ಅಕ್ಷರಗಳನ್ನ ಅ ಅನ್ನೋ ಅಕ್ಷರ, ಇದನ್ನ 6 ಬಾರಿ ಉಚ್ಚಾರಣೆ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಸಮಯ ಹಿಡಿಯುತ್ತದೆ, ಅಷ್ಟು ಸಮಯ ಭಗವಂತನ ದರ್ಶನ ಆಯಿತು ಅಂತಂದ್ರೆ ಅವರಿಗೆ ತಪೋಲೋಕ, ಆ ಅಪರೋಕ್ಷ ಜ್ಞಾನ. ಆಮೇಲೆ ವಿದ್ಯಾ ಆಯಿತು, ತಪ ಆಯಿತು, ಯೋಗ. ಯೋಗವೂ ಕೂಡ 2 ಇದೆ, ಪಾದಯೋಗ, ಯೋಗ ಅಂತ. ಅದರಲ್ಲಿ ಯಾರಿಗೆ 1 ಅಕ್ಷರವನ್ನು ಉಚ್ಚಾರಣೆ ಮಾಡುವಷ್ಟು ಕಾಲ ಮಾತ್ರ ಭಗವಂತನ ಬಿಂಬರೂಪದ ಸಾಕ್ಷಾತ್ಕಾರ ಆಗ್ತದೆ ಅದನ್ನ ಯೋಗ ಅಂತ ಕರೆಯುವಂಥ. ಅದರಿಂದ ಅವರು ಜನೋಲೋಕವನ್ನು ಪಡೆದುಕೊಳ್ತಾರೆ. ಯಾರಿಗೆ 1 ಅಕ್ಷರವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ನೀವು ಎಷ್ಟು ಸಮಯ ತಗೊಳ್ತೀರಿ ಅದರ 1/4 ಅಷ್ಟು ಮಾತ್ರ ಭಗವಂತನ ದರ್ಶನ ಆಗ್ತದೆ. ಅಂಥವರಿಗೆ ಮಹರ್ಲೋಕವನ್ನು ಅವರು ಪಡೆದುಕೊಳ್ತಾರೆ. ಅದಕ್ಕೆ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಯಾರ್ಯಾರಿಗೆ ಹೇಗೆ ದರ್ಶನ ಆಗ್ತದೆ ಭಗವಂತನದ್ದು. ತೈತರಿಯ ಭಾಷ್ಯದಲ್ಲಿ ವಿದ್ಯುದ್ವನ್ಮಾನುಷ ವಿದ್ಯುತ್ ಸೂರ್ಯಮಂಡಲವತ್ ಸುರಾಹ
ಪ್ರತಿಬಿಂಬವಚ್ಚ ಗಿರೀಶಃ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ ಅಂತ. ಮನುಷ್ಯರಿಗೆಲ್ಲ ಪರಮಾತ್ಮನ ಬಿಂಬ ರೂಪದ ದರ್ಶನ ಆಗುವುದು ಅವೇನ್ ತಾಸುಗಟ್ಲೆ ನಮ್ಮ ಮುಂದೆ ನಿಂದಿರುವುದಿಲ್ಲ. ದೊಡ್ಡ ಸೇವಾ ಮಾಡಿಸಿದ್ರೆ ಒಂದು ಅರ್ಧ ತಾಸು ಕೂಡಿಸ್ಬೋದು. ಬಿಂಬರೂಪ ದರ್ಶನ ಆಗುವಾಗ ಅವೆಲ್ಲ ಇಲ್ಲ. ಮನುಷ್ಯರ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಮನುಷ್ಯೋತ್ತಮರಿಗೆ ಆಕಾಶದ ಒಳಗೆ ಮಳೆಗಾಲದಲ್ಲಿ ಮಿಂಚೊಡೆದು ಹೋಗುತ್ತಲ್ಲ, ಮಿಂಚು ಎಷ್ಟೊತ್ತಿರ್ತದೆ, ನೀವು ಹಿಂಗೆ ತಲೆ ಎತ್ತಿ ನೋಡೋದ್ರೊಳಗೆ ಅದು ಹೋಗ್ಬಿಟ್ಟಿರ್ತದೆ. ದೇವರು ಮನುಷ್ಯೋತ್ತಮರಿಗೆ ಹೃದಯದಲ್ಲಿ ಬಿಂಬರೂಪ ಕಾಣುವುದು ಅಷ್ಟೇ ಕ್ಷಣ. ಅಂದ್ರೆ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ನೀವು ಎಷ್ಟು ಸಮಯ ತಗೋತೀರಿ ಅದರ 4ನೇ ಒಂದು ಅಂಶ ಅಷ್ಟು ಮಾತ್ರ. ಅಷ್ಟಕ್ಕೇನೆ ಮೋಕ್ಷ ಗ್ಯಾರಂಟಿ, ರಿಸರ್ವ್ಡ್ ಸೀಟ್. ಅದು ಮತ್ತೆ ಇದು ಅಲ್ಲ, RAC ಕೂಡ ಅಲ್ಲ, ಅಷ್ಟು ವ್ಯವಸ್ಥೆ. ಆದ್ದರಿಂದ ಸೂರ್ಯಮಂಡಲವತ್ ಸುರಾಹ, ದೇವತೆಗಳಿಗೆ ಭಗವಂತನ ಬಿಂಬ ದರ್ಶನ ಹೇಗಾಗುತ್ತೆ ಅಂದ್ರೆ ಅಲ್ಲಿ ವಿವಕ್ಷೆ ಬೇರೆ. ಈ ಸೂರ್ಯನ ಮಂಡಲವನ್ನ ಕಣ್ಣಿನಿಂದ ನೋಡಿದರೆ ಕಣ್ಣು ಕೋರೈಸ್ತದೆ. ಹಾಗೆ ದೇವತೆಗಳಿಗೂ ಕೂಡ ಪರಮಾತ್ಮನ ರೂಪವನ್ನು ಒಮ್ಮೆ ನೋಡಿದ ಕೂಡಲೇ ಕೆಲವೊಮ್ಮೆ ಅದರ ತೇಜಸ್ಸು ಜಾಸ್ತಿ ಇತ್ತು ಅಂದ್ರೆ ಆವಾಗ ಆ ರೂಪವನ್ನು ನೋಡ್ಲಿಕ್ಕಾಗದೆ ಕಣ್ಣು ಮುಚ್ಚಿಬಿಡ್ತಾರೆ. ಮುಂದೆ ಅಷ್ಟಮ ಸ್ಕಂದದಲ್ಲಿ ಹೇಳುವಾಗ ಸಮುದ್ರ ಮಥನಕ್ಕೋಸ್ಕರವಾಗಿ ದೇವತೆಗಳೆಲ್ಲ ಭಗವಂತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ದೇವರು ಅವರ ಎದುರುಗಡೆ ಪ್ರತ್ಯಕ್ಷನಾದ. ಆವಾಗ ತೇನೈವ ಸಹಸಾ ತೇಷಾಂ ಆವಿರಭೂತ್ ರಾಜನ್ ಸಹಸ್ರಾರ್ಕೋದಯ ದ್ಯುತಿ, 1000 ಸೂರ್ಯರಂತೆ ಕಾಂತಿಯಿಂದ ಅವರ ಎದುರುಗಡೆ ಪರಮಾತ್ಮ ಪ್ರಕಟನಾದ. ಆದರೆ ತೇನೈವ ಸಹಸಾ ದೇವಾಃ ಸರ್ವೇ ಪ್ರತಿಹತೇಕ್ಷಣಾಃ ನಾಪಶ್ಯನ್ ದಿಶಂ ಕ್ಷೋಣೀಂ ಆತ್ಮಾನಂಚ ಅಗ್ರತಸ್ಥಿತಂ. ಆ ಸೂರ್ಯನಂತೆ ಇರೋ ಕಾಂತಿಯಿಂದ ಅವ್ರ ಕಣ್ಣು ಎಷ್ಟು ಕೋರೈಸ್ತು ಅಂದ್ರೆ ಈ ಕಡೆ ಸುತ್ತಮುತ್ತಲು ದಿಗ್ಜ್ಞಾನನೂ ಆಗ್ತಿಲ್ಲ, ಎದುರುಗಡೆ ನಿಂತಿರೋ ಪರಮಾತ್ಮನೂ ಕಾಣಿಸ್ತಾ ಇಲ್ಲ. ಕಣ್ಣು ಮುಚ್ಚಿದಂಗೆ ಕೋರೈಸಿದಾಗಿ ಕಣ್ಣು ಮುಚ್ಚಿಬಿಟ್ರಂತೆ ದೇವತೆಗಳು. ಆದ್ದರಿಂದ ನಾವು ಸೂರ್ಯಮಂಡಲ ನೋಡಿದರೆ ಹೇಗೆ ಕಣ್ಣು ಕೋರೈಸಿ ಕಣ್ಣು ಮುಚ್ಚುತ್ತೇವೆ, ದೇವತೆಗಳು ಭಗವಂತನ ರೂಪವನ್ನು ಕಂಡು ಅವರ ಪರಿಸ್ಥಿತಿ ಹೀಗಾಗ್ತದೆ. ಪ್ರತಿಬಿಂಬವಚ್ಚ ಗಿರೀಶಃ, ರುದ್ರದೇವರು ಮಾತ್ರ ಅದೇ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಮೂಡಿದರೆ ನೋಡ್ಲಿಕ್ಕೇನು ಶ್ರಮ ಆಗುವುದಿಲ್ಲ, ಕಣ್ಣು ಕೋರೈಸುವುದೂ ಇಲ್ಲ, ಏನೂ ಇಲ್ಲ, ನೋಡ್ತಾರೆ. ಆದ್ದರಿಂದ ಉಳಿದ ದೇವತೆಗಳಿಗಿಂತಲೂ ರುದ್ರದೇವರಿಗೆ ನಿರಾಯಾಸವಾಗಿ ಸ್ಫುಟವಾಗಿ ಭಗವಂತನ ರೂಪದ ದರ್ಶನ ಆಗ್ತದೆ. ಬ್ರಹ್ಮೈನಂ ಪಶ್ಯತಿ ಸ್ಫುಟಂ. ಚತುರ್ಮುಖ ಬ್ರಹ್ಮದೇವರು ಮಾತ್ರ ಇಂಥದ್ಯಾವುದು ಅಡೆತಡೆಗಳಿಲ್ಲದೆಯೇ ಸ್ಪಷ್ಟವಾಗಿ ಭಗವಂತನ ರೂಪದ ದರ್ಶನ ಮಾಡ್ತಾರೆ. ಅದು ಒಂದು ವಿವಕ್ಷೆ. ಇಲ್ಲಿ ಇದು ಒಂಥರಹದ ವಿವಕ್ಷೆ. ಆದ್ದರಿಂದ ವಿದ್ಯಾ, ತಪಸ್ಸು, ಯೋಗ, ಸಮಾಧಿ ಈ ರೀತಿಯಲ್ಲಿ ಸಾಧನೆಗೆ ಅನುಗುಣವಾಗಿ ಆ ಲೋಕಗಳನ್ನು ಅವರು ಪಡೆದುಕೊಳ್ತಾರೆ ಅಂತ ವರ್ಣನೆಯನ್ನು ಮಾಡಿ ಆಮೇಲೆ ಏನಿದ್ರು ಚತುರ್ಮುಖ ಬ್ರಹ್ಮದೇವರ ಪ್ರಳಯ ಕಾಲ ಬರಬೇಕು. ಅಂದ್ರೆ ಹೆಚ್ಚು ಕಡಿಮೆ ಈಗ ಬ್ರಹ್ಮದೇವರ ಆಯುರ್ಮಾನದಲ್ಲಿ ಇನ್ನೇನು 12.5 ವರ್ಷ ಬಾಕಿ ಇದೆ 100 ವರ್ಷ ಕಳೆಯಲಿಕ್ಕೆ. ಅಂದರೆ 97.5 ವರ್ಷ ಆದಾಗ ಬ್ರಹ್ಮದೇವರಿಗೆ 87.5 ವರ್ಷ ಆದಾಗ ವೈದಿಕ ಬ್ರಾಹ್ಮಣರಿಗೆ ಒಂಚೂರು ಗಣಿತ ತುಟ್ಟಿನೇ ಇರ್ತದ. ಆದ್ದರಿಂದ 87.5 ವರ್ಷ ಕಳೆಯಬೇಕು. ಲಯಸ್ಯ ತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತಃ ಅಂತ ಪ್ರಳಯ ಕಾಲದ 100 ವರ್ಷದ ಆಯುರ್ಮಾನ ಪ್ರಳಯ, ಬ್ರಹ್ಮದೇವರ ಆಯುರ್ಮಾನದ 100 ವರ್ಷ ಪ್ರಳಯ, ಅದನ್ನು 8 ಭಾಗ ಮಾಡಬೇಕು. ಅಂದರೆ 12.5 ಅಂತ ಮಾಡಿದರೆ
12.5 ಇಂಟು 8 100 ಆಗ್ತದೆ. ಅದರಲ್ಲಿ 8ನೇ ಒಂದು ಭಾಗ ಅಂದ್ರೆ 12.5 ವರ್ಷ. ಈಗ ಈಗಿನ ಬ್ರಹ್ಮನ 100 ವರ್ಷದ ಆಯುರ್ಮಾನದಲ್ಲಿ ಮೊದಲನೇ 12.5 ವರ್ಷದ ಒಳಗೆ ಪ್ರಳಯ ಆಗಿದೆ, ಇದು ಸೃಷ್ಟಿಯಾಗಿದೆ. ಈಗಿನ ಬ್ರಹ್ಮನ ಕೊನೆ 12.5 ವರ್ಷದ ಒಳಗೆ ಪ್ರಳಯ. ಅಲ್ಲಿಗೆ ಸೃಷ್ಟಿ ಸಂಹಾರಕ್ಕೆ 25 ವರ್ಷ ಹೋಯಿತು. ಪ್ರಪಂಚ ಇರೋದು 75 ವರ್ಷ ಅನ್ನೋ ರೀತಿಯಲ್ಲಿ ಸ್ಥೂಲವಾಗಿ. ನಿಜವಾಗಿ ಹೇಗೆ ಹೇಳಬೇಕದನ್ನ ಅಂತಂದ್ರೆ, ಪ್ರಪಂಚ ಸೃಷ್ಟಿಯಾದಾಗಿನಿಂದ ಬ್ರಹ್ಮದೇವರ 100 ವರ್ಷದ ಕಾಲ ಏನಿದೆ ಅದನ್ನ ಪರಕಾಲ ಅಂತ ಕರೀತೀವಿ. ಅದರಲ್ಲಿ ಹಿಂದಿನ ಪ್ರಳಯ ಕಾಲ ಏನಿತ್ತು, ಪ್ರಳಯ ಕಾಲವೂ 100 ವರ್ಷವೇ. ಬ್ರಹ್ಮದೇವರ ಆಯುರ್ಮಾನದ 100 ವರ್ಷವೂ 100 ವರ್ಷ ಪ್ರಳಯ ಕಾಲ. ಆ ಪ್ರಳಯದ 100 ವರ್ಷ ಏನಿದೆ ಅದರೊಳಗೆ ಕೊನೆಯ 12.5 ವರ್ಷದ ಒಳಗೆ ಸೃಷ್ಟಿ. ಈಗೇನು ಬ್ರಹ್ಮದೇವರು ಪದವಿಯಲ್ಲಿದ್ದಾರೆ ಅವರ 100 ವರ್ಷದ ಆಯುರ್ಮಾನದ ಒಳಗೆ ಕೊನೆ 12.5 ವರ್ಷ ಸಂಹಾರ. ಅಂತೂ ಆ ಕೊನೆ 12.5 ವರ್ಷ ಪ್ರಾರಂಭವಾದಾಗ ಬ್ರಹ್ಮಾಂಡ ನಾಶ. ಬ್ರಹ್ಮಾಂಡ ನಾಶ ಆದ ಮೇಲೆ ಬ್ರಹ್ಮಾಂಡದ ಹೊರಗೆ ದೇವತೆಗಳಿದ್ದಾರೆ. ತತ್ವಾಭಿಮಾನಿ ದೇವತೆಗಳ ಮೂಲ ರೂಪ ಇರೋದಲ್ಲೇನೆ. ಆ ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಗರುಡ ಮಾರ್ಗ ಹಾಗೂ ಶೇಷ ಮಾರ್ಗದಿಂದ ಬ್ರಹ್ಮದೇವರಲ್ಲಿ ಬಂದು ಸೇರಿರ್ತಾರೆ. ಆ ಎಲ್ಲಾ ಜ್ಞಾನಿಗಳು ಕೂಡ ಚತುರ್ಮುಖ ಬ್ರಹ್ಮದೇವರು ಹಾಗೂ ಉಳಿದ ದೇವತೆಗಳೊಂದಿಗೆ ಬ್ರಹ್ಮಾಂಡದ ಆವರಣಗಳಿದ್ದಾವಲ್ಲ, ಅದರಲ್ಲಿ ಮೊದಲನೆಯದ್ದು ಪಾರ್ಥಿವಾವರಣ, ಬ್ರಹ್ಮಾಂಡದ ಕಟಾಹ. ಈಗೇನು ತೆಂಗಿನಕಾಯಿ ತಗೊಂಡು ಬಂದ್ರೆ ಅದರ ಮೇಲೆ ಒಂದು ಅರ್ಧ ಇಂಚೋ 1/4 ಇಂಚಿಂದು ಒಂದು ಪರಟಿ ಇರ್ತದೆ. ಒಡೆದಾಗ ಪರಟಿ ತೆಗೆದೋ ಅಥವಾ ಹೆರದೋ ಕೊಬ್ಬರಿ ನಾವು ಬಳಸ್ಕೋತೀವಿ, ಪರಟಿ ಇದಕ್ಕೆ ಹಾಕ್ತೀವಿ ಒಲೆ ಉರಿ ಹಚ್ಚಲಿಕ್ಕೆ. ಅದಿದ್ರೆ, ಅದಿಲ್ಲ ಅಂದ್ರೆ ಮತ್ತೇನು ಹೊರಗೆ ಹಾಕೋದಷ್ಟೆ. ಆದ್ದರಿಂದ ಇದೆಯಲ್ಲಿ ಒಂದು ಅರ್ಧ ಇಂಚೋ 1/4 ಇಂಚೋ ಇರ್ತದೆ ಆವರಣ, ಕೊಬ್ಬರಿ ಮೇಲಿರೋ ಪರಟಿ. ಬ್ರಹ್ಮಾಂಡದ ಮೇಲೇನು ಪಾರ್ಥಿವ ಆವರಣ ಇದೆಯಲ್ಲ ಅದು 50 ಲಕ್ಷ ಯೋಜನದಷ್ಟು ದಪ್ಪ. ಈಗ ಒಂದು ದೊಡ್ಡ ಭವನ ಕಟ್ಟಬೇಕು ಅಂದ್ರೆ ವಾಲ್ ಥಿಕ್ನೆಸ್ ಎಷ್ಟು ಅಂತ ಅದರ ವಿಸ್ತಾರಕ್ಕೆ ಅನುಗುಣವಾಗಿ ವಾಲ್ ಥಿಕ್ನೆಸ್ ಬರಬೇಕು. ಇಲ್ಲಾದ್ರೆ ಸ್ಲ್ಯಾಬ್ ಜಾಸ್ತಿಯಾಗಿ ಗಾಡಿ ಕುಸಿದ್ರೆ ಏನ್ ಮಾಡಬೇಕು. ಹಾಗೆ ಬ್ರಹ್ಮಾಂಡದ 14 ಲೋಕಾತ್ಮಕವಾದ ಬ್ರಹ್ಮಾಂಡದ ಮೊದಲನೇ ಆವರಣ ಪಾರ್ಥಿವಾವರಣ. ಅದನ್ನೇ ಬ್ರಹ್ಮಾಂಡ ಖರ್ಪರ ಅಂತ ಕರೆಯುವುದು. ಅದು 50 ಲಕ್ಷ ಯೋಜನದಷ್ಟು ದಪ್ಪ. ಅದನ್ನ ತ್ರಿವಿಕ್ರಮ ತನ್ನ ಉಗುರಿನಿಂದ ಸೀಳಬೇಕು ಅಂತಂದ್ರೆ ಆ ಉಗುರಿನಲ್ಲಿರೋ ಶಕ್ತಿ ಏನು ಲೆಕ್ಕ ಹಾಕ್ರಿ ಅಂತ ವಾದಿರಾಜರು ಅದನ್ನು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಇರಲಿ, ಅಂಥ ಪಾರ್ಥಿವಾವರಣದಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮ ಇರ್ತಾನೆ. ಇವರೆಲ್ಲ ಬ್ರಹ್ಮಾದಿ ದೇವತೆಗಳು ಸಾಧನ ಸಂಪನ್ನರಾದ ಎಲ್ಲಾ ಜೀವರನ್ನ ಕರ್ಕೊಂಡು, ಮುಕ್ತಿಗೆ ಹೋಗುವ ಜೀವರನ್ನ ಕರ್ಕೊಂಡು ಅನಿರುದ್ಧ ರೂಪಿಯಾದ ಪರಮಾತ್ಮನ ಬಳಿ ಬರ್ತಾರೆ. ಆಮೇಲೆ ಪೃಥ್ವಿ ಆವರಣ ನಾಶ ಆಗ್ತದೆ. ಆ ಆವರಣ ನಾಶ ಆದ ಕೂಡಲೇ ಅನ್ನಮಯನಾದ ಅನಿರುದ್ಧನೊಂದಿಗೆ ಕೂಡಿಕೊಂಡು ಜಲಾವರಣದಲ್ಲಿ ಒಬ್ಬ ಅನಿರುದ್ಧ ರೂಪ ಇದೆ ಪರಮಾತ್ಮನಂತೆ, ಅಲ್ಲಿಗೆ ಬರ್ತಾರೆ. ಆ ಜಲಾವರಣವೂ ನಾಶ ಆಯಿತು ಅಂತಂದ್ರೆ ಆಮೇಲೆ ಅಗ್ನಿ ಆವರಣ ಇರೋದು. ಆ ಅಗ್ನಿಯ ಆವರಣದ ಒಳಗಿರತಕ್ಕಂತಹ ಪ್ರಾಣಮಯನಾದ ಪ್ರದ್ಯುಮ್ನನ ಬಳಿಗೆ ಬರ್ತಾರೆ ಎಲ್ಲರೂ. ಅಗ್ನಿಯ ಆವರಣ ನಾಶ ಆಯಿತು ಅಂತಂದ್ರೆ ಆಮೇಲೆ ವಾಯು ಆವರಣದಲ್ಲಿರತಕ್ಕಂತಹ ಪ್ರದ್ಯುಮ್ನನ ಬಳಿಗೆ ಬರ್ತಾರೆ. ಅದು ನಾಶ ಆದಾಗ ಆಕಾಶ ಆವರಣದಲ್ಲಿರತಕ್ಕಂತಹ ಪ್ರದ್ಯುಮ್ನನ ಬಳಿಗೆ ಬರ್ತಾರೆ.
ಆಕಾಶಾವರಣವು ನಾಶ ಆದ ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ ಈ ಮೂರರಲ್ಲೂ ಸಂಕರ್ಷಣ ರೂಪಿಯಾದ ಪರಮಾತ್ಮ ಇದ್ದಾನೆ. ಅಲ್ಲಿಗೆ ಬರ್ತಾನೆ. ಅವುಗಳು ನಾಶ ಆಗ್ತಾ ಇದ್ದಂತೆ ಮಹತ್ತತ್ವದಲ್ಲಿರುವಂತಹ ವಿಜ್ಞಾನಮಯನಾದಂತಹ ಪರಮಾತ್ಮನ, ವಾಸುದೇವ ರೂಪಿಯಾದ ಪರಮಾತ್ಮನ ಬಳಿಗೆ ಬರ್ತಾನೆ. ಆ ಮಹತ್ತತ್ವವೂ ನಾಶ ಆದಾಗ ಆ ವಾಸುದೇವ ರೂಪಿಯಾದ ಪರಮಾತ್ಮನೊಂದಿಗೆ ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂತಹ ನಿಯಾಮಕನಾದಂತಹ ಆನಂದಮಯನಾಮಕನಾದ ನಾರಾಯಣನ ಬಳಿಯಲ್ಲಿ ಬರ್ತಾನೆ. ಆನಂದಮಯನ ಬಳಿ ಬಂದ ಮೇಲೆ ಕೊನೆಗೆ ಪೂರ್ತಿ ಪ್ರಳಯ ಮುಗಿದು ದ್ವಿಪರಾರ್ಧಾವಸಾನ, ಪೂರ್ವ ಪರಾರ್ಧ ಉತ್ತರ ಪರಾರ್ಧ 100 ವರ್ಷ ಪೂರ್ತಿ ಕಳೆಯಿತು ಅಂತಂದ್ರೆ ಆಮೇಲೆ ನಿರ್ಗುಣ ವಾಸುದೇವ ಅಂತ ಪರವಾಸುದೇವ ಅವನಿಗೆ ಅವನ ಬಳಿಯಲ್ಲಿ ಬಂದು ಸೇರ್ತಾರೆ. ಈ ಎಲ್ಲಾ ರೂಪಗಳು ನಿರ್ಗುಣವೇ, ಸತ್ವರಜಸ್ತಮೋ ಗುಣಗಳ ಯಾವ ವಿಕಾರ ಇಲ್ಲದೇ ಇರತಕ್ಕಂಥ. ಆದರೆ ಈ ರೂಪವನ್ನು ವಿಶೇಷವಾಗಿ ನಿರ್ಗುಣ ವಾಸುದೇವ ಅಂತ ಕರೆಯಲಿಕ್ಕೆ, ಈ ರೂಪ ಬ್ರಹ್ಮಾಂಡದ ಹೊರಗೆ ಪ್ರಕೃತಿಗೆ ನಿಯಾಮಕನಾಗಿ ಗುಣಗಳ ಸಂಪರ್ಕ ಇಲ್ಲದೇ ಇರತಕ್ಕಂತಹ ರೂಪ. ಅಂದರೆ ಸೃಷ್ಟ್ಯಾಧಿಕಾರಿಗಳಿಗಾಗಿ ಗುಣಗಳನ್ನು ಬಳಸ್ಕೊಡದೇ ಇರುವಂತಹ ರೂಪ ಇದು, ಈ ಆನಂದಮಯ ರೂಪ, ನಾರಾಯಣ ರೂಪ. ಅಂತಹ ನಿರ್ಗುಣ ವಾಸುದೇವನ ಬಳಿಗೆ ಅವರೆಲ್ಲ ಬರ್ತಾರೆ. ಅಲ್ಲಿ ಪ್ರಳಯ ಕಾಲ ಪೂರ್ತಿ 100 ವರ್ಷ ಮುಗಿಬೇಕು. ಈಗ ಪ್ರಳಯ ಆಯ್ತಷ್ಟೇ, ಬ್ರಹ್ಮದೇವರ ಆಯುರ್ಮಾನದಿಂದ ಪ್ರಳಯ ಮುಗಿಬೇಕು. ಅದು ಮುಗಿದ ಮೇಲೆ ಅಲ್ಲಿ ತನಕ ಪರಮಾತ್ಮನ ಹೊಟ್ಟೆಯ ಒಳಗೆ, ಈ ಆನಂದಮಯ ವಾಸುದೇವನ ನಾರಾಯಣನ ಹೊಟ್ಟೆಯ ಒಳಗೆ ಇವರೆಲ್ಲ ಇರ್ತಾರೆ. ಏನ್ ಮಾಡ್ತಾರೆ? ಹೊಟ್ಟೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇರ್ತಾರೆ. ಸಂಹಾರ ಅಂದ್ರೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ. ಟೀಕಾಕೃತ್ಪಾದರು ಹೇಳ್ತಾರೆ, ಒಬ್ಬ ತಾಯಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಆಟ ಆಡಿ 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 ಕುಣಿದು ಕುಕ್ಕಳಿಸಿ ದಣದು ಬಂದ ಮಗುವನ್ನ ಹಾಡು ಹೇಳಿ ತೊಟ್ಟಲು ತೂಗಿ ಚುಕ್ಕು ಒಡೆದು ಮಲಗಿಸ್ತಾಳಲ್ಲ, ಆ ಮಾತೃ ವಾತ್ಸಲ್ಯವನ್ನ ಪರಮಾತ್ಮ ನಮ್ಮ ಮೇಲೆ ತೋರುತ್ತಾನೆ. ಮುಂಜಾನೆಯಿಂದ ಸಂಜೆ ತನಕ ಅಂದ್ರೆ ಬ್ರಹ್ಮದೇವರ 100 ವರ್ಷದ ಆಯುರ್ಮಾನದಲ್ಲಿ ಎಷ್ಟು ಜನ್ಮ ನಾವು ಹುಟ್ಟಿದ್ದೇವೋ ಗೊತ್ತಿಲ್ಲ, ಎಷ್ಟು ಜನ್ಮದಲ್ಲಿ ಎಷ್ಟೆಲ್ಲ ಹೈರಾಣಾಗಿದ್ದೇವೋ, ಆಯಾಸ ಪಟ್ಟಿದ್ದೇವೋ, ಆ ಎಲ್ಲಾ ಆಯಾಸ ಪರಿಹಾರ ಆಗಲಿ ಅಂತ ತನ್ನ ಹೊಟ್ಟೆ ಎಂಬ ಹೊನ್ನ ತೊಟ್ಟಿಳಲಿಟ್ಟು ವಿಠ್ಠಲ ಜೀವರ ನಿದ್ರಿ ಬರುವಂತ, ತನ್ನ ಹೊಟ್ಟೆ ಎಂಬ ಬಂಗಾರದ ತೊಟ್ಲೊಳಗೆ ಜೀವನನ್ನು ಹಾಕೊಂಡು ಅವರು ಲಕ್ಷ್ಮೀದೇವಿ ಜೋಗುಳ ಹಾಡ್ತಾ ಇರ್ತಾಳೆ. ಇವರೆಲ್ಲ ಆನಂದದಿಂದ ನಿದ್ರೆ ಮಾಡ್ತಾರೆ. ಆವಾಗಲೂ ನಿದ್ರೆ ಮಾಡದೇ ಇರೋರು ಅಂದ್ರೆ ವಾಯುದೇವರು, ಬ್ರಹ್ಮದೇವರು, ಋಷುಗಣಸ್ಥರು ಮಾತ್ರ. ಉಳಿದವರೆಲ್ಲ ದೇವತೆಗಳು ನಿದ್ರೆ ಮಾಡ್ತಾರೆ. ಆದ್ರೆ ನಮ್ಮಂಗಲ್ಲ, ನಮ್ಮ ನಿದ್ದೆ ವೈಭವ ಇನ್ನೊಬ್ಬರ ನಿದ್ದೆ ಕೆಡಿಸುವಂಗಿರುತ್ತೆ. ಆದ್ರೆ ಅವರ ನಿದ್ರೆ ಹಾಗಲ್ಲ. ಈಶಚ್ಚ ಸುಪ್ತವದ್ಯಾಂತಿ ನೈವ ಮಾನುಷ ಜೀವವತ್. ಸುಮ್ಮನೆ ಕಣ್ಣು ಮುಚ್ಚಿದಂಗೆ ಅಷ್ಟೇ, ಮೈಮರೆತು ದೇಹಾಭಿಮಾನವನ್ನು ಕಳ್ಕೊಳ್ಳುವ, ಈ ದೇಹದೊಂದಿಗಿರೋ ಅಟ್ಯಾಚ್ಮೆಂಟ್ ಕಳ್ಕೊಳ್ಳುವಂಥ ನಿದ್ರೆ ಅವರದ್ದಲ್ಲ. 6-8 ತಾಸು ನಾವು ಮಾಡ್ತೇವಲ್ಲ ಮೈಮರೆತು, ಹಾಗಲ್ಲ. ಸುಮ್ಮನೆ ಏನೋ 1-2 ಸೆಕೆಂಡು ಕಣ್ಣು ಮುಚ್ಚಿದಂಗೆ ಮಾಡಿ ಹೇಳೋದು ಅಂತಾರಲ್ಲ, ಅದು ಉಳಿದ ದೇವತೆಗಳ ನಿದ್ರೆ. ನಮ್ಮ ನಿದ್ರೆ ಚಲೋ ಪೈಕಿನೇ. ಹೀಗೆ ಪ್ರಳಯ ಕಾಲದ ಒಳಗೆ ಪರಮಾತ್ಮನ ಉದರದಲ್ಲಿದ್ದು, ಆ ಉದರಕ್ಕೆ ಬರಬೇಕಾದರೆ ಇವರೆಲ್ಲ ಬಂದಿದ್ದಾರೆ, ನಿದ್ರೆ ಆಯಿತು, ಆಯಾಸ ಎಲ್ಲ ಪರಿಹಾರ ಆಯಿತು. ಒಂದು ಸಮಸ್ಯೆ ಇದೆ, ಲಿಂಗದೇಹ. ಇವರನ್ನೆಲ್ಲ ಕರಕೊಂಡು ಶ್ವೇತದ್ವೀಪಕ್ಕೂ ಹೋಗುವಾಗ ಪ್ರಧಾನ ಆವರಣೋರು ವ್ಯೋಮ್ನಿ ಅಂತರ ವಿರಜಾನದಿ. ಪ್ರಕೃತಿ ಎಂಬ ಆವರಣ, ಆಮೇಲೆ ವೈಕುಂಠ ಅಥವಾ ಶ್ವೇತದ್ವೀಪ, ಇವುಗಳ ಮಧ್ಯದಲ್ಲಿ ವಿರಜಾ ನದಿ. ಆ ವಿರಜಾ ನದಿಯಲ್ಲಿ ಬ್ರಹ್ಮದೇವರು ಎಲ್ಲರೊಂದಿಗೆ ಮುಳುಗಿ ಸ್ನಾನ ಮಾಡ್ತಾರೆ. ಆವಾಗ ಲಿಂಗದೇಹ ಕಳಚಿ ಹೋಗಿಬಿಡ್ತದೆ. ಲಿಂಗದೇಹ ನಾಶ ಆಗುವುದಿಲ್ಲ, ನಮ್ಮಿಂದ ಬೇರ್ಪಡ್ತದೆ. ನಮಗದರ ಉಪದ್ರವ ಹೋಗ್ತದಷ್ಟೆ. ಅದು ಆವರಣ ಇದ್ದದ್ದರಿಂದ ನಮಗೆ ಅನೇಕ ತೊಂದರೆಗಳಿತ್ತು, ಅದೆಲ್ಲ ಹೋಗಿಬಿಡ್ತದೆ. ಲಿಂಗದೇಹದಿಂದ ಬಿಡುಗಡೆಯನ್ನು ಪಡೆದ ಮೇಲೆ
ಯಾರ್ಯಾರನ್ನು ದೇವರು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಡ್ತಾರೆ. ಅಂದ್ರೆ ಅವರವರ ಸಾಧನೆ ಏನಿದೆ ಅದಕ್ಕೆ ತಕ್ಕಂತೆ ಕೆಲವರಿಗೆ ವೈಕುಂಠದಲ್ಲಿ, ಶ್ವೇತದ್ವೀಪದಲ್ಲಿ, ಅನಂತಾಸನದಲ್ಲಿ, ಕೆಲವರನ್ನ ಅಮುಕ್ತ ವೈಕುಂಠದಲ್ಲಿ, ಕೆಲವರನ್ನ ಜನೋಲೋಕ, ಸತ್ಯಲೋಕ, ತಪೋಲೋಕಗಳಲ್ಲಿ, ಇನ್ನು ಕೆಲವರನ್ನು ಭೂಲೋಕದಲ್ಲೂ ಇಡ್ತಾರೆ. ಕೇಚಿದ ಅತ್ರೈವ ಮುಚ್ಚಂತೆ ನೋತ್ಕ್ರಾಮಂತಿ ಕದಾಚನ. ಕೆಲವರು ಭೂಲೋಕದಲ್ಲೇ ಇರ್ತಾರೆ, ಲಿಂಗದೇಹ ಭಂಗ ಆಗಿರ್ತದೆ, ಶ್ವೇತದ್ವೀಪಕ್ಕೆ ಹೋಗಿ ಒಮ್ಮೆ ಪರಮಾಸುದೇವನ ದರ್ಶನವನ್ನ ಮಾಡಿರ್ತಾರೆ. ಅದಾದ ಮೇಲೆ ಅವರನ್ನು ಇಲ್ಲಿ ಕಳಿಸ್ತಾನೆ. ಯಾರು ಅಂದ್ರೆ ತೃಣಾಭಿಮಾನಿಗಳಾದ ಜೀವರು, ಏಕಗುಣೋಪಾಸಕರಾದ ತೃಣ ಗುಲ್ಮಗಳಿಗೆ ಅಭಿಮಾನಿಗಳಾದ ಸಾತ್ವಿಕ ಜೀವರಾಶಿಗಳೇನಿದ್ದಾರೆ ಮುಕ್ತಿಯೋಗ್ಯರು, ಅವರು ಭೂಮಿಯಲ್ಲೇ ಇರ್ತಾರೆ. ಹಂಗಂತ ನಮ್ಮ ಜೋಡಿ ಹೆಣ್ಗಂಡೇನಾಗಂಗಿಲ್ಲ. ನಮ್ಮ ಜೊತೆಗೆ ಯಾವ ತರಹದ ಸಂಪರ್ಕವೂ ಅವರಿಗಿರೋದಿಲ್ಲ. ಅವರು ಈ ಭೂಲೋಕದಲ್ಲೇ ಯಾವುದೋ ಕ್ಷೇತ್ರದಲ್ಲೋ ಎಲ್ಲೋ ಏಕಾಂತದಲ್ಲಿದ್ದುಕೊಂಡು ಯಾವುದೇ ವಿಕಾರಗಳಿಗೆ, ಸಂಸಾರದ ಜನ್ಮ, ಹುಟ್ಟು, ಮರಣ ಯಾವುದಕ್ಕೂ ತುತ್ತಾಗದೇನೆ ಅವರು ಭಗವಂತನ ಧ್ಯಾನಾದಿಗಳನ್ನು ಮಾಡಿಕೊಂಡಿರ್ತಾರೆ. ಅದೇನು ಮೋಕ್ಷದ ಸ್ವರೂಪಾನಂದ ಆವಿರ್ಭಾವ ಆಗಬೇಕು, ಅದವರಿಗೆ ಭೂಲೋಕದಲ್ಲೇ ಆಗ್ತದೆ. ಆದ್ದರಿಂದ ಹೀಗೆ ಆ ಮೋಕ್ಷದ ಒಂದು ವ್ಯವಸ್ಥೆ. ಆದ್ದರಿಂದ ಅದರ ಆ ಲೋಕದ ಮಹತ್ವವನ್ನು ವರ್ಣಿಸ್ತಾ ಶುಕಾಚಾರ್ಯರು ಹೇಳ್ತಾರೆ, ನತತ್ರ ಕಾಲಃ ಅನಿಮಿಷೇಶ್ವರ ಪ್ರಭು ಕುತೋನು ದೇವ ಜಗತಾಂಯ ಈಶಿರೆ ನ ಯತ್ರ ಸತ್ವಂ ನರಜಸ್ತಮಶ್ಚ ನವೈ ವಿಕಾರೋ ನ ಮಹಾನ್ ಪ್ರಧಾನಂ ಎಂಬುದಾಗಿ. ನಯತ್ರ ಕಾಲಃ ಅನಿಮಿಷ ಪ್ರಭು ದೇವತೆಗಳಿಗೂ ಒಡೆಯನಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರು ಕಾಲ ಅಂದರೆ ಸಂಹಾರಕರು. ಈ ವೈಕುಂಠ ಲೋಕದಲ್ಲಿ ಪ್ರಾಣದೇವರ ಆಟನೂ ನಡೆಯುವುದಿಲ್ಲ. ಅಂದರೆ ಪ್ರಾಣದೇವರು ನಮ್ಮನ್ನು ಸಂಹಾರ ಮಾಡೋದಾಗಲಿ, ನಮ್ಮ ಆಯುಷ್ಯವನ್ನ ಹರಣ ಮಾಡೋದಾಗಲಿ ಇದೆಲ್ಲ ಇಲ್ಲ. ಸಂಸಾರಾವಸ್ಥೆಯಲ್ಲಿ ವಾಯುದೇವರಿಗೆ ಆದಿತ್ಯ ಅಂತ ಹೆಸರಿದೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳುವಾಗ ಯಾಕೆ ವಾಯುದೇವರಿಗೆ ಆದಿತ್ಯ ಅಂತ ಹೆಸರು ಅಂದ್ರೆ ಆದಾಯ ಯಾತಿ, ನಮ್ಮ ಆಯುಷ್ಯವನ್ನು ತಗೊಂಡು ಹೋಗ್ತಾರಾದ್ದರಿಂದಾಗಿ ವಾಯುದೇವರಿಗೆ ಆದಿತ್ಯ ಅಂತ ಹೆಸರು. ಅಂತೂ ರೂಪಾಂತರದಿಂದ ಪ್ರಾಣದೇವರು ಕೂಡ ನಮಗೆ ಸಂಹಾರಕರೇ. ಯಮ, ಸುದರ್ಶನ ಚಕ್ರಾಭಿಮಾನಿಯಾದ ಕಾಮ, ರುದ್ರದೇವರು, ಪ್ರಾಣದೇವರು, ದುರ್ಗಾ ಇವರೆಲ್ಲರೂ ಕೂಡ ಮೃತ್ಯು ದೇವತೆಗಳು. ನರಸಿಂಹನು ಅವರು ಮೃತ್ಯು ಎಲ್ಲರಿಗೂ ಮೃತ್ಯು. ಆದ್ದರಿಂದ ಈ ವೈಕುಂಠಾದಿ ಲೋಕಗಳಲ್ಲಿ ಮುಕ್ತರಾಗಿ ಯಾರ್ಯಾರಿದ್ದಾರೆ ಅವರ ಮೇಲೆ ಈ ಯಾವ ಮೃತ್ಯು ದೇವತೆಗಳು ತಮ್ಮ ಪ್ರಭಾವವನ್ನು ಬೀರುವುದಿಲ್ಲ. ಯಾಕೆ ಮೃತ್ಯುವಿಗೆ ಒಳಗಾಗುವ ಪ್ರಶ್ನೆನೇ ಇಲ್ಲ. ಮರಣ ಹುಟ್ಟು ಇಲ್ಲದಂತಹ ಸ್ಥಿತಿ, ತಮ್ಮದೇ ಆದ ಸಹಜವಾದ ಜ್ಞಾನಾನಂದಗಳ ಅನುಭೂತಿಯನ್ನ ಪಡೆದುಕೊಳ್ಳುವಂತಹ ಸ್ಥಿತಿ ಅದು. ಮತ್ತೆ ಇಲ್ಲಿರುವುದೆಲ್ಲ ಅಲ್ಲೂ ಇರುವುದು, ಅದನ್ನ ಅಲ್ಯಾಕೆ ಹೋಗು. ಪಾಪ ಯಾರೋ ವಯಸ್ಸಾದ ಮೇಲೆ ಮೊಮ್ಮಕ್ಕಳ ಕಾಟ ಭಾಳ ಆಗ್ಯದಂತ ಮೊಮ್ಮಕ್ಕಳನ್ನ ತೊಡಿ ಮೇಲೆ ಕೂಡಿಸ್ಕೊಂಡು ನಂಗೆ ಸಾಕಾಗ್ಯದ ಮಾರಾಯ, ನಾ ಬದಲಿಗೆ ಹೋಗ್ತೀನಿ ಅಂತ. ಅವು ಮೊಮ್ಮಕ್ಕಳಂದು ಅಜ್ಜ ನೀ ಹೊಂಟ್ರೆ ನಿನ್ ಜೋಡಿ ನಾವು ಬರ್ತೀವಿ ಅಂತ. ನೀವು ಬರುದಾದ್ರೆ ಬದಲಿಗೆ ಯಾಕೆ ಹೋಗ್ಬೇಕು ಅಂತ. ಹಾಗೆ ಇಲ್ಲಿರೋದೆಲ್ಲ ವೈಕುಂಠದಲ್ಲಿ ಇರೋದಾದ್ರೆ ಲೋಪದೋಷಗಳು, ವೈಕುಂಠಕ್ಕೆ ಯಾಕೆ ಹೋಗ್ಬೇಕು, ಇಲ್ಲೇ ಇರೋಣ ಆರಾಮ್. ಆದ್ದರಿಂದ ಇಲ್ಲಿರೋ ಯಾವ ಕುಂದುಕೊರತೆಗಳು, ಲೋಪದೋಷಗಳು ಇಲ್ಲದಂತಹ ಒಂದು ಶುದ್ಧವಾದ ನಮ್ಮದೇ ಆದ ಜ್ಞಾನಾನಂದಗಳನ್ನು ನಾವು ಅನುಭವಿಸುವಂತಹ ಒಂದು ಸ್ಥಾನ ಅದು. ನಯತ್ರ ಸತ್ವಂ ನರಜಸ್ತಮಶ್ಚ ನವೈ ವಿಕಾರೋ ನ ಮಹಾನ್ ಪ್ರಧಾನ. ಅಲ್ಲಿ ಸತ್ವರಜಸ್ತಮೋ ಗುಣಗಳ ವಿಕಾರ ಇಲ್ಲ, ಪ್ರಕೃತಿಯ ವಿಕಾರ ಇಲ್ಲ. ಯಾವ ಈ ತತ್ವಾಭಿಮಾನಿ ದೇವತೆಗಳು ಮುಕ್ತರು ನಮ್ಮನ್ನ ಪ್ರೇರಣೆ ಮಾಡ್ತಾರೆ ಹೊರತು ಅಮುಕ್ತರಾದ ದೇವತೆಗಳು ಯೋಗ್ಯತೆಗಿಂತ ನಮಗೆ ಉತ್ತಮರಾಗಿದ್ರು ಅವರು ನಮ್ಮನ್ನು ಮುಕ್ತಿಯಲ್ಲಿ ಪ್ರೇರಣೆ ಮಾಡೋದು. ಮುಕ್ತಿಯಲ್ಲಿ ಮುಕ್ತರಾದ ಎಲ್ಲಾ ಜೀವರಾಶಿಗಳನ್ನ ಅವರಿಗಿಂತ ಉತ್ತಮರಾದ ಮುಕ್ತರಾದ ಜೀವರಾಶಿಗಳೇ ಪ್ರೇರಣೆ ಮಾಡ್ತಾರೆ. ನಮಗಿಂತ ರುದ್ರದೇವರು, ಪ್ರಾಣದೇವರು ಬಹಳ ಕಲ್ಪನೆಗೂ ಮೀರಿದಷ್ಟು ಉತ್ತಮರು. ಹಾಗೆ ಅಂತ ಒಬ್ಬ ಸಾಮಾನ್ಯ ಜೀವ ಮುಕ್ತಿಯನ್ನ ಪಡೆದಾಗ
ಮುಕ್ತಿಯನ್ನ ಪಡೆಯದೇ ಇರುವಂತಹ ಪ್ರಾಣನೋ ಬ್ರಹ್ಮನೋ ಶಿವನೋ ಇಂದ್ರನೋ ಈ ಯಾವ ತತ್ವಾಭಿಮಾನಿ ದೇವತೆಗಳು ಕೂಡ ಮುಕ್ತ ಜೀವನ ಮೇಲೆ ಯಾವ ನಿಯಂತ್ರಣವನ್ನು ಹೊಂದಿರೋದಿಲ್ಲ. ಇಲ್ಲಿಗೇನೆ ಅಲ್ಲಿಗೆ. ಸಂಸಾರದಲ್ಲಿ ಸಂಸಾರಿಗಳಾದ ದೇವತೆಗಳೇ ನಿಯಾಮಕರಾಗಿರ್ತಾರೆ. ಉತ್ತಮರು ಹೌದು, ಯೋಗ್ಯತಾ ಬದಲಾವಣೆ ಆಗುವುದಿಲ್ಲ, ಆದರೆ ನಿಯಮನದ ವ್ಯವಸ್ಥೆ ಇರೋದು. ಆ ರೀತಿಯಲ್ಲಿ ಹೇಳ್ತಾ ಅಂತೂ ಪ್ರಕೃತಿಯ ಆವರಣದವರೆಗೆ ಎಲ್ಲ ಆಯಿತು. ಇನ್ನು ಈ ಎಲ್ಲ ತತ್ವಾಭಿಮಾನಿಗಳಾದ ದೇವತೆಗಳಿದ್ದಾರೆ. ಆವಾಗ ಪರಮಾತ್ಮ ಒಂದು ಉಗ್ರ ನರಸಿಂಹ ರೂಪವನ್ನು ತಾಳ್ತಾನೆ. ನರಸಿಂಹ ರೂಪವನ್ನು ತಾಳಿ ನರ್ತನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ತನ್ನ ಮಧ್ಯದ ಕಣ್ಣನ್ನು ತೆರೆಯುತ್ತಾನೆ. ಅದು ಅಗ್ನಿ. ಆ ಅಗ್ನಿ ಇರೋ ಕಣ್ಣನ್ನು ತೆರೆದಾಗ ಅದರಿಂದ ಬೆಂಕಿ ಪ್ರಜ್ವಲಿಸಲಿಕ್ಕೆ ಶುರುವಾಗಿ ಒಂದು ಬೆಂಕಿಯ ಒಂದು ಸಣ್ಣ ಕಿಡಿ ಅಲ್ಲಿ ನಿಂತಿರೋ ಬ್ರಹ್ಮರುದ್ರಾದಿ ಎಲ್ಲಾ ದೇವತೆಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಯದ್ರೋಷೋತ್ಕರ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ತರ. ಬ್ರಹ್ಮಚರ್ಮ ಶಿರಪಟ್ಟಿ ಚತುರ್ಮುಖ ಬ್ರಹ್ಮದೇವರ ದೇಹವನ್ನ ಮುಂಡಾಸು ತನ್ನ ತಲೆಗೆ ರುಮಾಲಾಗಿ ಹಾಕಿಕೊಳ್ತಾನಂತೆ. ಹೀಗೆ ಒಬ್ಬೊಬ್ಬರ ಶರೀರದ ಚರ್ಮವನ್ನು ಎಲುಬುಗಳನ್ನು ಹಾರವಾಗಿ ಹಾಕಿಕೊಂಡು ನರಸಿಂಹ ನೃತ್ಯ ಮಾಡ್ತಾ ತನ್ನ ಕಣ್ಣಿನ ಅಗ್ನಿಯ ಕಿಡಿಯಿಂದ ಎಲ್ಲರನ್ನು ಮೂಲ ರೂಪ ನಾಶ ಆಗೋದಿಲ್ಲ. ಆ ದೇಹ ಜಡದೇಹ ನಾಶ ಆಗೋದಿಲ್ಲ. ಜಡದೇಹ ಅಂದ್ರೆ ಜಡ, ಆದರೆ ನಮ್ಮಂತೆ ಪಾಂಚಭೌತಿಕ ಅಲ್ಲ ದೇವತೆಗಳದ್ದು. ತೈಜಸ ದೇಹ, ಅದರಲ್ಲೂ ಬ್ರಹ್ಮದೇವರ ದೇಹ ಶುದ್ಧ ಸತ್ವಾತ್ಮಕವಾದದ್ದು. ಏನೇ ಇರಲಿ ಜಡ ಹೌದು ಎಲ್ಲರೂ. ಲಕ್ಷ್ಮೀನಾರಾಯಣರು ಮುಕ್ತರು ಇವರಿಬ್ಬರನ್ನ ಬಿಟ್ಟರೆ ಉಳಿದವರು ಎಲ್ಲರಿಗೂ ಜಡದೇಹ ಅನ್ನೋದಿದ್ದೇ. ಆ ರೀತಿಯಲ್ಲಿ ಅದನ್ನ ವರ್ಣನೆಯನ್ನು ಮಾಡ್ತಾ ಅಂತಹ ಸ್ಥಾನವನ್ನು ಅವನು ಪಡೆದುಕೊಳ್ಳುತ್ತಾನೆ, ಮುಕ್ತನಾಗುವವನು. ಹಾಗಾಗಿ ಇಷ್ಟೆಲ್ಲ ಉಂಟು ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ವರ್ಣನೆಯನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಲಿಂಗದೇಹ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಲಿಂಗದೇಹದಿಂದ ಬಿಡುಗಡೆ ಆಗ್ತದೆ. ಪ್ರಾರಬ್ಧ ಕರ್ಮವು ಹೆಚ್ಚು ಕಡಿಮೆ ಅಲ್ಲಿಯೇ ಪೂರ್ಣ ಆಗುತ್ತದೆ. ಅದರಲ್ಲೂ ಒಂಚೂರು ಅಧಿಕಾರಿ ಭೇದ ಇದೆ. ಕೆಲವರಿಗೆ ವೈಶ್ವಾನರ ಲೋಕಕ್ಕೆ ಶಿವಶುಮಾರನ ದರ್ಶನಕ್ಕೆ ಹೋದಾಗ ಪ್ರಾರಬ್ಧ ಕರ್ಮ ಪೂರ್ತಿ ಬಿಡುಗಡೆ ಆಗ್ತದೆ. ಇನ್ನು ಕೆಲವರಿಗೆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಬಿಡುಗಡೆ ಆಗ್ತದೆ. ಇನ್ನು ಕೆಲವರಿಗೆ ಸೂರ್ಯಮಂಡಲಕ್ಕೆ ಬಂದಾಗ ಬಿಡುಗಡೆ ಆಗ್ತದೆ. ಇನ್ನು ಕೆಲವರಿಗೆ ಚರ್ಮ ಶರೀರದಿಂದ ಬಿಡುಗಡೆ ಆಗುವಾಗಲೇ ಪ್ರಾರಬ್ಧ ಕರ್ಮವು ಬಿಡುಗಡೆ ಆಗಿಬಿಡುತ್ತದೆ. ಆ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಅಂತೂ ಇದೆಲ್ಲ ಶ್ರೀಮದಾಚಾರ್ಯರು, ಯಾದವಾರ್ಯರು, ವಿಜಯಧ್ವಜ ತೀರ್ಥರು ಈ ಪ್ರಮೇಯಗಳನ್ನು ನಮಗೆ ತೋರಿಸುತ್ತಿದ್ದಾರೆ. ಆ ಮೂಲಕವಾಗಿ ಶರೀರದಿಂದ ಹೊರಟುವ ವಿಧಾನ, ಹೊರಟ ಮೇಲಿನ ಮಾರ್ಗ, ಪ್ರಳಯದ ವ್ಯವಸ್ಥೆ, ಆಮೇಲೆ ಅವರು ಹೋಗಿ ಸೇರುವಂತಹ ಗಮ್ಯಸ್ಥಾನ, ಇವುಗಳ ಮಹತ್ವವನ್ನು ಅರಿತುಕೊಂಡಾಗ ನಾವು ಯಾಕೆ ಇಷ್ಟೆಲ್ಲ ಸಾಧನೆ ಮಾಡಬೇಕು ಅನ್ನೋದು ಅರ್ಥ ಆಗ್ತದೆ. ಯಾಕೆ ಈ ಏಕಾದಶಿ ಉಪವಾಸ, ಯಾಕೆ ರಾತ್ರಿ 11:30 ಕೃಷ್ಣಾಷ್ಟಮಿ ಪಾರಾಯಣ ಮಾಡುವಂತ ಅನಿವಾರ್ಯತೆ, ಯಾಕೆ ಶ್ರಮ ಪಡಬೇಕು? ಸುಮ್ಮ ಆರಾಮಿರಬಾರದ ಅಂದ್ರೆ ಇಲ್ಲಿ ಆರಾಮಿದ್ರೆ ಅಲ್ಲಿ ಕಷ್ಟಪಡಬೇಕಾಗ್ತದೆ, ಇಲ್ಲೊಂದು ಸ್ವಲ್ಪ ಕಷ್ಟಪಟ್ಟರೆ ಅಲ್ಲಿ ಆರಾಮಿರ್ಬೋದು. ಇಷ್ಟೇ. ಹೀಗೆ ವರ್ಣನೆ ಮಾಡಿ ಆಮೇಲೆ ಶುಕಾಚಾರ್ಯರಲ್ಲಿ ಪರೀಕ್ಷಿತ ರಾಜರು ಇಷ್ಟು ಹೇಳಿ ಸುಮ್ ಕೂತ್ಬಿಡ್ತಾರೆ. ಶುಕಾಚಾರ್ಯ ಸಾಕು ಇಷ್ಟು ಕೇಳೀನಿ, ಇನ್ನೇನು ಕೇಳೋದು ಅಂತ ಹೋದ್ರು ಹೋಗಿ. ದೊಡ್ಡವರ ಕ್ರಮವೇ ಹಾಗೆ, ಎಲ್ಲಾನು ಒಮ್ಮೆ ಹೇಳೋ ಕ್ರಮ ಇಲ್ಲ. ಅವನಿಗೆ ನಿಜವಾಗಿ ಕೇಳಬೇಕು ಅನ್ನೋ
ಅಭಿರುಚಿ ಕುತೂಹಲ ಇದ್ರೆ ಒಂದೊಂದೇ ಗಂಟು ಬಿಚ್ಚಲಿಕ್ಕೆ ಶುರು ಮಾಡ್ತಾರೆ. ಅವನ ಒಂದು ಶ್ರದ್ಧೆ, ಅವನ ವಿನಯ, ಅವನ ಭಕ್ತಿ, ಅವನ ಆಚಾರ ಇತ್ಯಾದಿಗಳನ್ನು ನೋಡಿಕೊಂಡು ತತ್ವಗಳನ್ನು ಆವಿಷ್ಕಾರ ಮಾಡುವಂಥ. ಅದಾದ ಮೇಲೆ ಪರೀಕ್ಷಿತ ರಾಜರು ಕೇಳ್ತಾರೆ, ನನಗೆ ತೃಪ್ತಿ ಇಲ್ಲ, ನಮೇ ಸವಪರಾಯಂತಿ ಬ್ರಹ್ಮನ್ನ ಆಶನಾದಮಿ ವಿವತಃ ಅಚ್ಯುತ ಪೀಯೂಷಂ ತದ್ವಾಕ್ಯಾದ್ದಿ ವಿನಿಸೃತ. ನಿಮ್ಮ ಮುಖದಿಂದ ಹೊರಹೊಮ್ಮತಾ ಇರುವ ಭಗವಂತನ ಕಥಾಮೃತವನ್ನು ಪಾನ ಮಾಡ್ತಾ ಇರುವ ನನಗೆ ಯಾವ ಆಯಾಸವೂ ಇಲ್ಲ. ಆದ್ದರಿಂದ ಏನೋ ಉಪವಾಸದಿಂದ ಕೂತ್ ಕೇಳ್ತಾ ಇದ್ದೀನಿ ಅಂತ ನನಗೆ ನೀರಿಡಕೆ ಆಗಲಿ ಹಸಿವೆ ಆಗಲಿ ತಡ ಆಯಿತು ಅಂತಂದ್ರೆ ಪ್ರಾಣ ಹೋಗ್ತಾ ಇದೆ ಲಘು ಬಡಿಸು ಅಂತ ಗಲಾಟೆ ಮಾಡ್ತಿರ್ತೀವಲ್ಲ, ನಮೇ ಅಸವಹ ಪರಾಯಂತಿ. ಉಪವಾಸ ಕೂತಂದ್ರೆ ನನ್ನದ ದೇಹದಿಂದ ಪ್ರಾಣ ಏನು ಹೊರಗೆ ಹೋಗ್ಲಿಕ್ಕೆ ತಯಾರಾಗಿಲ್ಲ, ಆರಾಮಿದ್ದೀನಿ ಹೇಳ್ರಿ. ದೇಹಾಪತ್ಯ ಕಲತ್ರೇಶು ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು ರಾಜ್ಯೇ ಚ ಅವಿಕಲೆ ನಿತ್ಯ ನಿರ್ಮೂಢಾಂ ಮಮತಾಂ ಜಹವು ಅಂತ ಶುಕಾಚಾರ್ಯರಿಗೆ ಇಷ್ಟು ಹೇಳಿದ್ದಕ್ಕೇನೆ ನಮಗೆಲ್ಲ ಹುಟ್ಟಿನಿಂದ ಸಾಯೋ ತನಕ ಎಲ್ಲ ವಸ್ತುಗಳಲ್ಲಿರಬಹುದಾದ ಏನು ಮೋಹ ಇದೆ, ಅಭಿಮಾನ ಇದೆ, ಅದನ್ನ ಶುಕಾಚಾರ್ಯರ ಹತ್ರ ಬರೋವಾಗಲೇ ಮುಕ್ಕಾಲು ಪಾಲು ಕಳ್ಕೊಂಡ್ಬಿಟ್ಟಿದ್ರು. ಶುಕಾಚಾರ್ಯರಿಗೆ ಇಷ್ಟು ಉಪದೇಶದಿಂದಲೇನೆ ಅಳಿದುಳಿದದ್ದೆಲ್ಲ ಮೋಹ ಮಮತೆಗಳು ಪರೀಕ್ಷಿತ ರಾಜನಿಗೆ ಹೊರಟೋಗ್ಬಿಟ್ಟು ಮತ್ತೆ ಉಪದೇಶ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಮೊದಲು ಯಾವ ಯಾವ ದೇವತೆಗಳ ಉಪಾಸನೆಯಿಂದ ಏನೇನು ಫಲ ದೊರೆಯುತ್ತದೆ ಅಂತ ಹೇಳಿಕೊಂಡು ಬರ್ತಾರೆ. ಇವೆಲ್ಲ ಎಲ್ಲ ಪ್ರವಚನಗಳಲ್ಲಿ ಕೇಳಿರೋ ಸಂಭವ ಇರ್ತದೆ. ಆದ್ದರಿಂದ ಇದನ್ನು ನಾನು ಹೆಚ್ಚು ವಿಸ್ತಾರ ಮಾಡುವುದಿಲ್ಲ. ಅದರಲ್ಲಿ ಒಂದು ನಾವು ತಿಳ್ಕೊಳ್ಳಬೇಕಾದದ್ದು, ವಿದ್ಯಾ ಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಉಮಾಂ ಸತಿ. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬರಬೇಕು ಅಂತಂದ್ರೆ ರುದ್ರದೇವರ ಉಪಾಸನೆ, ರುದ್ರದೇವರ ಪ್ರಾರ್ಥನೆ ಮಾಡಿ. ಶ್ರಾವಣ ಸೋಮವಾರ ಅಂತ ವರ್ಷಕ್ಕೊಮ್ಮೆ ಬರುವ ಶ್ರಾವಣ 4 ಸೋಮವಾರ ಅಲ್ಲ, ಪ್ರತಿನಿತ್ಯದಲ್ಲೂ ಪ್ರಾತಃ ಕಾಲದ ಸಂಧ್ಯಾಕಾಲ, ಸಾಯಂಕಾಲದ ಸಂಧ್ಯಾಕಾಲ, ಈ 2 ಕಾಲಗಳು ರುದ್ರದೇವರಿಗೆ ಭಾರೀ ಪ್ರಿಯವಾದ ಕಾಲ. ತಮ್ಮ ಎಲ್ಲ ಭೂತಗಣಗಳೊಂದಿಗೆ ತಾಂಡವ ನರ್ತನವನ್ನು ಮಾಡ್ತಾ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಅಲ್ಲಿಯವರೆಗೆ 2 ಕಣ್ಣು ತೆಗೆದವರು ಆವಾಗ 3 ಕಣ್ಣು ತಕ್ಕೊಂಡು ಸಂಚಾರ ಮಾಡ್ತಿರ್ತಾರೆ. ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಿರ್ತಾರೆ. ಯಾರು ಸಂಧ್ಯಾ ವಂದನೆ ಮಾಡ್ತಾರೆ, ವಿಷ್ಣು ಸಹಸ್ರನಾಮಾದಿ ಪಾರಾಯಣ ಮಾಡ್ತಾರೆ, ರುದ್ರದೇವರನ್ನು ಯಾರು ಸ್ತೋತ್ರ ಮಾಡ್ತಾರೆ, ಅಂಥವರಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನವನ್ನು ಕೊಡ್ತಾರೆ. ವಿದ್ಯಾಕಾಮಸ್ತು ಗಿರೀಶಂ, ರುದ್ರದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ವಿಚಿತ್ರ ಅಂದರೆ, ನಾವು ವಿಷ್ಣು ಸರ್ವೋತ್ತಮತ್ವವಾದಿಗಳಾದರೂ ಕೂಡ ಆಚಾರ್ಯರ ಸಿದ್ಧಾಂತದಲ್ಲಿ ಶ್ರೀಮದ್ ಆಚಾರ್ಯರನ್ನ ಮೊದಲುಗೊಂಡು ಎಲ್ಲರೂ ಕೂಡ ರುದ್ರದೇವರ ಸ್ತೋತ್ರದ ಬಗ್ಗೆ ಹೇಳಿದವರೇ. ತಂತ್ರಸಾರ ಸಂಗ್ರಹದಲ್ಲಿ ಅನೇಕ ಮಂತ್ರಗಳನ್ನ ಹೇಳಿದ ಆಚಾರ್ಯರು ಲಕ್ಷ್ಮೀ ಮಂತ್ರ, ದುರ್ಗಾ ಮಂತ್ರ, ಪ್ರಾಣ ಮಂತ್ರ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ, ಗಣಪತಿ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ. ಯಾಕೆ ಬೇರೆ ಬೇರೆ ದೇವತೆಗಳ ಉಪಾಸನೆಯೂ ನಮಗೆ ಅವಶ್ಯಕ, ಭಗವಂತನ ಪರಿವಾರರು ಅನ್ನೋ ಭಾವನೆಯಿಂದ. ಆ ದೇವತೆಗಳ ಒಳಗೆ ಪ್ರಾಣದೇವರನ್ನ, ಅವರ ಒಳಗೆ ಅವರವರ ಬಿಂಬ ರೂಪವನ್ನ ನಾವು ಚಿಂತನೆ ಮಾಡಿಕೊಂಡು ಅವರಿಗೆ ಪೂಜಾದಿಗಳನ್ನು ಮಾಡಬೇಕು. ಇವತ್ತು ಗಣೇಶ ಚತುರ್ಥಿ, ಎಲ್ಲರೂ ಗಣಪತಿಗೆ ಪೂಜೆ ಮಾಡ್ತೇವೆ. ಹೇಗೆ ಮಾಡಬೇಕು? ನೇರವಾಗಿ ಎಲ್ಲ ಗಣಪತಿ ವೃದ್ಧಿ ಬುದ್ಧಿ ಸಹಿತಂ ಸಾಂಗಂ ಸಾಯುಧಂ ಸಪರಿವಾರಂ ವಿಘ್ನೇಶ್ವರಂ ಆವಾಹಯಾಮಿ ಅಲ್ಲ. ವಿಘ್ನೇಶ್ವರ ಅಂತರ್ಗತ ಅಥವಾ ಗಣಪತಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರಾಯ ನಮಃ ವಿಶ್ವಂಭರಂ ಆವಾಹಯಾಮಿ ಅಂತ ನಾವು ಹಂಗೆ ಕೊಟ್ರೇನೆ ದೇವತೆಗಳು ಕೂಡ್ತಾರೆ. ನೀವು ಡೈರೆಕ್ಟ್ ದೇವತೆಗಳಿಗೆ ಕೊಟ್ರೆ ಗೃಹಂತಿ ದೇವತಾ ನೈತಾಹ ತತಸ್ಯ ದೇಶ ವಿಪ್ಲವ.
ಅದನ್ನು ದೇವತೆಗಳು ತಗೊಳ್ಳಂಗಿಲ್ಲ. ಅಷ್ಟೇ ಅಲ್ಲ, ಪ್ರಾಣದೇವರ ದ್ವಾರ ತಮ್ಮ ಹೃದಯದಲ್ಲಿರೋ ಪ್ರಾಣನ ಒಳಗಿರೋ ಪರಮಾತ್ಮನಿಗೆ ಮುಟ್ಟಿಸಿದಾಗ ದೇವತೆಗಳು ತಗೋತಾರೆ. ನಾವು ನೇರವಾಗಿ ದೇವತೆಗಳಿಗೆ ಸಲ್ಲಿಸಿದರೆ ಅದು ದೇವತೆಗಳಿಗೆ ಹೋಗಂಗಿಲ್ಲ. ಅದೇ ಹೆಸರಿರೋ ರಾಕ್ಷಸರಿರ್ತಾರೆ, ಅವರಿಗೆ ಹೋಗಿ ಸೇರಿ. ನಾವು ಅಡ್ರೆಸ್ ಬರ್ದೀವಲ್ರಿ ಮತ್ತೆ. ಹೌದು, ಹೆಸರು ಒಂದೇ ಇರುತ್ತೆ. ದೇವತೆಗಳಿಗೂ ಅದೇ ಹೆಸರು ಇರ್ತದೆ, ದೈತ್ಯರಿಗೂ ಅದೇ ಹೆಸರಿರ್ತದೆ, ಅವರಿಗೆ ಹೋಗಿ ಸೇರುತ್ತೆ. ಅದರ ಜೊತೆಗೆ ತಪ್ಪಾಗಿ ಪೂಜಾದಿಗಳನ್ನು ಮಾಡಿದ್ದರಿಂದ, ಸರಿಯಾದ ಅನುಸಂಧಾನ ಇಲ್ಲದೆ ಪೂಜಾದಿಗಳನ್ನು ಮಾಡಿದ್ದರಿಂದ ದೇಶದಲ್ಲಿ ಅನೇಕ ತರಹದ ವಿಪ್ಲವಗಳ ಆದ್ದರಿಂದ ಪ್ರತಿಯೊಬ್ಬ ದೇವತೆಗಳಿಗೂ ನಾವು ಪೂಜೆ ಸಲ್ಲಿಸಬೇಕು. ಆದರೆ ಅದನ್ನು ಸರಿಯಾಗಿ ತಿಳಿದು ಮಾಡಿ. ಏನೋ ಒಟ್ಟಾರೆ ಇವತ್ತು ಬಂದಿದೆ ಗಣಪತಿ ನಮ್ಮ ಮನೆಗೆ 1 ದಿವಸ ಕೂಡಿಸೋದು, 5 ದಿವಸ ಕೂಡಿಸೋದು, 10 ದಿವಸ ಕೂಡಿಸೋದು ಅನ್ನೋದನ್ನ ಇಟ್ಕೊಂಡು ಏನೋ ಒಂದಿಷ್ಟು ಅಲಂಕಾರ ಮಾಡಿದೆ, ಹಬ್ಬದ ಅಡಿಗೆ ಮಾಡಿದೆ, ಪಟಾಕ್ಷಿ ಹಾರಿಸಿದೆ ಮಾಡಿ, ಅವೆಲ್ಲ ಬೇಡ ಅನ್ನೋದಿಲ್ಲ. ಆದರೆ ಅದರ ಜೊತೆಗೆ ಮುಖ್ಯವಾಗಿ ಬೇಕಾದದ್ದು ಈ ಅನುಸಂಧಾನ. ರುದ್ರದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಅವರ ಚರಿತ್ರೆಯನ್ನು ಬರೆದ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಅಲ್ಲಿಂದ ಮೊದಲುಗೊಂಡು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ರುದ್ರದೇವರ ಸ್ತೋತ್ರಗಳನ್ನು ಬರೆದವರೇ. ಹರಿದಾಸರುಗಳಲ್ಲಿ ಯಾವ ಹರಿದಾಸರು ಶಿವರನ್ನ ಸ್ತೋತ್ರ ಮಾಡದೇ ಇರೋರು ಇಲ್ಲೇ ಇಲ್ಲ. ಆದ್ದರಿಂದ ಶೈವರು ಅಂತ ಅನ್ಕೊಳ್ಳೋರೊಳಗೆ ಎಷ್ಟು ಶಿವನನ್ನ ಸ್ತೋತ್ರ ಮಾಡುವ ಸಾಹಿತ್ಯ ಇದೆ, ಅದರ 4 ಪಟ್ಟು ಸಾಹಿತ್ಯ ವೈಷ್ಣವರೊಳಗೆ ಸಿಗ್ತದೆ. ಮತ್ತು ವೇದ, ಉಪನಿಷತ್ತು, ಎಲ್ಲ ಪುರಾಣಗಳಲ್ಲಿ ಏನೇನು ರುದ್ರದೇವರ ಮಹಿಮೆ ವರ್ಣನೆ ಮಾಡಿದ್ದಾರೆ ಅದನ್ನೆಲ್ಲ ಏಕತ್ರ ಸಂಗ್ರಹ ಮಾಡಿ ಕೊಡ್ತಾರೆ. ಬಹಳ ಅದ್ಭುತ. ಆದ್ದರಿಂದ ಯಾವಾಗಲೂ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಭೂತಿಮಿಚ್ಛೇತ್ ಹುತಾಶನಾಥ್, ಜ್ಞಾನಂ ಮಹೇಶ್ವರಾದಿಚ್ಛೇತ್, ಮೋಕ್ಷಮಿಚ್ಛೇತ್ ಜನಾರ್ದನಾಥ್. ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಸೂರ್ಯನಿಗೆ ನಮಸ್ಕಾರ. ಸೂರ್ಯನಿಗೆ ಕೈ ಮುಗಿಯೋದು ಅಂತ ಅಷ್ಟೇ ಅಲ್ಲ, ಸೂರ್ಯ ನಮಸ್ಕಾರ ಅಂತೇನು 12 ಸೂರ್ಯ ನಮಸ್ಕಾರ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಸೂರ್ಯ ಸ್ನಾನ, ಸನ್ ಬಾತ್, ಸಂಧ್ಯಾ ಕಾಲದಲ್ಲಿ ಎಳೆ ಬಿಸಿಲಿನಲ್ಲಿ ಒಂದು ಸಣ್ಣ ಬಟ್ಟೆ ಮೈ ಮುಚ್ಚಿಕೊಂಡು ಆ ಬಿಸಿಲಿಗೆ ಮೈ ತಾಗಬೇಕು. ಏನು ರೋಗಗಳಿದ್ರೂ ಪರಿಹಾರ ಆಗ್ತದೆ. ಇವತ್ತು ನಾವು ಬೆಳೆಸೋ ಈ ಎಲ್ಲ ತರಕಾರಿ ಪದಾರ್ಥ ಇವುಗಳಿಗೆಲ್ಲದಕ್ಕೂ ಸೂರ್ಯನ ಕಿರಣ ಬೀಳೋದರಿಂದ ಅದರಲ್ಲಿರೋ ದೋಷಗಳು ಪರಿಹಾರ ಆಗ್ತವೆ. ಆದ್ದರಿಂದ ಆರೋಗ್ಯ ದೊರೆಯೋದು ಸೂರ್ಯನಿಂದ, ಸಂಪತ್ತು ದೊರೆಯೋದು ಅಗ್ನಿಯಲ್ಲಿ ಉಪಾಸನೆ ಮಾಡುವುದರಿಂದ. ಮದುವೆ ಆಗುವವರೆಗೆ ಅಗ್ನಿ ಕಾರ್ಯ, ವಿವಾಹಾನಂತರದಲ್ಲಿ ಔಪಾಸನ ವೈಶ್ವದೇವ. ನಮ್ದು ಹೆಂಗಾಗಿದೆ ಅಂದ್ರೆ ಇನ್ನೊಬ್ಬರು ಮನೆಗೆ ಊಟಕ್ಕೆ ಹೋಗೋದಿದ್ರೆ ವೈಶ್ವದೇವನೇ ಇಲ್ಲ. ಯಾಕಂದ್ರೆ ನಾವು ಮನೆಯೊಳಗೆಲ್ಲ ವೈಶ್ವದೇವ ಮಾಡಿ ದೇವರಿಗೊಂದು ಪೂಜಾ ಮಾಡಿ ಬೆಲ್ಲ ಸಕ್ರಿನೋ ನೀರೋ ನೈವೇದ್ಯ ಇಟ್ಟು ಪೆಟ್ಟಿಗೆ ಕಟ್ಟಿಬಿಡ್ತೀವಿ, ಮಂಗಳಾರತಿ ಮಾಡಿ. ಅನ್ನ ಅಡಿಗೆನೇ ಮಾಡಿಲ್ಲ, ವೈಶ್ವದೇವ ಹೆಂಗೆ ಹುಟ್ಟಬೇಕು? ನಿಜವಾಗಿ ವೈಶ್ವದೇವ ಇರೋದು ನಮಗಲ್ಲ. ನಾವು ಊಟ ಮಾಡ್ತಿದ್ರೆ ಆ ಊಟ ಮಾಡೋ ಅನ್ನ ಶುದ್ಧಿಗೋಸ್ಕರ ವೈಶ್ವದೇವ. ನಮ್ಮ ಸಾಧನೆಗಿರೋದು ಔಪಾಸನ. ಆದ್ದರಿಂದ ಔಪಾಸನದ ಮೂಲಕವಾಗಿ ಅಗ್ನಿಯ ಮಾಧ್ಯಮದಲ್ಲಿ ಭಗವಂತನ ಆರಾಧನೆ ನಡೆಯುತ್ತೆ. ಮನೆಯೊಳಗೆ ಹಿರಿಯರಿದ್ರೆ ಅವರು ವೈಶ್ವದೇವ ಮಾಡುತ್ತಾರೆ, ಮುಗಿದೋಯ್ತು. ನಮಗೇನ್ ಬಂತು? ನಾವು ಅಗ್ನಿಯ ಉಪಾಸನೆ ಹೇಗೆ ಮಾಡಿದ ಹಾಗಾಯ್ತು. ಅಗ್ನಿ ಬಿಡಬಾರದು. ಇನ್ನ ಭಾಳ ಒಳಗೆ ಹೋದ್ರೆ ಭಾಳ ಅದ. ಉಪನಯನ ದಿವಸ ನೀವೇನು ಅಗ್ನಿ ಕಾರ್ಯ ಶುರು ಮಾಡಿರಿ, ನೀವು ಮರಣ ಹೊಂದಿದಾಗ ಅದೇ ಅಗ್ನಿಯಿಂದ ಸಂಸ್ಕಾರ ಆಗೋದು. ಅಷ್ಟಿದೆ. ಅದು ಮ್ಯಾಚ್ ಬಾಕ್ಸ್ ತಗೊಂಡು ಬಂದು ಸೀಮೆ ಎಣ್ಣೆ ಉಡ್ಡಿ ಬಗೆಹರಿಸಿರ್ತಾರೆ. ಆ ಮಳೆ ಬಾರ ಅಲ್ಲಿಗೆ ಬಂದು ನಿಂತಿದೆ ಎಲ್ಲ ಬಿಟ್ಟದ್ದಕ್ಕೆ.
ಉಪನಯನ ಮಾಡಿಕೊಂಡು ಅಗ್ನಿ ಕಾರ್ಯ ಶುರು ಮಾಡಿ ಗುರುಕುಲವಾಸ ಮುಗಿಯೋ ತನಕ, ಸ್ನಾತಕನಾಗೋ ತನಕ ಅಗ್ನಿ ಕಾರ್ಯ, ಸ್ನಾತಕನಾಗಿ ವಿವಾಹವಾಗುವವರೆಗೆ ಅದೊಂಥರ ತ್ರಿಶಂಕು. ಈ ಕಡೆ ಬ್ರಹ್ಮಚಾರಿ ಅಲ್ಲ, ಆ ಕಡೆ ಗೃಹಸ್ಥ ಅಲ್ಲ. ಹಾಗಾಗಿ ಅವ ಬೇಗ ಮದುವೆ ಮಾಡಿಕೊಡ್ಬೇಕು. ಮದುವೆ ಮಾಡಿಕೊಂಡ ದಿನವೇ ಸಾಯಂಕಾಲದಿಂದ ಉಪಾಸನ ಶುರುವಾಗ್ತದೆ. ಆ ಅಗ್ನಿಯನ್ನ ಸಮಿತ್ತುಗಳಲ್ಲಿ ಆವಾಹನ ಮಾಡಿಟ್ಟುಕೊಂಡು ಮರುದಿವಸ ಮತ್ತೆ ಮುಂದುವರೆದು ವೃದ್ಧಿ ಸೂತಕಾದಿಗಳಲ್ಲಿ ಔಪಾಸನ ವಿಚ್ಛೇದ ಆಗಿರುತ್ತದೆ. ಆದ್ರಿಂದ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಮುಂದುವರೆದು ಅಗ್ನಿ ಬಿಡೋ ಹಾಗಿಲ್ಲ ಬ್ರಾಹ್ಮಣ. ಅಗ್ನಿಯ ಉಪಾಸನೆಯಿಂದ ಸಂಪತ್ತು. ಜ್ಞಾನಂ ಮಹೇಶ್ವರಾದಿಚ್ಛೆ, ರುದ್ರದೇವರ ಸ್ತೋತ್ರ, ಅಭಿಷೇಕ, ರುದ್ರ ನಮಕ ಚಮಕ ಪಾರಾಯಣ, ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಬರೆದಿದ್ದಾರೆ ಅದಕ್ಕೆ. ಅವರಲ್ಲೂ ವಿಶೇಷವಾಗಿ ರುದ್ರದೇವರ ಸನ್ನಿಧಾನ ಆವೇಶ ಇದೆ. ಇವತ್ತಿಗೂ ಅವರ ವೃಂದಾವನದ ಮೇಲ್ಭಾಗದಿಂದ ಗಂಗಾ ಹರಿತಾ ಇರ್ತದೆ. ಆದ್ದರಿಂದ ರುದ್ರದೇವರಿಂದ ಜ್ಞಾನ, ಒಳ್ಳೆ ಜ್ಞಾನ. ಎಷ್ಟೋ ಮಂದಿ ಮಕ್ಕಳನ್ನು ನಮಸ್ಕಾರ ಮಾಡಿಸಿ ಯಾಕೋ ಓದಂಗೆ ಇಲ್ಲ, ಏಕಾಗ್ರತೆನೇ ಇಲ್ಲ ಅಂತಾನೆ, ಹಂಗೆ ಹಿಂಗೆ ಅಂತ. 6ನೇ ಕ್ಲಾಸ್ ತನಕ ಚಲೋ ಓದ್ತಿದ್ರೆ ಆಮೇಲೆ ಯಾಕೋ ಬಹಳ ದಡ್ಡಾಗ್ಯಾನ. ಎಲ್ಲರಿಗೂ ಒಂದೇ ಪರಿಹಾರ ಇದು. ರುದ್ರದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ವಿದ್ಯುಕ್ತವಾಗಿ ಯಾವ ದೇವಾಲಯದಲ್ಲಿ ವೈಷ್ಣವೋಕ್ತ ವಿಧಾನದಿಂದ ರುದ್ರದೇವರಿಗೆ ಪೂಜೆ ನಡೆಯುತ್ತದೆ ಅಲ್ಲಿ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ, ಅಭಿಷೇಕ, ಸ್ತೋತ್ರ ಇವುಗಳನ್ನೆಲ್ಲ ಮಾಡಬೇಕು. ಮೋಕ್ಷವಿಚ್ಛೇತ್ ಜನಾರ್ದನ, ಜನಾರ್ದನನಿಂದ ಮೋಕ್ಷ. ಆ ಜುರಿಸ್ಡಿಕ್ಷನ್ ಅವನೊಬ್ಬನಿಗೆ, ಉಳಿದವರಿಗೆಲ್ಲ ಅವಕಾಶ. ಪರಮಾತ್ಮನ ಅನುಗ್ರಹ ಆಜ್ಞೆಯಿಂದ ವಾಯುದೇವರೊಬ್ಬರು ಕೊಡ್ತಾರೆ. ಅದು ಏನು, ದೇವರು ಕೊಟ್ಟಂಗೆ ನೇರವಾಗಿ ಅಲ್ಲ, ಮೋಕ್ಷಜನಕವಾದ ಜ್ಞಾನೋಪದೇಶ ಮಾಡಿ, ಜ್ಞಾನೋಪದೇಶ ಮಾಡುವ ಗುರುಗಳು ನಮಗೆ ದೊರೆಯುವಂತೆ ಮಾಡಿ, ಆ ಗುರುಗಳ ಒಳಗೂ ತಾವು ಒಂದು ರೂಪದಿಂದಿದ್ದು ಮೋಕ್ಷಶಾಸ್ತ್ರ ಎನಿಸಿದ ಈ ಎಲ್ಲ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕ ಅವರು ನಮಗೆ ಮೋಕ್ಷ ಕೊಡೋದು ಹೊರತು ದೇವರು ಇಚ್ಛಾವರಣ ಅಪಸರಣ ಮಾಡಿ ಮೋಕ್ಷ ಕೊಟ್ಟಾಗೆ ವಾಯುದೇವರು ಕೊಡುವುದಿಲ್ಲ. ಆದ್ದರಿಂದ ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಉಮಾಂಸತಿ. ಒಳ್ಳೆ ನಿರ್ವಿಘ್ನವಾಗಿ ಅವಿಚ್ಛಿನ್ನವಾದ ದಾಂಪತ್ಯ ನಡೆಯಬೇಕು ಅಂತಂದ್ರೆ ಗೌರಿ ಪೂಜೆ ಮಾಡಿ, ಪಾರ್ವತಿಗೆ ಪೂಜೆ, ಗೌರಿ ಪೂಜೆ. ಗೌರಿ, ಶಿವ, ಪ್ರಾಣದೇವರು, ಭಾರತಿ, ಲಕ್ಷ್ಮೀ ನಾರಾಯಣರು ಇಷ್ಟನ್ನ ಚಿಂತನೆ ಮಾಡಿಕೊಂಡು, ಅಲ್ಲಿ ಗೌರಿ ಅಂದ್ರೆ ಪಾರ್ವತಿನೂ ಹೌದು, ಲಕ್ಷ್ಮೀನೂ ಹೌದು, ಇಬ್ಬರೂ ಇದ್ದಾರಲ್ಲಿ. ಇಬ್ಬರು ಒಂದಲ್ಲ, ಮತ್ತೆ ಅತ್ತಿ ಸೊಸಿ, ಆದ್ರೆ ಈಗಿನ ಅತ್ತಿ ಸೊಸೆ ಅಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಗೌರಿಗೆ ಅನುಸಂಧಾನ ಮಾಡಿಕೊಂಡು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಗೌರಿ ಮಂತ್ರವನ್ನು ಹೇಳಿದ್ದಾರೆ. ವೇದ ಮಂತ್ರಗಳಲ್ಲಿ ಬೇಕಾದಷ್ಟು ಗೌರಿ ಮಂತ್ರಗಳಿದ್ದಾವೆ. ಅವುಗಳಿಂದ ಮಾಡಿದರೆ ಅವಿಚ್ಛಿನ್ನ ದಾಂಪತ್ಯ. ಓಂ ತನ್ಮನ ಪ್ರಾಣ ಉತ್ತರಾತ್ ಓಂ ಅನ್ನೋ ಸೂತ್ರಕ್ಕೆ ವಿವರಣೆ ಕೊಡುವಾಗ ಆಚಾರ್ಯರು ಹೇಳ್ತಾರೆ, ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ. ವಾಗೀಂದ್ರಿಯಕ್ಕೆ ಪ್ರೇರಕರು ಪಾರ್ವತಿ, ಮನಸ್ಸಿಗೆ ಪ್ರೇರಕರು ರುದ್ರದೇವರು. ಆದ್ರಿಂದ ಯಾವತ್ತೂ ಕೂಡ ಮಾತು ಮನಃಪೂರ್ವಕ ಬರಬೇಕು ಅಂತ ಹೇಳೋದು. ಮನಸ್ಸಿನಾಗೊಂದು ಮಾತಿನಾಗೊಂದು ಆಗಬಾರದು. ಅವೆರಡರಲ್ಲಿ, ಗಂಡ ಹೆಂಡತಿಯರಲ್ಲಿ ಅವಿಚ್ಛಿನ್ನ ದಾಂಪತ್ಯ ಹೇಗಿರಬೇಕೋ ಮಾತು ಮನಸ್ಸಿಗೆ ಅನುಗುಣವಾಗಿರಬೇಕು. ಆದ್ದರಿಂದ ಇವರಿಬ್ಬರ ದಾಂಪತ್ಯವನ್ನು ಯಾರು ತಿಳಿದುಕೊಳ್ತಾನೆ ಅವನಿಗೆ ಅವಿಚ್ಛಿನ್ನವಾಗಿರುವಂತಹ ದಾಂಪತ್ಯ ದೊರೆಯುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಗೌರಿ ಪೂಜೆಯ ಒಂದು ಮಹತ್ವವನ್ನು ಅನಾಯಾಸ ಇವತ್ತು, ನಿನ್ನೆ ಶ್ರಾವಣ, ಈ ಸ್ವರ್ಣ ಗೌರಿ ಇತ್ಯಾದಿಗಳು ನಡೆದಿದೆ. ಅದಾದ ನಂತರ ಪರೀಕ್ಷಿತ್ ಮಹಾರಾಜರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಅಧ್ಯಾಯ ಇಡೀ ಬರೀ ಪ್ರಶ್ನೆ ಇದೆ.
2ನೇ ಸ್ಕಂದದಲ್ಲಿ. ಈ ಎಲ್ಲ ಪ್ರಶ್ನೆಗಳಿಗೂ ನೀವು ನನಗೆ ಉತ್ತರ ಕೊಡಬೇಕು ಅಂತ. ಪ್ರಶ್ನೆ ಏನು ಅಂತ ಗೊತ್ತಾಗ್ತದೆ, ಮುಂದೆ ಹೋದಂಗೆ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಅನ್ನೋದೇ ಗೊತ್ತಾಗುವುದಿಲ್ಲ. ಅದನ್ನು ಆಳವಾಗಿ ನೋಡ್ತಾ ಹೋದಾಗ ಎಲ್ಲ ಪ್ರಶ್ನೆಗೂ ಉತ್ತರ ಬಂತು ಇಲ್ಲೋ ಅನ್ನೋದು ಗೊತ್ತಾಗ್ತದೆ. ವ್ಯಾಖ್ಯಾನಕಾರರು 12ನೇ ಸ್ಕಂದದ ತನಕವೂ ಪಾಪ ಅವ್ರು ನೆನಪಿಟ್ಕೊಂಡು ನಮಗೋಸ್ಕರ ನೋಡ್ರಿ 2ನೇ ಸ್ಕಂದದೊಳಗೆ ಪ್ರಶ್ನಾಧ್ಯಾಯದೊಳಗೆ ಈ ಪ್ರಶ್ನೆ ಕೇಳಿದ್ದ, ಈಗ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಅಂತ 12ನೇ ಸ್ಕಂದದ ತನಕ ಪಾಪ ಅವ್ರು ನೆನಪಿಟ್ಕೊಂಡು ಅದನ್ನ ಉತ್ತರ ಇಲ್ಲಿ ಬಂದಿದೆ ಅಂತ. ಅಂತೂ ಯಾವ ಪ್ರಶ್ನೆಗೂ ಶುಕಾಚಾರ ಉತ್ತರ ಕೊಡ್ಲಿಲ್ಲ ಅಂತ ಆಗಿದೆ. ಹಾಗೆ ಪ್ರಶ್ನೆ ಕೇಳಿದಾಗ ಶುಕಾಚಾರ್ಯರು ವಿಶೇಷವಾಗಿ ಪರೀಕ್ಷಿತರಾಜರಿಗೆ ಉಪದೇಶ ಮಾಡಲಿಕ್ಕೆ ಉದ್ಯುಕ್ತರಾಗಿ ಖರೇ ಭಾಗವತು ಶುರುವಾಗೋದು ಇಲ್ಲಿ. ನವಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯಿ ದೇಹಿನ ಅಂತರ್ಧ್ರುವಾಯಾನುಪಲಭ್ಯ ತಸ್ಮನೆ ಅಂತ. ಹಾಗಾಗಿ ಆರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ಇದೇ ಶ್ಲೋಕದಿಂದ ಪ್ರಾರಂಭ ಮಾಡಿದರು. ಸುಮಾರೊಂದು 12-14 ಶ್ಲೋಕಗಳಲ್ಲಿ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ ಶುಕಾಚಾರ್ಯ ಮಂಗಲಾಚರಣೆ ಅವರು. ಹಾಗೆ ಸ್ತೋತ್ರ ಮಾಡ್ತಾ ಪರಮಾತ್ಮನನ್ನ ಪರೀಕ್ಷಿತರಾಜ ಹೇಳ್ರಿ ಅಂತ ಕೇಳಿದರೂ ಕೂಡ ಕೂತವ್ರು ಯಾರಲ್ಲಿ? ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳು ಕೂತಿದ್ದಾರೆ. ಸಾಕ್ಷಾತ್ ಭಗವಂತನ 3 ರೂಪಗಳು ಕೂತ್ಕೊಂಡಿದ್ದಾವೆ. ಅದರ ಎದುರುಗಡೆ ಹೇಳಬೇಕಲ್ಲ. ಆದ್ದರಿಂದ ರುದ್ರದೇವರಿಗೆ ಹೇಳೋ ನಾನಲ್ಲ, ನೀನೇ ಒಳಗೆ ಕೂತು ಹೇಳಿಸು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಭೂತೈರ್ ಮಹದ್ಭಿರಿ ಯೈ ಮಹಾವಿಪುರೋ ವಿಭು ನಿರ್ಮಾಯ ಶೇತೆ ಯದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿವೆ ಅಂತ. ಪಂಚಭೂತಗಳು, ತ್ರಿಗುಣಗಳು ಮುಂತಾದವುಗಳ ಮೂಲಕವಾಗಿ ನವದ್ವಾರಗಳಿಂದ ಯುಕ್ತವಾದ ಪಟ್ಟಣದಂತೆ ನಮ್ಮ ಈ ದೇಹವನ್ನ ಪರಮಾತ್ಮ ಸೃಷ್ಟಿ ಮಾಡಿಕೊಟ್ಟ. ಇದಕ್ಕೆ ಪುರ ಅಂತ ಹೆಸರು. ಇದರ ಒಳಗೆ ನಿರ್ಮಾಯ ಶೇತೆ ಯದಮುಷು ಪುರುಷಃ, ಅವ ಈ ದೇಹದ ಒಳಗೆ ವಾಸ ಮಾಡ್ತಾನಾದ್ರಿಂದ ಅವನಿಗೆ ಪುರುಷ ಅಂತ ಹೆಸರು. ನಮ್ಮ ವ್ಯವಹಾರದಲ್ಲಿ ಏನಾಯ್ತು ಅಂದ್ರೆ ಪುರುಷರು ಸ್ತ್ರೀಯರು ಅಂತ. ಸ್ತ್ರೀಯರು ಪುರುಷರಲ್ಲ ಅನ್ನೋ ಲೆಕ್ಕದಲ್ಲಿ ಉಪನಿಷತ್ತಿನ ದೃಷ್ಟಿಯಲ್ಲಿ, ಶಾಸ್ತ್ರಗಳ ದೃಷ್ಟಿಯಲ್ಲಿ ಸ್ತ್ರೀಯರು ಪುರುಷರೇ. ಯಾಕೆ? ಪುರುಷ ಅನ್ನೋ ಶಬ್ದಕ್ಕೆ ಗಂಡಸು ಅಂತ ಅರ್ಥ ಅಲ್ಲ. ದೇಹವನ್ನ ಆಶ್ರಯಿಸಿಕೊಂಡಿರತಕ್ಕ ಜೀವ ಅದು ಪುರುಷ. ಮತ್ತೆ ಹೆಣ್ಮಕ್ಕಳು ದೇಹವನ್ನ ಆಶ್ರಯಿಸಿಕೊಂಡಿರೋರಲ್ವ, ಅವ್ರಿಗೂ ನಮ್ಮಂತೆ ಪಾಂಚಭೌತಿಕವಾದ ದೇಹ ಇದೆ. ಆ ದೇಹದ ಒಳಗೆ ಆ ಜೀವ ಇದೆ. ಆದ್ದರಿಂದ ಪುರುಷೇತೆ ಇದು ಪುರುಷ. ಪುರ ಎನಿಸಿದ ಈ ದೇಹದ ಒಳಗೆ ಇರೋದರಿಂದ ಪುರುಷ. ಖರೇ ಪುರುಷ ಯಾರು? ಯಾರಿದ್ರೆ ಈ ದೇಹದ ಒಳಗೆ ನಾವಿರ್ತೀವಿ ಅವರು ಪುರುಷರು. ಯಾರು ಈ ದೇಹದೊಳಗಿಲ್ಲ ಅಂದ್ರೆ ನಾವು ಒಂದು ಕ್ಷಣ ಇಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ಅವ್ರು ಹೆಂಗ್ರಿ ಪುರುಷರಾಗ್ತಾರೆ? ಆದ್ದರಿಂದ ಪರಮಾತ್ಮನೇ ನಿಜವಾದ ಅರ್ಥದಲ್ಲಿ ಪುರುಷ. ಅಂತಹ ಪರಮಾತ್ಮ ಭುಂಕ್ತೆ ಗುಣಾನ್ ಷೋಡಶಾತ್ಮಕ, ನಮ್ಮ 16 ಇಂದ್ರಿಯಗಳಲ್ಲೂ ಇದ್ದುಕೊಂಡು ಇಂದ್ರಿಯಗಳಿಗೆ ಗೋಚರವಾಗತಕ್ಕಂತಹ ಗುಣವಿಕಾರಗಳಾದ ಎಲ್ಲ ವಿಷಯ ಪದಾರ್ಥಗಳನ್ನು ಬಿಂಬನಾಗಿ ತನ್ನ ಮೊದಲು ಭೋಗ ಮಾಡಿ ಆಮೇಲೆ ಪ್ರತಿಬಿಂಬರಾದ ಜೀವರುಗಳಿಗೆ ಭೋಗ ಆಗುವಂತೆ ಮಾಡ್ತಾನೆ. ಅಂತಹ ಪರಮಾತ್ಮ ಸಹ ಅಲಂಕೃಶಿಷ್ಟ ಭಗವಾನ್ ವಚಾಂಸಿವೆ. ನನ್ನ ಮಾತಿನಲ್ಲಿ ಆ ಪರಮಾತ್ಮ ವಾಗೀಂದ್ರಿಯದಲ್ಲಿ ಅಲಂಕೃತನಾಗಲಿ, ಅವ ಕೂತು ಹೇಳಿಸ್ಲಿ, ನಾ ಹೇಳ್ತೀನಿ ಅಷ್ಟೆ. ಆವಾಗ ಶುಕಾಚಾರ್ಯರಲ್ಲಿ ಪರೀಕ್ಷಿತರಾಜರು ಪ್ರಾರ್ಥನೆ ಮಾಡಿದ್ದಾರೆ. ಒಂದು ಪ್ರಶ್ನೆ, ಸತ್ವಂ ರಜಸ್ತಮೈತಿ ನಿರ್ಗುಣಸ್ಯ ಗುಣಾಸ್ತ್ರಯ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯಯಾ ವಿಭೋಹೋ. ತುಂಬಾ ಒಳ್ಳೆಯ ಚಿಂತನೆ ಇದೆ. ಅನೇಕ ಬಾರಿ ಪರಮಾತ್ಮ ಸತ್ವರಜಸ್ತಮೋ ಗುಣಗಳ ಮೂಲಕ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಇತ್ಯಾದಿಗಳನ್ನೆಲ್ಲ ಕೇಳ್ತೀವಿ.
ರಜೋಗುಣದಿಂದ ಸೃಷ್ಟಿ, ಸತ್ವಗುಣದಿಂದ ರಕ್ಷಣೆ, ತಮೋಗುಣದಿಂದ ಸಂಹಾರ. ಬಹಳ ಅಂದ್ರೆ ಇದಕ್ಕೆ ಅಭಿಮಾನಿಗಳಾಗಿ ಶ್ರೀ ಭೂದುರ್ಗ ಅವರನ್ನ ಪ್ರೇರಣೆ ಮಾಡಿ ಅವರ ಮೂಲಕ ಇದನ್ನು ಮಾಡಿಸ್ತಾನೆ ಅಂತ. ಇದರ ಮೇಲಿನ ಚಿಂತನೆಯನ್ನ ಶುಕಾಚಾರ್ಯರು ಹೇಳ್ತಾರೆ. ಪರೀಕ್ಷಿತ ರಾಜರು ಕೇಳ್ತಾರೆ, ಪರಮಾತ್ಮ ಜಗತ್ತಿನ ಸೃಷ್ಟ್ಯಾದಿಗಳನ್ನ ಮಾಡುವಾಗ ಈ ಮೂರೂ ಗುಣಗಳನ್ನು ಒಟ್ಟಿಗೆ ಬಳಸ್ಕೋತಾನೋ ಅಥವಾ ಒಂದಾದ ಮೇಲೆ ಒಂದು ಬಳಸ್ಕೋತಾನೋ? ನಮಗೇನು ಅನಿಸ್ತದೆ? ಸೃಷ್ಟಿ ಮೊದಲು ನಡೆಯುತ್ತದೆ, ಆಮೇಲೆ ರಕ್ಷಣೆ ನಡೆಯುತ್ತದೆ, ಆಮೇಲೆ ಕೊನೆಗೆ ಸಂಹಾರ ನಡೆಯುತ್ತದೆ. ಅದ್ಮೇಲೆ ಮೂರನ್ನು ಒಟ್ಟಿಗೆ ಬಳಸ್ಕೊಳ್ಳೋ ಪ್ರಸಂಗರೇ ಏನು ಬರ್ತದೆ? ಸೃಷ್ಟಿಗಾಗಿ ರಜೋಗುಣ, ಸೃಷ್ಟಿ ಆದ ಮೇಲೆ ರಕ್ಷಣೆಗಾಗಿ ಸತ್ವಗುಣ, ಕೊನೆಗೆ 12.5 ವರ್ಷ ಬಾಕಿ ಇದ್ದಾಗ ಸಂಹಾರಕ್ಕಾಗಿ ತಮೋಗುಣ. ಯಾಕೆಂದ್ರೆ ಸೃಷ್ಟಿ ನಡೆಯುವಾಗ ಸಂಹಾರ ನಡೆಯೋದಿಲ್ಲ, ಸಂಹಾರ ನಡೆಯುವಾಗ ಸೃಷ್ಟಿ ಇರುವುದಿಲ್ಲ, ರಕ್ಷಣೆಯೂ ಇರುವುದಿಲ್ಲ. ಅಂದಮೇಲೆ ಆ ಗುಣಗಳ ಕೆಲಸ ಏನು ಅಂತ ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ, ಎರಡೂ ಖರೆ. ಅವುಗಳನ್ನು ಒಟ್ಟಿಗೆ ತಗೊಳ್ಳೋದು ಖರೆ, ಬಿಡಿಬಿಡಿಯಾಗಿ ಒಂದೊಂದನ್ನು ಒಂದೊಂದಕ್ಕೆ ತಗೊಳ್ಳೋದು ಖರೆ. ಅದೇ ಯಾಕೆ ಅಂದ್ರೆ ಶುಕಾಚಾರ್ಯ ಅಂತ ನೋಡು, ಈ ಸೃಷ್ಟಿ ಸಂಹಾರಗಳು ಎರಡು ಥರ. ಮಹಾ ಸೃಷ್ಟಿ, ಮಹಾಪ್ರಳಯ. ಬ್ರಹ್ಮದೇವರ 100 ವರ್ಷದ ನಿದ್ರೆಯ ಪ್ರಳಯ ಕಾಲ ಮುಗುದೇನು ಸೃಷ್ಟಿ ಪ್ರಾರಂಭ ಆಗ್ತದೆ, ಇದು ಮಹಾಸೃಷ್ಟಿ. ಈ ಸೃಷ್ಟಿಯಾಗುವಾಗ ರಕ್ಷಣೆಯೂ ಇಲ್ಲ, ಸಂಹಾರವೂ ಇಲ್ಲ. ಆದ್ದರಿಂದ ಆವಾಗ ರಜೋಗುಣ ಮಾತ್ರ ಸಾಕು. ಆದರೆ ಅದಾದ ಮೇಲೆ ಮುಂದೆ ಪ್ರಳಯ ಆಗೋ ತನಕವು ಮಧ್ಯದಲ್ಲಿ ಸೃಷ್ಟಿ, ರಕ್ಷಣೆ, ಸಂಹಾರ ಒಟ್ಟೊಟ್ಟಿಗೆ ನಡೆಯುತ್ತಿರ್ತಾರೆ. ಬ್ರಹ್ಮಪ್ರಳಯದ ಒಳಗೆ ಬ್ರಹ್ಮಾಂಡಾವರಣ ಸಹಿತವಾಗಿ ಎಲ್ಲವೂ ನಾಶ ಆಯಿತು. ಆದರೆ ಬ್ರಹ್ಮದೇವರ ಒಂದು ದಿನ ಮುಗಿದಾಗ ಒಂದು ಪ್ರಳಯ ಆಗ್ತದೆ. ಒಂದು ದಿನದಲ್ಲಿ ನಡೆಯುವ 28 ಮನ್ವಂತರಗಳಲ್ಲಿ ಒಂದೊಂದು ಮನ್ವಂತರ ಕಳೆದಾಗ ಒಂದೊಂದು ಪ್ರಳಯ ಆಗ್ತದೆ. ಈ ಕಡೆ ಪ್ರಳಯನೂ ಆಗ್ತಿರ್ತದೆ, ಆ ಕಡೆ ಸೃಷ್ಟಿನೂ ನಡೀತಾ ಇರ್ತದೆ. ಆದ್ದರಿಂದ ಮಹಾಸೃಷ್ಟಿ ಮುಗಿದು ಮಹಾಪ್ರಳಯ ಆಗೋ ಮಧ್ಯಂತರದ ಕಾಲದ ಒಳಗೆ ಸೃಷ್ಟಿ, ರಕ್ಷಣೆ, ಸಂಹಾರ ಏಕಕಾಲದಲ್ಲಿ ನಡೀತಾ ಇರ್ತಾವಾದ್ದರಿಂದಾಗಿ ಮಧ್ಯಂತರದಲ್ಲಿ ಪರಮಾತ್ಮ ಮೂರೂ ಗುಣಗಳನ್ನು ಒಟ್ಟಿಗೆ ಪರಿಗ್ರಹಣ ಮಾಡಿ ಸೃಷ್ಟಿ, ರಕ್ಷಣೆ, ಸಂಹಾರಗಳನ್ನು ಮಾಡ್ತಾರೆ. ಮಹಾಪ್ರಳಯ ಮಹಾಸೃಷ್ಟಿಯಲ್ಲಿ ಮಾತ್ರ ಪ್ರತ್ಯೇಕವಾಗಿ ಒಂದೊಂದು ಗುಣವನ್ನು ಒಂದೊಂದಕ್ಕಾಗಿ ಸ್ವೀಕಾರ ಮಾಡ್ತಾನೆ ಅಂತ ವರ್ಣನೆಯನ್ನ ಮಾಡ್ತಾ ಮುಂದುವರೆದು ಸತ್ವರಜಸ್ತಮೋ ಗುಣಗಳು ನಮಗೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾವೆ ನಾವು ಹೇಳ್ತೀವಿ. ಅನೇಕ ಸರ್ತಿ ಪ್ರಕೃತಿ ಬಂಧನ, ತ್ರಿಗುಣಗಳ ಬಂಧನ ಇತ್ಯಾದಿಯಾಗಿ ನಾವು ಹೇಳೋದು. ಈ ತ್ರಿಗುಣಗಳು ನಮಗೆ ಬಂಧಕ ಆಗುವುದು ಹೇಗೆ? ಎಲ್ಲರೂ ಹೇಳೋದೇನು ಅಂದ್ರೆ ತ್ರಿಗುಣಗಳು ಬಂಧನಕ್ಕೆ ಕಾರಣ ಅಂತ. ಶುಕಾಚಾರ್ಯ ಅಂತಾರೆ ತ್ರಿಗುಣಗಳು ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಅದು ಬಹಳ ವಿಶೇಷ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯ ಜ್ಞಾನ ಕ್ರಿಯಾಶ್ರಯ ಬಧ್ನಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣ ಸಯೇಷ ಭಗವಾನ್ ಲಿಂಗೈ ತ್ರಿಭಿರೇತೈರಧೋಕ್ಷಜ ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮಚೇಶ್ವರ ಎಂಬುದಾಗಿ ಹೇಳ್ತಾ ಇದರ ಸಾರಾಂಶ ಹೇಳಿಬಿಡ್ತೇನೆ. ಪದ ಆಚಾರ್ಯರ ತಾತ್ಪರ್ಯ ಇವೆಲ್ಲ ಬೇಡ. ಯಾದವಾರ್ಯರು ನಮಗದರ ಜಿಷ್ಟ ತೆಗೆದು ಕೊಟ್ಬಿಟ್ಟಿದ್ದಾರೆ. ಒಟ್ಟು ಇಡೀ ಶ್ಲೋಕದಿಂದ ಶ್ಲೋಕ ತಾತ್ಪರ್ಯಗಳ ಮೂಲಕ ಸಿಗತಕ್ಕ ಅಭಿಪ್ರಾಯ ಏನು, ಒಟ್ಟು ತ್ರಿಗುಣಗಳು ಬಂಧನಕ್ಕೆ ಕಾರಣ ಹೇಗೆ, ವಿಮೋಚನೆಗೆ ಕಾರಣ ಹೇಗೆ, ಎರಡನ್ನೂ ಕೂಡ ಅವರು ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಸತ್ವರಜಸ್ತಮೋ ಗುಣಗಳಲ್ಲಿ ಸ್ಥೂಲ ಸತ್ವರಜಸ್ತಮೋ ಗುಣಗಳು, ಸೂಕ್ಷ್ಮ ಸತ್ವರಜಸ್ತಮೋ ಗುಣಗಳು ಅಂತ ವಿಭಾಗ. ಸ್ಥೂಲವಾದ ಸತ್ವರಜಸ್ತಮೋ ಗುಣಗಳು ಬಂಧನಕ್ಕೆ ಕಾರಣ ಆಗ್ತದೆ, ಸೂಕ್ಷ್ಮವಾದ ಸತ್ವರಜಸ್ತಮೋ ಗುಣಗಳು ವಿಮೋಚನೆಗೆ ಕಾರಣ ಆಗ್ತದೆ, ಸಂಸಾರ ಬಂಧನದ ವಿಮೋಚನೆಗೆ ಕಾರಣ. ಹೇಗೆ ಅಂದ್ರೆ ಮೊದಲನೆಯದಾಗಿ
ಜ್ಞಾನೇಂದ್ರಿಯಗಳಲ್ಲಿ ಆ ಸತ್ವಗುಣ ಇದ್ದುಕೊಂಡು ಜ್ಞಾನೇಂದ್ರಿಯಗಳಿಂದ ನಾವೇನು ಮಾಡ್ತೇವೆ ಅದೆಲ್ಲವನ್ನೂ ಕೂಡ ನಾನು ಮಾಡಿದೆ ಅನ್ನೋ ಭಾವನೆಯನ್ನು ಕಣ್ಣಿನಿಂದ ರೂಪ ನೋಡ್ತೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶನೇಂದ್ರಿಯ ಇವೆಲ್ಲ ಜ್ಞಾನೇಂದ್ರಿಯಗಳು. ಒಂದರಿಂದ ರೂಪಜ್ಞಾನ, ಒಂದರಿಂದ ಶಬ್ದಜ್ಞಾನ, ಒಂದರಿಂದ ಗಂಧಜ್ಞಾನ, ಒಂದರಿಂದ ಸ್ಪರ್ಶಜ್ಞಾನ, ಒಂದರಿಂದ ಶಬ್ದಜ್ಞಾನ. ಆದ್ದರಿಂದ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಕರ್ಮ ಮಾಡೋದಕ್ಕೆ ಸಹಕಾರಿಯಾದ ಇಂದ್ರಿಯಗಳು ಕರ್ಮೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಅದರಲ್ಲಿ ಸತ್ವಗುಣ ಈ 5 ಜ್ಞಾನೇಂದ್ರಿಯಗಳಲ್ಲಿದ್ದುಕೊಂಡು ಆ ಜ್ಞಾನೇಂದ್ರಿಯಗಳ ಮೂಲಕ ನಾವು ಏನೇನು ಕೆಲಸ ಮಾಡ್ತೇವೋ ಅದೆಲ್ಲ ನಾನು ಮಾಡಿದೆ ಅನ್ನೋ ಭಾವನೆ ಹುಟ್ಟಿಸು. ರೂಪ ನೋಡಿದ್ವಿ ಕಣ್ಣಿನಿಂದ, ನಾನು ನೋಡಿದೆ. ಯಾರು ನನ್ನ ಕಣ್ಣು ನೋಡ್ತು ಅಂತ ಹೇಳಂಗಿಲ್ಲ. ಪ್ರವಚನ ಕೇಳಿದ್ವಿ, ನಾನು ಕಿವಿ ಕೇಳ್ತು ಅಂತ ಹೇಳೋದಿಲ್ಲ, ನಾ ಕೇಳಿದೆ. ರಸಾಸ್ವಾದನೆ ಮಾಡಿದ್ವಿ, ಗಣಪತಿ ಹಬ್ಬ ಇವತ್ತು ಭಾರಿ ಮೋದಕ ಮಾಡಿದ್ರು, ಹಂಗೆ ಹಿಂಗೆ ಅಂತ ರಸಾಸ್ವಾದನೆ ಮಾಡ್ತೇವೆ. ನಾಲಿಗೆ ರಸಾಸ್ವಾದನೆ ಮಾಡಿದ್ದು, ನಾನು ರುಚಿ ಉಂಡೆ ಅಂತ. ಆದ್ದರಿಂದ ಜ್ಞಾನೇಂದ್ರಿಯಗಳಿಂದ ಏನೇನು ಕೆಲಸ ನಡೆಯುತ್ತದೋ ಇದು ನಿಜವಾಗಿ ನಡೆದದ್ದು ಶ್ರವಣ, ನಯನ, ಘ್ರಾಣ, ತ್ವಗ್, ರಸನ, ವಾಕ್, ಪಾಣಿ, ಪಾದಾದಿ ಅವಯವಗಳು ತತ್ಪತಿಗಳ ಒಳಗೆ ತಚ್ಛಕ್ತಿದನು ಎನಿಸಿ ತದ ಅಭಿಧನಾಗಿ ಅದೇ ಹೆಸರು ಅವನಿಗೆ. ಉಪನಿಷತ್ತುಗಳೇ ಹೇಳಿದೆ, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ ವಾಚೋಹ ವಾಚಂ ಚಕ್ಷುಷಶ್ಚಕ್ಷು. ನೀವು ಇಂದ್ರಿಯಗಳನ್ನು ಯಾವ ಹೆಸರಿನಿಂದ ಕರೀತೀರೋ ದೇವರಿಗೂ ಅದೇ ಹೆಸರು. ಆ ಇಂದ್ರಿಯಗಳಲ್ಲಿದ್ದುಕೊಂಡು ಆ ಶಕ್ತಿಯನ್ನು ಅವನು ಪ್ರೇರಣೆ ಮಾಡುವುದರಿಂದ. ಅಂದಮೇಲೆ ನೋಡಿದ್ಯಾರು? ನಮ್ಮ ಕಣ್ಣಲ್ಲ, ನಾವಲ್ಲ. ಕಣ್ಣಿಗೆ ಪ್ರೇರಕನಾದ ಸೂರ್ಯನೂ ಅಲ್ಲ, ಅವನಿಗೆ ಪ್ರೇರಕನಾದ ಪ್ರಾಣನೂ ಅಲ್ಲ, ಅವನಿಗೆ ಸ್ವತಂತ್ರ ಪ್ರೇರಕನಾದ ಪರಮಾತ್ಮ ನೋಡೋದು. ಬಿಂಬನಾಗಿ ಅವ ನೋಡಿದರೆ ನಾವು ನೋಡ್ತೀವಿ. ಅವನೇ ನೋಡಿಸ್ತಿಲ್ಲ ಅಂದ್ರೆ ಉಳಿದವರು ಯಾರಿದ್ರೂ ಉಪಯೋಗ ಇಲ್ಲ. ಅವು ಯಾವ ದೇವತೆಗಳು ನಮ್ಮಿಂದ ನೋಡಿಸೋದು, ಕೇಳಿಸೋದು, ಏನನ್ನು ಮಾಡೋದು. ಎಲ್ಲಾ ಸ್ವಿಚ್ಚು ಹಾಕಿಟ್ಟಿವಿ, ಕರೆಂಟೇ ಇಲ್ಲ ಅಂದ್ರೆ ಏನು? ಹಾಗೆ ಎಲ್ಲಾ ಇಂದ್ರಿಯಗಳು ಇದ್ದಾವೆ, ಅವನೇ ಪ್ರೇರಣೆ ಮಾಡಲಿಲ್ಲ ಅಂದ್ರೆ ಉಳಿದವರು ಯಾರಿದ್ದೇನು ಉಪಯೋಗ ಇದೆ? ಹಾಗಾಗಿ ಜ್ಞಾನೇಂದ್ರಿಯಗಳಿಂದ ನಮಗೆ ಜ್ಞಾನ ಬರುವಾಗ ಒಳಗೆ ಇದ್ದು ಜ್ಞಾನವನ್ನು ಕೊಡುವವನು ಅವನು. ಅವನನ್ನು ಮರೆತು ನಾ ನೋಡಿದೆ, ನಾ ಕೇಳಿದೆ, ನಾ ಉಂಡೆ, ತಿಂದೆ ಅಂತ ಜ್ಞಾನೇಂದ್ರಿಯಗಳಿಂದ ನಡೆಯೋ ಕಾರ್ಯಗಳ ಬಗ್ಗೆ ನಾನು ಅನ್ನೋ ಅಹಂಭಾವ ಏನು ಬರ್ತದೆ, ಇದು ಸತ್ವಗುಣದ ಮೂಲಕ ನಮಗೆ ಬರೋದು. ಹಾಗಾಗಿ ಈ ಅಹಂಭಾವವೇ ನಮ್ಮ ಬಂಧನಕ್ಕೆ ಕಾರಣ. ಆದ್ದರಿಂದ ಸತ್ವಗುಣ ನಮಗೆ ಬಂಧಕವಾಗುವ ಕ್ರಮ ಹೀಗೆ. ಆಮೇಲೆ ಕರ್ಮೇಂದ್ರಿಯಗಳಿಂದ ಕಾರ್ಯ ಮಾಡುವಾಗ ಅಧಿಕ ಮಾಸ ಬಂತು, ಆಚಾರನ ಕರೆದು 33 ಉಂಡಿ ಮಾಡಿ ದಾನ ಕೊಟ್ಟೆ, ಇದೇ ಕೈಯಿಂದ ಕೊಟ್ಟೆ. ದೇವರು ಕೊಟ್ಟು ಈ ಕೈಯಿಂದ ನಿತ್ಯ ದೇವರು ಪೂಜಾ ಮಾಡ್ತೀನಿ, ದಾನ ಕೊಡ್ತೀನಿ. ತೀರ್ಥಯಾತ್ರೆ ಅನೇಕ ಬಾರಿ ಮಾಡಿ ಬಂದಿದ್ದೀನಿ, 15 ಸರ್ತಿ ಬದರಿ ಯಾತ್ರೆ ಆಗಿದೆ, ಪಾದಯಾತ್ರೆಗೆ ಹೋಗಿ ಬಂದೀನಿ. ಹೀಗೆ ಪಾಣಿ, ಪಾದ, ವಾಕ್ 200 ಸರ್ತಿ ಭಾಗವತ ಹೇಳೀನಿ, 500 ಸರ್ತಿ ಹೇಳೀನಿ, ಮುಗಿದೋಯ್ತು. ಎಲ್ಲ ಭಾಗವತನು ಕೃಷ್ಣಾರ್ಪಣ. ಹೀಗೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ 5 ಕರ್ಮೇಂದ್ರಿಯಗಳಿಂದ ಏನು ಕರ್ಮಗಳು ನಡೆಯುತ್ತದೆ, ಕ್ರಿಯೆಗಳು ನಡೆಯುತ್ತದೆ. ಈ ಯಾವ ಕ್ರಿಯೆಗಳು ನಮ್ಮಿಂದ ನಡೆಯೋದಲ್ಲ, ಒಳಗೆ ನಿಂತು ಪರಮಾತ್ಮ ಪ್ರೇರಣೆ ಮಾಡಿದರೆ ನಡೆಯೋದು. ವಾಗೀಂದ್ರಿಯಕ್ಕೆ ಅಗ್ನಿ, ಪಾದಕ್ಕೆ ಜಯಂತ, ಪಾಣಿಗೆ ದಕ್ಷ ಪ್ರಜಾಪತಿ, ಪಾಯು ಉಪಸ್ಥಗಳಿಗೆ ನಿವೃತ್ತಿ, ಮನುಗಳು. ಅವರಿಗೂ ಪ್ರೇರಕರಾಗಿ ಪ್ರಾಣದೇವರು, ಅವರಿಗೂ ಪ್ರೇರಕನಾಗಿ ಪರಮಾತ್ಮ. ಆದ್ದರಿಂದ ಈಗಿದು ಹೆಂಗಾಗಿದೆ ಅಂದ್ರೆ
ಅಪ್ಪಿತಪ್ಪಿ ನಾವೇನಾದ್ರೂ ಒಳಗೆ ನಿಂತು ದೇವರು ಮಾಡಿಸಿದ ಅಂದ್ರೆ ಯಾಕೋ ಸ್ವಲ್ಪ ಆಚಾರ ಈ ಸರ್ತಿ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ಯಾರ, ಬಹುಶಃ ವಯಸ್ಸಾಯ್ತು ಅಂತ ಕಾಣಿಸ್ತದೆ. ಅಂದ್ರೆ ಖರೆ ಏನದ ಅದನ್ನ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹಿಂಗಾಗ್ತದೆ. ಆ ಖರೆ ಬಿಟ್ಟು ನಾ ಮಾಡಿ ನೀನು ಎಲ್ಲರೂ ಭಾರಿ ಆದರ ಗೌರವ ಬಂದು ಕಾರ್ಯ ಹಿಡಿದಿರ್ತಾರೆ. ಇದೆ ರಜೋಗುಣ ನಮ್ಮನ್ನ ಕರ್ಮೇಂದ್ರಿಯಗಳ ಮೂಲಕವಾಗಿ ನಾವು ಮಾಡೋ ಕಾರ್ಯಗಳಲ್ಲಿ ನಾನು ಮಾಡಿದೆ ಅನ್ನೋ ಅಹಂಕಾರ ಹುಟ್ಟಿಸ್ತದಲ್ಲ, ಆ ಮೂಲಕವಾಗಿ ನಮ್ಮನ್ನ ಮತ್ತಿಷ್ಟು ಬಂಧನ ಬಿಗಿಯಾಗುವಂತೆ ಮಾಡೋದು. ಆಮೇಲೆ ತಮೋಗುಣ ನಮ್ಮ ಶರೀರ. ಈ ಶರೀರದಿಂದ ಏನೇನೋ ಕಾರ್ಯಗಳನ್ನು ಮಾಡ್ತೇವೆ, ಆಯಾಸ ಆಗ್ತದೆ. ಏಕಾದಶಿ, ಕೃಷ್ಣಾಷ್ಟಮಿ, ಉಪವಾಸ, ದೂರಕ್ಕೆ ಅಡ್ಡಾಡಿ ಬಂದ್ವಿ, ಯಾತ್ರೆಗೆ ಹೋಗಿ ಬಂದ್ವಿ, ಬಹಳ ಆಯಾಸ ಆಗಿದೆ. ಏನೋ ಒಂದಿಷ್ಟು ಆಯಾಸ, ಅದರ ದುಃಖ ಇವುಗಳನ್ನು ಅನುಭವಿಸ್ತೇವೆ. ನಿಜವಾಗಿ ನೋಡಿದರೆ ಇದು ದೇಹಕ್ಕಾದದ್ದು ಹೊರತು ಆತ್ಮನಿಗಲ್ಲ. ಆತ್ಮನಿಗೆ ಈ ಯಾವ ವಿಕಾರಗಳು ಇಲ್ಲ. ಜೀವನಿಗೆ ದೇಹದ ಮೇಲೆ ಆ ಮಟ್ಟದ ಅಭಿಮಾನವನ್ನು ಅವನು ಇಟ್ಕೊಂಡಿದ್ದಾನಾದ್ದರಿಂದ ದೇಹದ್ದೆಲ್ಲ ನಂದು ಅಂತ ತಿಳ್ಕೊಂಡು ಒದ್ದಾಡ್ತಿದ್ದಾನವನು. ನಿಜವಾಗಿ ಇದು ದೇಹದ ವಿಕಾರಗಳು ಹೊರತು ಜೀವನದ್ದಲ್ಲ. ಯಾರು ದೇಹದ ಮೇಲಿನ ಅಭಿಮಾನವನ್ನು ಪೂರ್ಣ ತೊರೆದಿರ್ತಾರೆ ಅವರಿಗಿದು ಸಾಧ್ಯ. ನೀವು ಕೇಳಿರ್ತೀರಿ, ಯಾಜ್ಞವಲ್ಕ್ಯರು ಜನಕನಿಗೆ ಉಪದೇಶ ಮಾಡ್ತಿದ್ರಂತೆ. ಅವನ್ನೇ ನೋಡ್ಕೊಂಡು ಉಪದೇಶ ಮಾಡ್ತಿದ್ರು. ರಗಡು ಮಂದಿ ಋಷಿಮುನಿಗಳೆಲ್ಲ ಕೂತಿದ್ರು, ಅವ್ರ ಕಡೆ ಮಾರಿನೇ ನೋಡಿ. ಬಹುಶಃ ಮಂಗಳದ ದಿವಸ ಭಾಳ ದಕ್ಷಿಣೆ ಕೊಡ್ತಾನ, ಬೆಳ್ಳಿ ತಮ್ಗಿ, ರೇಷ್ಮೆ, ಧೋತ್ರ, ಸೀರೆ ಕೊಡ್ತಾನ. ಅದಕ್ಕೆ ಅವನು ಮಾರಿನೇ ನೋಡ್ಲಿಕ್ಕೆ ಹತ್ತ. ಮತ್ತೆ ಎಲ್ಲ ಇರೋರು ನೋಡ್ರಿ, ಎಲ್ಲಾ ಕಾಲದೊಳಗೂ ಇರೋರೇ ಇಂಥವೆಲ್ಲ ಮಾತಾಡೋರು. ತಡ್ಕೊಳ್ಳಿಕ್ಕಾಗ್ಲಿಲ್ಲ, ಕಡಿ ದಿವಸ ಒಂದು ಕೇಳೇ ಬಿಟ್ರು. ಒಂದ್ ದಿವಸ ಅಲ್ಲ, ಮತ್ ನಾವು ಪಾಠಕ್ಕೆ ಕೂತಿರ್ತೀವಿ, ಪ್ರವಚನಕ್ಕೆ ಕೂತಿರ್ತೀವಿ, ನೀವು ಅವನ್ನ ಮಾರಿ ಅಷ್ಟೇ ಯಾಕೆ ನೋಡ್ತೀರಿ, ನಮ್ಮನ್ನ ಯಾಕೆ ನೋಡಂಗಿಲ್ಲ? ಯಾಜ್ಞವಲ್ಕ್ಯರು ಸುಮ್ ಕೂತ್ರು. ಒಂದ್ ದಿವಸ ನಿಮ್ಗೆ ಹೇಳ್ತೀನಿ ಇದ್ರ ಬಗ್ಗೆ. ಈಗಂತೂ ಅದನ್ನ ತಲೆ ಒಳಗೆ ಹಾಕೋಬೇಡ್ರಿ, ಸುಮ್ ಕೇಳಿ. ಹಿಂಗೆ ಒಂದು 4 ದಿವಸ ಆಗಿತ್ತು. ಒಂದು ದಿವಸ ಪಾಠ ಪ್ರವಚನ ನಡೀತಾ ಇದೆ. ಯಾರೋ ಒಬ್ಬ ದೂತ ಬಂದು, ಮಹಾರಾಜರೇ, ಆ ಮಿಥಿಲಾ ಪಟ್ಟಣದ ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿಬಿಟ್ಟು. ರಾಜ ಅದು ಕೇಳಿಯೂ ಕೇಳಿಸ್ತವ್ರನ್ನು ಸುಮ್ಮನೆ ಇಲ್ಲಿ ಕೂತಿದ್ರಲ್ಲ ಬ್ರಾಹ್ಮಣರು, ಋಷಿಗಳು, ಅಯ್ಯೋ ಅದು ನಾಳೆ ಗಾಳಿ ಜಾಸ್ತಿ ಆಗಿದೆ, ಬಂದು ನಮ್ಮ ಮನೆಗೆ ಹತ್ಕೊಂಡ್ರೆ ಏನು ಮಾಡೋದು? ಒಬ್ಬೊಬ್ಬರೇ ಎದ್ದು ಖಾಲಿ ಆಗಿ. ಏನು ಬೇಡ್ರಿ, ಮನೆಗೆ ಬೆಂಕಿ ಹತ್ತುದು ಬೇಡ. ಆಚಾರ ಪ್ರವಚನ 6:30 ಅದ ಅಂದ್ರೆ ನಳ ಏನ್ರಿ 6:30 ಬಂದ್ರೆ ಆಚಾರ ಒಬ್ಬರೇ ಕೊಡ್ಬೇಕು. ಕೃಷ್ಣಾರ್ಪಣ. ಈಗೇನೋ ಸ್ವಲ್ಪ ಅನುಕೂಲ ಆಗ್ಯಾವ. ಒಂದು ಕಾಲದಾಗ ಪಾಪ 7 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ನೀರು ಬರುವ ಪರಿಸ್ಥಿತಿಯಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವ್ರು ಬಿಟ್ಟಾಗ ನಾವು ಸಿದ್ಧ ಇರಬೇಕು. ಆದ್ದರಿಂದ ಕೊನೆಗೆ ಅರಮನೆ ಬಂಗಾರದ ಸಿಂಹಾಸನಕ್ಕೆ ಬೆಂಕಿ ಹತ್ತಿದೆ ಅಂದ್ರೆ ಮಿಥಿಲಾಯಾಮ್ ದಖ್ಯಮಾನಾಯಾಮ್ ನಮೇ ದಹತಿ ಕಿಂಚನ. ಸುಡ್ತದ, ನನಗೇನಾಗ್ಬೇಕು ಅಂತ. ಇಲ್ಲ, ಅದು ನಿಮ್ ಶಾಟಿಗೆ, ನಿಮ್ ಬಟ್ಟೆಗೂ ಹತ್ತಾ ಇದೆ, ನಿಮ್ ದೇಹಕ್ಕೂ ಅಂಟ್ಕೊಂಡ್ಬಿಡುತ್ತೆ ಇನ್ನು ಬೆಂಕಿ. ಸುಟ್ಟು ಹೋಗ್ಲಿ, ನಾ ದೇಹ ಅಲ್ಲ, ನಾ ಬೇರೆ, ದೇಹ ಬೇರೆ, ಇವತ್ತಿಲ್ಲ ನಾಳೆ ಬಿದ್ದು ಹೋಗೋದೇ, ಸುಡೋದೇ ಇದು. ಆ ಮಟ್ಟದಲ್ಲಿ ಅವನು ದೇಹಾಭಿಮಾನವನ್ನು ತೊರೆದಿದ್ದ ಅನ್ನೋದಕ್ಕೆ ಯಾಜ್ಞವಲ್ಕ್ಯರು ಅವನು ಮಾರಿ ನೋಡ್ಲಿಕ್ಕೆ ಹತ್ತಿದ್ರು. ದೇಹಾಭಿಮಾನ ಇಲ್ಲದ ಅವರಿಗೆ ಉಪದೇಶ ಮಾಡ್ಲಿಕ್ಕೆ ಕೂತು ಗುರು ಈತ. ಇಮಗೆ ಯಾಕೆ ದುಡ್ಡು ಕಾಸಿನ ಮೋಹ ಇರುತ್ತೆ, ಶಿಷ್ಯನಿಗೆ ಇಲ್ಲದೆ. ಆದ್ದರಿಂದ ಅದಿಲ್ಲ. ಹಾಗೆ ದೇಹದ ಮೇಲೆ ನಾವು ಆ ಅಭಿಮಾನ ಇಟ್ಕೊಂಡಿದ್ದೀವಾದ್ದರಿಂದ ದೇಹಕ್ಕಾಗುವ ಆಯಾಸ, ದುಃಖ ಇವೆಲ್ಲ ನಮ್ದು ಅಂತ ಕ್ಲೇಶ ಪಡ್ತೀವಿ, ಒದ್ದಾಡ್ತೀವಿ. ವಾಸ್ತವವಾಗಿ ಇದು ನಮ್ಮದಲ್ಲ. ನಾವೇನು ಸಾತ್ವಿಕ ಜೀವರಾಗಿದ್ರೆ 24 ಕ್ಯಾರೆಟ್ ಬಂಗಾರ ಇದ್ದ ಹಾಗೆ ಶುದ್ಧ ಜ್ಞಾನಾನಂದಮಯ ಸ್ವರೂಪರು ಈ ಜೀವ. ಮ್ಯಾಲ ಇವೆಲ್ಲ ಆವರಣಗಳು, ಅಂಗಿ,
ಬನಿಯನ್ನು ಮ್ಯಾಲೆ ಸ್ವೆಟರು, ಅದರ ಮೇಲೆ ಅಂಗಿ, ಅದರ ಮೇಲೆ ಜುಬ್ಬ ಎಲ್ಲ ಹಾಕೊಂಡು ಪ್ಯಾಕ್ ಆಗಿ ಬಿಟ್ಟಿರ್ತಾರಲ್ಲ, ಒಂಚೂರು ಗಾಳಿ ಒಳಗೆ ಹತ್ತಬಾರದು ಅಂತ ಧಾರವಾಡಕ್ಕೆ ಬಂದವರು ನಾವು. ಹಂಗೆ ಎಷ್ಟಾವರಣಗಳು ನಮ್ಮ ಮೇಲೆ, ಆ ಎಲ್ಲ ಆವರಣಗಳಿದ್ದದ್ರಿಂದ ನಮ್ಮ ಹಣೆ ಬರಕ್ಕೆ ನಾವ್ಯಾರು ನಮಗೆ ತಿಳಿಯುವಂತೂ ದೇವರ ಬಗ್ಗೆ ಅಂತೂ ತಿಳಿತಾನೆ. ಯಾವಾಗ ಒಂದೊಂದೇ ಅಂಗಿ ಕಳೆದು ಒಗಿತೀವಿ ಆವಾಗ ನಮಗೆ ನಾವ್ಯಾರು ಅಂತೂ ಗೊತ್ತಾಗುತ್ತೆ, ದೇವರು ಯಾರು ಅಂತೂ ಗೊತ್ತಾಗ್ತದೆ. ಈ ಅಂಗಿ ಮೇಲಿಟ್ಟಿರೋ ಅಭಿಮಾನ ನಮ್ಮ ಈ ಎಲ್ಲ ದುಃಖಕ್ಕೆ ಕಾರಣ. ಆದ್ದರಿಂದ ತಮೋಗುಣ ಏನ್ ಮಾಡ್ತದೆ, ಈ ಶರೀರದಲ್ಲಿದ್ದುಕೊಂಡು ಶರೀರದ ಮೂಲಕ ಆಗುವಂತಹ ಎಲ್ಲಾ ದುಃಖಗಳು ಇದು ನನ್ನದು ಅನ್ನೋ ಭಾವವನ್ನು ಹುಟ್ಟಿಸಿ ಆ ಮೂಲಕ ನಮ್ಮನ್ನ ಈ ಸಂಸಾರದಲ್ಲಿ ಮುಳುಗಿಸ್ಬಿಡುತ್ತೆ. ಹೀಗೆ ತ್ರಿಗುಣಗಳು ಬಂಧನಕ್ಕೆ ಕಾರಣವಾಗುವ ಕ್ರಮ. ಆದರೆ ಇದೇ ತ್ರಿಗುಣಗಳ ಸೂಕ್ಷ್ಮ ರೂಪಕ್ಕೆ ಪರಮಾತ್ಮ ಪ್ರೇರಣೆಯನ್ನು ಯಾವಾಗ ಕೊಡ್ತಾನೆ ಆವಾಗ ಸತ್ವಗುಣ ಜ್ಞಾನೇಂದ್ರಿಯದಲ್ಲಿದ್ದುಕೊಂಡು, ಸೂಕ್ಷ್ಮ ಜ್ಞಾನೇಂದ್ರಿಯದಲ್ಲಿದ್ದುಕೊಂಡು ಯಾವುದೇ ಜ್ಞಾನೇಂದ್ರಿಯಗಳಿಂದ ಕರ್ಮ ಮಾಡುವಾಗಲೂ ನಾನು ಮಾಡಿದೆ ಅನ್ನೋ ಭಾವವನ್ನು ಹುಟ್ಟಿಸೋದಿಲ್ಲ. ಕರ್ಮೇಂದ್ರಿಯಗಳಿಂದ ಮಾಡುವಾಗ ರಜೋಗುಣ ನಾನು ಮಾಡಿದೆ ಅನ್ನೋ ಭಾವ ಹುಟ್ಟಿಸೋದಿಲ್ಲ. ತಮೋಗುಣ ದೇಹದಿಂದ ಯಾವುದೇ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಏನೇ ಆಯಾಸವಾದರೂ ಇದೆಲ್ಲ ಭಗವಂತನ ಸೇವೆ, ಹರಿಪ್ರೀತಿ ಜನಕವಾದದ್ದು ಅನ್ನೋ ಅನುಸಂಧಾನವನ್ನು ಮಾಡ್ತಾನೆ ಹೊರತು ಅಯ್ಯೋ ಏನ್ ಮಾಡುವುದು 3 ತಾಸು ಹೋಗಿ ಭಾಗವತ ಹೇಳಿ ಬಂದೆ, ಸಿಕ್ಕಾಪಟ್ಟೆ ಆಯಾಸ ಆಗಿಬಿಡ್ತು, ದೇವರ ಪೆಟ್ಟಿಗೆ ಪುಸ್ತಕ ಹೊತ್ಕೊಂಡು ಬಂದ, ಎಷ್ಟು ಭಾರ ಇದು ಅಂತ. ಕೃಷ್ಣ ಇವೇನು ಆಯಾಸ ಆಗುತ್ತೆ ಗುರುಗಳ ಸೇವೆ, ದೇವರ ಸೇವೆ, ಯಾತ್ರೆ ಮುಂತಾದವುಗಳಿಗೆ, ಈ ಆಯಾಸ ಇದು ಭಗವಂತನ ಸೇವೆ, ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿದ ಅಂತಂದ್ರೆ ರೋಗಾನುಭವವೆಲ್ಲ ಉಗ್ರ ತಪವು ಅಂತ ವಾದಿರಾಜರು ಹೇಳಿದ್ರು. ಇದನ್ನು ಎಷ್ಟರ ಮಟ್ಟಿಗೆ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತದೆ ಅಂದ್ರೆ ಇದೇ ಮಾತನ್ನ ಅಲ್ಲಿ ಹೇಳ್ತಾರೆ. ನಮ್ಮ ಶರೀರದಲ್ಲಾಗುವ ರೋಗ, ವೇದನೆ ಇದೆಲ್ಲವೂ ಕೂಡ ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಬೇಕು. ಅಷ್ಟೇ ಅಲ್ಲ, ಇನ್ನ ಒಳಗೆ ಹೋದ್ರೆ ನಮ್ಮ ಮರಣಾನಂತರದಲ್ಲಿ ನಮ್ಮನ್ನ 4 ಜನ ಎತ್ಕೊಂಡು ಹೋಗ್ತಾರಲ್ಲ, ಆ ಅಂತಿಮ ಯಾತ್ರೆಯೂ ಒಂದು ಭಗವಂತನ ಪೂಜೆ. ಆಮೇಲೆ ನಮ್ಮ ದೇಹವನ್ನು ಚಿತೆ ಮೇಲಿಟ್ಟು ಅಗ್ನಿಗೆ ಸಮರ್ಪಣೆ ಮಾಡ್ತಾರಲ್ಲ, ಅದು ಕೂಡ ಒಂದು ಭಗವಂತನ ಪೂಜೆ, ಅವನಿಗೆ ಹವಿಸ್ಸಾಗಿ ಅರ್ಪಣೆ ಮಾಡ್ತಾ ಇರೋದು ಅನ್ನುವ ಅನುಸಂಧಾನ ನಾವಿನ್ನು ಬದುಕಿರೋವಾಗಲೇ ನಮ್ಮ ಮರಣದ ಅನುಸಂಧಾನವನ್ನ, ನಮ್ಮ ದೇಹವನ್ನ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಆದ್ದರಿಂದ ದೇಹಕ್ಕಾಗುವ ಏನೇ ಆಯಾಸಗಳಿದ್ರೂ ಕೂಡ ಇದು ಪರಮಾತ್ಮನ ಸೇವೆ, ಪೂಜೆ ಅನ್ನುವ ಎಚ್ಚರವನ್ನು ನಮಗೆ ಕೊಟ್ಟು ಮತ್ತಷ್ಟು ಉತ್ಸಾಹವನ್ನು ಕೊಟ್ಟು ಮಾಡಿಸೋದು ಸೂಕ್ಷ್ಮವಾದ ತಮೋಗುಣ. ಅಲ್ಲಿಗೆ ಸತ್ವರಜಸ್ತಮೋ ಗುಣಗಳು ಬಂಧನಕ್ಕೂ ಕಾರಣ ಆಗ್ತವೆ, ವಿಮೋಚನೆಗೂ ಕಾರಣ ಆಗ್ತವೆ. ಆದರೆ ಅವು ಜಡ, ಅವೆಲ್ಲ ಇದನ್ನು ಮಾಡೋದು ಹೇಗೆ? ಅದಕ್ಕೆ ಪರಮಾತ್ಮ ಏನು ಮಾಡಿದ? ಲಕ್ಷ್ಮೀದೇವಿಗೆ ಹೇಳಿದ, ನೀ 3 ರೂಪದಿಂದ ನಿಂತುಕೊಂಡು ಪ್ರೇರಣೆ ಮಾಡಿ ಜೀವರನ್ನ ಬಂಧನಕ್ಕೂ ವಿಮೋಚನೆಗೂ ಒಳಗಾಗುವಂತೆ ಮಾಡಿ. ಇಷ್ಟು ಈ 2 ಶ್ಲೋಕ ಹಾಗೂ ತಾತ್ಪರ್ಯಗಳ ಸಾರಾಂಶವನ್ನ ಯಾದವಾರ್ಯರು ನಮಗೆ ವ್ಯಾಖ್ಯಾನದಲ್ಲಿ ವಿವರಣೆ ಮಾಡ್ತಾರೆ. ಪ್ರಮೇಯಗಳನ್ನು ನೋಡಬೇಕು ಯಾದವಾರ್ಯರ ವ್ಯಾಖ್ಯಾನದಲ್ಲಿ. ಹೆಜ್ಜೆ ಹೆಜ್ಜೆಗೆ ಬಹಳ ಅದ್ಭುತವಾಗಿ ಸುಂದರವಾಗಿ ಹೇಳ್ತಾರೆ. ಮುಂದೆ ಮುಂದುವರಿಯತ್ತೆ. ನಮಗೆಲ್ಲ ಹಾರುವರು ಅಂತ ಹೆಸರು. ಮಡಿಲೇ ಸ್ನಾನ ಮಾಡಿ ತಮ್ಮಿಗೆ ನೀರು ಎಲ್ಲ ತುಂಬಿಕೊಂಡು ಹಾರ್ಕೊಂಡು ಬರ್ತೀವಿ ಅಂತಲ್ಲ, ಪುಸ್ತಕದ ಮುಂದೆ ಹಾರ್ಕೊಂಡೇ ಹೋಗ್ತೀವಿ. ಪಾನ್ ತಿರುಗಿಸ್ಕೋತ ಹಾರ್ತಾ ಹಾರ್ತಾ ಹೋಗ್ತಿರ್ತೀವಿ, ಕಥಿ ಹಾರಿಸ್ತೀವಿ, ವಿಷಯ ಹಾರಿಸ್ತೀವಿ. ಯಾಕಂದ್ರೆ 8:30 ಆಗ್ಲಿಕ್ಕೆ ಬಂತು, ನೀವು ನೋಡೋ ಮಾರಿ. ಹಾಗಾಗಿ ಮುಂದೆ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡುವ ಪ್ರಸಂಗ. ನಾರದರೊಮ್ಮೆ ಬ್ರಹ್ಮದೇವರ ಬಳಿಗೆ ಬರ್ತಾರೆ. ಬ್ರಹ್ಮದೇವರು ಕಣ್ಣು ಮುಚ್ಚಿಕೊಂಡು 4 ಬಾಯಿಗಳಿಂದ ಮಂತ್ರ ಜಪ ಮಾಡ್ತಾ ಜಪಮಣಿಯನ್ನು ತಿರುಗಿಸ್ಕೊಂಡು ಕೂತಿದ್ರು. ನಾರದರು ಬಂದು, ಏನ್ ಬ್ರಹ್ಮದೇವರೇ, ನೀವೇ ಸರ್ವೋತ್ತಮರು,
ಮತ್ತು ನೀವು ಕಣ್ಣು ಮುಚ್ಚಿ ಯಾರಿಗೆ ಧ್ಯಾನ ಮಾಡ್ಲಿಕ್ಕೆ ಹತ್ತೀರಿ ಅಂತ ಕೇಳಿ. ನಿಮಗಿಂತ ಯಾರೇ ದೊಡ್ಡವರಿದ್ದರೆ ನೀವು ಅವರಿಗೆ ಧ್ಯಾನ ಪ್ರಾರ್ಥನೆ ಮಾಡಬೇಕು. ನೀವೇ ಅಲ್ವಾ ಸರ್ವೋತ್ತಮರು, ನಿಮಗಿಂತ ದೊಡ್ಡವರು ಯಾರಿದ್ದಾರೆ? ಅದಕ್ಕೆ ಬ್ರಹ್ಮದೇವರಂತಾರೆ, ಯನ್ಮಾಯೆಯ ದುರ್ಜಯ ಮಾಂ ವದಂತಿ ಜಗದ್ಗುರು. ನಾರದರಿಗೂ ಗೊತ್ತಿಲ್ಲದ ವಿಷಯ ಏನಲ್ಲ. ಅನೇಕ ಬಾರಿ ಲೋಕದಲ್ಲಿ ಸಂಚಾರ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಅವರು ಸ್ಥಾಪನೆ ಮಾಡಿದವರು. ಇಂಥ ಪ್ರಸಂಗಗಳ ಮೂಲಕ, ಇಂಥ ಸಂವಾದಗಳ ಮೂಲಕ ಮತ್ತೆ ಆ ಪ್ರಕರಣಕ್ಕೆ ಜೀವ ಕೊಡಬೇಕು. ಆ ವಿಷ್ಣು ಸರ್ವೋತ್ತಮತ್ವವನ್ನು ರಿನ್ಯೂ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಕೂತ್ ಬಿಡ್ತೀವಿ. ಇನ್ನೊಬ್ರು ಯಾರೇ ಬಂದು ಹೇಳಿದ್ರು ಹ್ಞೂ ಅಂತ ಅದಕ್ಕೂ ತಲೆ ಆಡಿಸ್ಬಿಡ್ತೀವಿ. ಆದ್ದರಿಂದ ಅನೇಕ ಸಂದರ್ಭಗಳನ್ನ ಇತಿಹಾಸ ಪುರಾಣಗಳಲ್ಲಿ ಪದೇ ಪದೇ ಹೇಳ್ತಾರೆ. ಅಂಥದ್ದು ನಡೀತದೆ. ಬ್ರಹ್ಮದೇವರಂತಾರೆ, ಪರಮಾತ್ಮನ ಮಾಯೆಯಿಂದ ಮೋಹಿತನಾಗಿ ನೀನಲ್ಲದೆ ಇದ್ರು ನಿನ್ನಂಥವರು ಅನೇಕ ಮಂದಿ ನನ್ನನ್ನು ಜಗದ್ಗುರು ಅಂತ ಅಂತಾರೆ. ನಾನು ಜಗದ್ಗುರ, ನನಗೂ ಉಪದೇಶಕನಾಗಿರತಕ್ಕಂತಹ ಪರಮಾತ್ಮನೇ ನಿಜವಾಗಿ ಜಗದ್ಗುರು. ಆದ್ದರಿಂದ ಅವರ ಪ್ರಶ್ನೆಗೆ ಉತ್ತರ ಕೊಡುವಾಗ ನಮೋ ಭಗವತೆ ತಸ್ಮೈ ವಾಸುದೇವಾಯ ಧೀಮಹಿ ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಾರದರಿಗೆ ಬ್ರಹ್ಮದೇವರು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಯಾದವಾರರು ಹೇಳ್ತಾರೆ, ಎಲ್ಲ ಬಿಟ್ಟು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನೇ ಬ್ರಹ್ಮದೇವರು ಯಾಕೆ ಈ ಸಂದರ್ಭದಲ್ಲಿ ಜಪ ಮಾಡಿದರು ಅಂತಂದ್ರೆ, ನಾರದರ ಬಾಯಿಂದ ನೀನೇ ಜಗದ್ಗುರು, ನಿನಗಿಂತ ಉತ್ತಮರು ಯಾರೂ ಇಲ್ಲ ಅಂತ ಒಂದು ದುರ್ಮತವನ್ನ ಕೇಳಿದಂತೆ ಆಯ್ತಲ್ಲ. ಆ ದುರ್ಮತವನ್ನ ಕೇಳಿದ್ದರಿಂದ ಬಂದ ಪಾಪ ಪರಿಹಾರಕ್ಕೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಬ್ರಹ್ಮದೇವರು ಜಪ ಮಾಡಿಬಿಟ್ರು. ಎಂಥ ಅನುಸಂಧಾನ ನೋಡಿ. ಬ್ರಹ್ಮದೇವರಿಗೆ ಹಂಗೆಲ್ಲ ಪಾಪಲೇಪ ಇಲ್ಲ. ಎರಡನೇದು, ನಾರದರು ಹೇಳಿದ್ದರ ಆಂತರ್ಯ ಏನು ಅನ್ನೋದು ಗೊತ್ತಿದೆ. ನಾರದರು ಏನು ಅಜ್ಞಾನಿಗಳಂತೆ ವಾಸ್ತವಾರ್ಥದಲ್ಲಿ ಹೇಳಿದ್ದಲ್ಲ. ಏನೇ ನಿಮಿತ್ತ ಇರಲಿ, ಈಗ ನಾವು ತಮಾಷೆಗೋಸ್ಕರ ಕೆಲವೊಮ್ಮೆ ಏನೇನೋ ಅಶಾಸ್ತ್ರೀಯವಾಗಿ ಮಾತಾಡ್ತಿರ್ತೀವಲ್ಲ, ಸುಮ್ಮನೆ ತಮಾಷೆಗೆ ಹೇಳಬೇಕು ಅಂದ್ರೆ ಉತ್ತರಾದಿ ಮಠಕ್ಕೂ ರಾಯರ ಮಠಕ್ಕೂ ಏಕಾದಶಿ ಬದಲಾವಣೆ ಬಂದಿರ್ತದೆ ಅಂತ ಇಟ್ಕೊಳ್ಳಿ. ನಾವು ಫ್ರೆಂಡ್ಸು ಅವರು ಇವರು ಮಾತಾಡೋ ಮುಂದೆ ಆತ ಹಂಗಾರ ನಾಳೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಇವತ್ತು ನಮ್ಮ ಮನ್ಯಾಗ ಆಗ್ತದೆ ಅಂದ್ರೆ ಉತ್ತರಾದಿ ಮಠಕ್ಕೆ ಏಕಾದಶಿ ದಿವಸ ರಾಯರ ಮಠಕ್ಕೆ ದ್ವಾದಶಿ ಇದ್ರ ನಮಗೆ ದಶಮಿ ಆಯ್ತು, ಅಲ್ಲಿಗೆ ದಶಮಿ ದ್ವಾದಶಿ ಆಗಿ ಹೋಗ್ತು, ಏಕಾದಶಿ ಲೋಪ. ಹಿಂಗ ಹಾಸ್ಯಕ್ಕೆ ಹೇಳಿದ್ರು ಪಾಪ ಉಂಟು, ಹೇಳಬಾರ್ದು. ಯಾಕೆಂದ್ರೆ ದೇವರು ಕೊಟ್ಟಂತಹ ವ್ರತ ಹರಿದಿನ. ವ್ರತಗಳೆಲ್ಲ ಏಕಾದಶಿಯ ಹಿಂದೆ, ಕಥೆಗಳೆಲ್ಲ ಭಾಗವತದ ಹಿಂದೆ, ವಿಧಾತೃ ದೇವತೆಗಳೆಲ್ಲ ವಿಷ್ಣುವಿನ ಹಿಂದೆ. ಆದ್ರೆ ನೀವೇನು ಬೇಕಾದ್ದು ಮಾಡ್ರಿ ಬಿಡ್ರಿ, ಶನಿವಾರ ಗುರುವಾರ ಶುಕ್ರವಾರ ಒಪ್ಪತ್ತು ದುಪ್ಪತ್ತು ಏನು ಮಾಡುವ ಅವಶ್ಯಕತೆ ಇಲ್ಲ. ಒಂದು ಏಕಾದಶಿ ಮಾಡಿದ್ರೆ ಸಾಕು, ಮುಗಿದು ಹೋಯ್ತು. ಒಂದು ಏಕಾದಶಿ ವರ್ಷದಾಗ ಒಂದು ಕೃಷ್ಣಾಷ್ಟಮಿ. ಆದ್ದರಿಂದ ಅಶಾಸ್ತ್ರೀಯವಾಗಿ ತಮಾಷೆಗೂ ಮಾತಾಡಬಾರದು. ಅಂಥದ್ದು ಇವರು ಎಲ್ಲರೂ ಕೂತಿದ್ದಾರೆ, ಅವರ ಎದುರುಗಡೆ ಹೀಗೆ ಮಾತಾಡಿದಾಗ ಉಳಿದವರಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ನೀವು ಯಾರ್ಯಾರಿಂದಲೋ ದುರ್ಮತಗಳನ್ನು ಕಿವಿಯಾರೆ ಕೇಳಲಿಕ್ಕೆ ಹೋಗಬೇಡ್ರಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಅದು ಪಾಪಜನಕ ಆಗತ್ತೆ. ನೀವು ನಂಬುತ್ತೀರೋ ಬಿಡ್ತೀರೋ, ಅದರಂತೆ ನಡ್ಕೋತೀರೋ ಬಿಡ್ತೀರೋ, ಅದು ಮುಂದಿನ ವಿಷಯ. ಯಾರು ಶಾಸ್ತ್ರಶುದ್ಧವಾಗಿ ಸಂಪ್ರದಾಯಬದ್ಧವಾಗಿ ಅಧ್ಯಯನ ಮಾಡಿ ತಾವರಿತುಕೊಂಡು ಆಚರಿಸಿ ಉಪದೇಶ ಮಾಡ್ತಾರೆ, ಅಂಥವರಿಂದ ಉಪದೇಶ ಪಡೆದುಕೊಳ್ಳ್ರಿ, ಅವರಿವರಿಂದ ಉಪದೇಶ ಪಡೆಯಬೇಡಿ. ಏನೇನೋ ದುರ್ಮತಗಳನ್ನು ಹೇಳಿಬಿಟ್ರೆ ಆವಾಗ ಅದು ನಮಗೆ ಪಾಪಕ್ಕೆ ಕಾರಣ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಯಾವುದೋ ಕೆಲವು ಲೌಕಿಕ ಸಭೆಗಳಲ್ಲಿ ಕೂತಿರ್ತೀವಿ, ಇಂಥ ಇದಾದ್ರೆ ಮಾತು ಬೇರೆ, ಅಲ್ಲೆಲ್ಲ ನಾವು ಎದ್ದು ಹೋಗೋ ಹಂಗಿರಂಗಿಲ್ಲ, ಕೂಡು ಹಂಗಿರಂಗಿಲ್ಲ. ಕೆಲವೊಮ್ಮೆ ಅಶಾಸ್ತ್ರೀಯ ಢಾಳಾಗಿ ದೇವರನ್ನು ಬಯ್ಯೋ ಮಾತುಗಳೇ ಬರ್ತಿರ್ತಾವೆ. ಅದಕ್ಕೆ ಮುಂದೆ ಸತೀದೇವಿಯ ಪ್ರಸಂಗದಲ್ಲಿ ಹೇಳ್ತಾರೆ, ಶಕ್ತಿ ಇದ್ರೆ ದೇವರನ್ನ ಬೈಯೋರು ನಾಲಿಗೆಯನ್ನು ಕತ್ತರಿಸಿದೆ. ಆ ಶಕ್ತಿ ಇವತ್ತು ಯಾರಿಗೂ ಇಲ್ಲ, ಒಳಗೆ ಹಾಕಿಬಿಡ್ತಾರೆ. ಆದ್ದರಿಂದ ಅವೆಲ್ಲ ಆಗೋದಿಲ್ಲ.
ಬೇಡ ನಿಮಗೆ ಅದು ಆಗಲಿಲ್ಲ ಅಂದ್ರೆ ಕಿವಿ ಮುಚ್ಕೊಂಡು ಅಲ್ಲಿಂದ ಎದ್ದು ಹೋಗಿಬಿಡ್ರಿ ಅಂತ. ಅದು ಆಗಂಗಿಲ್ಲ. ಕೆಲವೊಂದು ಆಫೀಷಿಯಲ್ ವ್ಯವಹಾರಗಳಿದ್ದಾಗ, ಏನೋ ದೊಡ್ಡ ಮೀಟಿಂಗು ಅವು ಇದ್ದಾಗ ಅದನ್ನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದು ದೊಡ್ಡ ಅವಮಾನ ಆದಂಗೆ ಆಗಿಬಿಡ್ತದೆ. ಎದ್ದು ಹೋದ್ರೆ ಏನು ಮಾಡೋದು? ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಆರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ಒಂದು ಅನುಸಂಧಾನ ಹೇಳ್ತಾರೆ. ಅನಿವಾರ್ಯ, ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಟ್ಟ ಮಾತನ್ನು ಕೇಳಬೇಕಾಗ್ತದೆ, ದೊಡ್ಡವರ ನಿಂದೆ ಮಾತನ್ನ, ದೇವರ ನಿಂದೆ ಮಾತನ್ನ. ನಾವು ಕೂತಲ್ಲೇ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಅನುಸಂಧಾನ ಮಾಡಿಬಿಡಬೇಕಂತೆ. ಅವನು ಏನೇ ಅನ್ಲಿ, ಅವನು ಏನಂದ್ರೂ ನಮ್ಮ ದೇವರಿಗೆ ಅದರಿಂದ ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ, ಲೋಪ ಆಗೋದಿಲ್ಲ ಅಂತಿಷ್ಟು ನಾವು ಅನುಸಂಧಾನ ಮಾಡಿಕೊಂಡು ಬಿಟ್ಟರು ಸಾಕು. ಕೆಟ್ಟ ವಿಚಾರಗಳನ್ನು ಕೇಳಿದ ಪಾಪ ನಮಗೆ ಬರೋದು. ಅಂತೂ ಹೀಗೆ ಅನುಸಂಧಾನವನ್ನು ಬ್ರಹ್ಮದೇವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆನಂತರ ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಆ ಉಪದೇಶದಲ್ಲಿ ತುಂಬಾ ವಿಷಯಗಳಿದೆ. ಒಂದು, ನಾನು ಮೊದಲನೇ ದಿವಸ ಹೇಳಿದೆ, ಭಾಗವತ ಅಂತಂದ್ರೆ ಇದು ಸುಮ್ಮನೆ ಏನೋ ಕಥೆ ಅಂತಲ್ಲ. ಇದರಲ್ಲಿ ಬ್ರಹ್ಮಸೂತ್ರಗಳಿದೆ, ಇದರಲ್ಲಿ ಗಾಯತ್ರಿ ಮಂತ್ರದ ಅರ್ಥ ಇದೆ, ಇದು ಪುರಾಣಗಳ ಸಾರ, ಮಹಾಭಾರತದ ಅರ್ಥವನ್ನೆಲ್ಲ ಇದು ದೃಷ್ಟಾಂತದೊಂದಿಗೆ ವಿವರಣೆ ಮಾಡುವಂತಹದ್ದು. ವಿಶೇಷವಾಗಿ ವೇದಾರ್ಥ ಪರಿಬೃಂಹಿತ ಅಂತ, ವೇದಗಳ ಅರ್ಥವನ್ನ ತನ್ನೊಳಗೆ ತುಂಬಿಕೊಂಡದ್ದು ಅಂತ. ವೇದಗಳ ಅರ್ಥವನ್ನು ತುಂಬಿಕೊಂಡಿದೆ ಅಂತ ಆಚಾರ್ಯರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಭಾಗವತ ನೋಡ್ರಿ ಅಂತ. ಹಾಗಾಗಿ ಬ್ರಹ್ಮನಾರದರ ಸಂವಾದದಲ್ಲಿ ಬ್ರಹ್ಮದೇವರು ನಾರದರಿಗೆ ಪುರುಷ ಸೂಕ್ತದ ಅರ್ಥವನ್ನ ವಿವರಣೆ ಮಾಡ್ತಾರೆ. ಅದನ್ನು ಬಹಳ ಹೇಳೋದಿಲ್ಲ. ಒಂದು ಅಂಶ ನಾವಲ್ಲಿ ಗಮನಿಸಬೇಕಾದದ್ದು, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ, ಭೂತ ಭವಿಷ್ಯದ್ ವರ್ತಮಾನದ ಎಲ್ಲವೂ ಕೂಡ ಈ ಪ್ರಪಂಚ ಅದು ಪುರುಷನೇ. ಪುರುಷನೇ ಅಂದ್ರೆ ಪುರುಷ ಅಂದ್ರೆ ಪರಮಾತ್ಮ, ಸಹಸ್ರ ಶೀರ್ಷ ಪುರುಷ. ಈ ಎಲ್ಲ ಪ್ರಪಂಚ ಪರಮಾತ್ಮನೇ ಅಂತ ಅಂದ ಕೂಡಲೇ ಒಬ್ಬೊಬ್ಬ ದಾರ್ಶನಿಕರು ಒಂದೊಂದು ರೀತಿ ಇಂಟರ್ಪ್ರಿಟೇಷನ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಏನು ಹಗ್ಗ ಹಾವಾಗಿ ಕಾಣಿಸ್ತದೆ, ಹಾಗೆ ಆ ಪುರುಷನೇ ಈ ಪ್ರಪಂಚವಾಗಿ ಕಾಣಿಸ್ತಾನೆ, ಆದ್ರಿಂದ ಆ ಪ್ರಪಂಚ ಪುರುಷನೇ ಅಂದ್ಬಿಟ್ಟು ಇದೊಂದು ರೀತಿ ಬೌದ್ಧಿಕವಾದ ಪರಿಣಾಮ. ಅದಕ್ಕೂ ಮೊದಲು ಬಂದಂತಹ ಒಬ್ಬ ದಾರ್ಶನಿಕರು ಏನ್ ಮಾಡಿದರು, ಮಣ್ಣು ಮಡಿಕೆಯಾಗಿ ವಿಕಾರಗೊಳ್ಳೋ ಹಾಗೆ ಬ್ರಹ್ಮನೇ ಜಗತ್ತಾಗಿ ವಿಕಾರಗೊಳ್ಳಬೇಕ, ಆದ್ದರಿಂದ ಮಣ್ಣಿಗಿಂತ ಹೊರತುಪಡಿಸಿ ಅಲ್ಲಿ ಮಡಿಕೆ ಯಾವುದೂ ಇಲ್ಲ, ಅದರಂತೆ ಬ್ರಹ್ಮನಿಗಿಂತ ಹೊರತುಪಡಿಸಿದ ಯಾವ ಪ್ರಪಂಚವೂ ಇಲ್ಲ, ಈ ಎಲ್ಲ ಪ್ರಪಂಚ ಬ್ರಹ್ಮನೇ ಅಂತ. ಮುಂದಿನವರು ಚೂರು ಹೊಂದಾಣಿಕೆ ಮಾಡಿದರು. ಏನಿಲ್ಲ, ಈ ಎಲ್ಲ ಪ್ರಪಂಚ ಬ್ರಹ್ಮನೇ ಅಂದ್ರೆ ಈ ಪ್ರಪಂಚ ಬ್ರಹ್ಮನ ಶರೀರ ಅಂದ್ಬಿಟ್ರು. ಶರೀರ ಭಾವ. ಆದ್ರೆ ಭಗವಂತನಿಗೆ ಜಡ ಶರೀರ ಇರ್ಲಿಕ್ಕೆ ಸಾಧ್ಯವ? ಈ ಪ್ರಪಂಚ ಜಡ ಅಲ್ವಾ? ಅಂದಮೇಲೆ ಈ ಪ್ರಪಂಚ ಪರಮಾತ್ಮನಿಗೆ ಶರೀರ ಅಂದ್ರೆ ಭಗವಂತನಿಗೆ ಜಡ ಶರೀರ ಹೇಳಿದಾಗ ಆಗತ್ತೆ. ಆದ್ದರಿಂದ ಇದು ಯಾವುದೂ ಚಿಂತನೆಗಳು ಸಮಂಜಸವಾದದ್ದಲ್ಲ. ಹಾಗಾಗಿ ಪುರುಷ ಏವೇದಂ ಸರ್ವಂ ಅಂತ, ಈ ಎಲ್ಲ ಪ್ರಪಂಚವೂ ಪುರುಷನೇ ಅನ್ನೋ ಮಾತಿನ ಅಭಿಪ್ರಾಯ ಏನು ಅನ್ನೋದನ್ನ ಭಾಗವತ ಈ ಸಂದರ್ಭದಲ್ಲಿ ಹೇಳ್ತಾ, ಬ್ರಹ್ಮದೇವರು ಪುರುಷಯೇ ಸರ್ವಂ ಪುರುಷಯೇ ವೇದಂ ಭೂತಂ ಭವ್ಯಂ ಭವಚ್ಚಯತ್ ತೇನೇದಮಾವೃತಂ ವಿಶ್ವಂ ವಿತಸ್ತಿಮಧಿತಿಷ್ಠತ.
ಅಂದರೆ ವೇದಾರ್ಥ ವ್ಯಾಖ್ಯಾನ, ವೇದಾರ್ಥವನ್ನು ತುಂಬಿಕೊಂಡು ಭಾಗವತ ಬಂದದ್ದು, ಬ್ರಹ್ಮದೇವರ ಉಪದೇಶ. ಪರಮಾತ್ಮ ನಾನು, ನೀನು, ಈ ಎಲ್ಲ ರುದ್ರಾದಿ ದೇವತೆಗಳು, ಸನಕಾದಿ ಮಹರ್ಷಿಗಳು, ದೇವತೆಗಳು, ಅಸುರರು, ಮಾನವರು, ಮೃಗಪಕ್ಷಿಗಳು, ಗಿಡಮರಗಳು, ಯಾವ ಯಾವ ತರಹದ ಜೀವರಾಶಿಗಳಿದ್ದಾರೆ, ಏನೇನು ಜಡ ಪದಾರ್ಥಗಳಿದೆ, ಇದು ಎಲ್ಲದರ ಒಳಗೂ ತುಂಬಿಕೊಂಡಿದ್ದಾನೆ. ಎಲ್ಲವೂ ಅವನ ಅಧೀನದಲ್ಲಿದೆ. ಎಲ್ಲವೂ ಅವನ ಅಧೀನ. ಅವ ಹೇಳಿದಂತೆ. ಆದ್ದರಿಂದ ಪುರುಷೇ ವೇದಂ ಸರ್ವಂ. ಹೊರತು ಇದೆಲ್ಲ ಅವ ಆಗಿ ಕಾಣಿಸುವುದು, ಅವ ಆಗಿ ಪರಿಣಾಮ, ಅವೆಲ್ಲ ಅಲ್ಲ. ನಮ್ಮ ಲೋಕ ವ್ಯವಹಾರದಲ್ಲೂ ಇದೆ ಇದು. ಯಾವುದೋ ಒಂದು ಸಂಸ್ಥೆ, ಸಮಿತಿ, ಮಠ, ಗುಡಿ, ಎಲ್ಲ ಅವರೇ. ಏನು ಎಲ್ಲ ಅವರೇ ಅಂದರೆ ಅಲ್ಲಿರೋ ಗೋಡೆ, ಕಂಬ, ನೆಲ, ಬಾಗಿಲ, ಕಿಟಕಿ ಎಲ್ಲ ಅವರೇ. ಎಲ್ಲ ಅವರೇ ಅಂದ್ರೆ ಏನು? ಅವ್ರು ಹೇಳಿದಂಗೆ ನಡೆಯುತ್ತದೆ. ಎಲ್ಲ ಅವರ ಅಧೀನದಲ್ಲಿದೆ. ನರಸಿಂಹದೇವರ ಗುಡಿ, ಗುರಾಚಾರ ಎಲ್ಲ ಅವರೇ. ಏನು ಎಲ್ಲ ನಡೆಸ್ಕೊಂಡು ಹೋಗ್ತಾರೆ. ಅವರ ಅಧೀನ, ಅವ್ರು ಹೇಳಿದಂಗೆ ಹಾಗೆ ಅಲ್ಲ. ಆ ಮನಿ ಎಲ್ಲ ಯಜಮಾನ್ರೆ ಎಲ್ಲ ಅವರೇ ನೋಡ್ತಾರೆ. ಅವರ ಅಧೀನ ಇಷ್ಟೇ. ಅವರು ಹೇಳದಂತೆ ನಡಿ. ನಮ್ಮ ವ್ಯವಹಾರದಲ್ಲಿ ಏನು ಉಂಟು ಅದಕ್ಕನುಗುಣವಾಗಿ ವೇದ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಿ. ಇದಕ್ಕಿಂತ ಬೇರೆಯಾಗಿ ಯಾಕೆ ನೋಡ್ತೀರಿ ಇದನ್ನ ಅಂತ. ಹೀಗೆ ಆ ಪುರುಷ ಸೂಕ್ತದ 4-5 ಮಂತ್ರಗಳಿಗೆ ಬ್ರಹ್ಮದೇವರು ಇಲ್ಲಿ ಅರ್ಥ ವಿವರಣೆ ಮಾಡಿದ್ದಾರಾದ್ದರಿಂದ ಇದು ವೇದಾರ್ಥ ಪರಿಬೃಂಹಿತವಾದದ್ದು ಅನ್ನೋದು ತುಂಬ ಚೆನ್ನಾಗಿ ಅನುಭವಕ್ಕೆ ಬರುವಂಥ. ಮುಂದೆ ಬ್ರಹ್ಮದೇವರು ನಾರದರಿಗೆ ಭಗವಂತನ ಅನೇಕ ಅವತಾರ ಚರಿತ್ರೆಗಳನ್ನು ಉಪದೇಶ ಮಾಡ್ತಾ ಬರ್ತಾರೆ. ಅದರಲ್ಲಿ ಹೆಚ್ಚಿನದೆಲ್ಲ ಮುಂದೆ ಬರ್ತದೆ. ಒಂದು ಅವತಾರ ಚರಿತ್ರೆಯನ್ನು ಮಾತ್ರ ಇಲ್ಲಿ ನಾನು ಪ್ರಸ್ತಾವ ಮಾಡ್ತಾ ಇದ್ದೇನೆ. ಯಾವುದು ಅಂದರೆ ಪರಮಾತ್ಮ ಐತರೇಯ ಮಹಿದಾಸನಾಗಿ ಅವತಾರ ಮಾಡಿದ್ದಾನೆ. ತುಭ್ಯಂಚ ನಾರದ ವೃಷಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ ಜ್ಞಾನಂಚ ಭಾಗವತಮಾತ್ಮ ಸುತತ್ವದೀಪಂ ಯದ್ವಾಸುದೇವ ಶರಣಾಃ ವಿದುರಂಜಸೈವ. ನಾರದ, ಆ ಮಹಿದಾಸ ರೂಪದಿಂದ, ಐತರೇಯ ರೂಪದಿಂದ ಪರಮಾತ್ಮ ನಿನಗೆ ಉಪದೇಶ ಮಾಡಿದ. ನೀನು ಒಳ್ಳೆಯ ಭಕ್ತಿಯಿಂದ ಆ ಪರಮಾತ್ಮನನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ಸಂತುಷ್ಟನಾಗಿ ನಿನಗೆ ಉಪದೇಶ ಮಾಡಿದ್ದು. ಅವನು ಭೂಮಿಯಲ್ಲಿ ಅವತಾರ ಮಾಡಿದ್ದೆ, ಪಂಚರಾತ್ರವನ್ನ ಉಪದೇಶ ಮಾಡಿ ನಿಷ್ಕಾಮ ಕರ್ಮದ ಯೋಗವನ್ನ ಎಲ್ಲರಿಗೂ ಮನವರಿಕೆ ಮಾಡಿಕೊಡುವುದಕ್ಕೋಸ್ಕರವಾಗಿ ಐತರೇಯನಾಗಿ ಮಹಿದಾಸನಾಗಿ ಉಪದೇಶ ಮಾಡಿ ಅವತಾರ ಮಾಡಿ. ಭಾಗವತಂ ಆತ್ಮಸುತತ್ವ ದೀಪಂ. ಭಗವಂತನ ತತ್ವವನ್ನು ಚೆನ್ನಾಗಿ ನಮಗೆ ತೋರಿಸಿಕೊಡ್ತಕ್ಕಂತಹ ಭಾಗವತ ಅಂದರೆ ಭಗವನ್ ಮಹಿಮಾ ಪ್ರತಿಪಾದಕವಾದಂತಹ ಶಾಸ್ತ್ರ. ಅದರಲ್ಲೂ ಐತರೇಯ ಉಪನಿಷತ್ತು, ಪಂಚರಾತ್ರ, ಇವುಗಳೆಲ್ಲವನ್ನೂ ಕೂಡ ಪರಮಾತ್ಮ ಉಪದೇಶ ಮಾಡಿದ ಈ ಮಹಿದಾಸ ರೂಪದಿಂದ. ಅವನಿಗೆ ಐತರೇಯ ಅಂತ ಹೆಸರು. ಯಾಕೆ ಐತರೇಯ ಅಂತ ಹೆಸರು? ಅವನ ತಾಯಿ ಹೆಸರು ಇತರಾದೇವಿ. ಅವಳಲ್ಲಿ ಅವತಾರ ಮಾಡಿದ್ದರಿಂದ ಐತರೇಯ. ಇವನ ತಂದೆಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಯಲ್ಲಿ ಒಂದು 5-6 ಜನ ಮಕ್ಕಳು. 2ನೇ ಹೆಂಡತಿಯಲ್ಲಿ ಇವನು ಮಗ, ಭಗವಂತನ ಅವತಾರ. ಇವನು ಸಣ್ಣ ಹುಡುಗಿದ್ದಾಗ ಬಹಳ ತುಂಟ, ಸಿಕ್ಕಾಪಟ್ಟೆ ಈ ಕೆಲಸ ಮಾಡ್ತಾ ಇದ್ದ. ತಾಯಿ ತಡ್ಕೊಳ್ಳಿಕ್ಕೆ ಆಗದೆ ಎಷ್ಟು ದಾನ್ಲೆ ಆಗ್ತಿ, ಎಷ್ಟು ಮಾತಾಡ್ತಿ, ಬಾಯಿ ಮುಚ್ಕೊಂಡು ಸುಮ್ಕೂಡು,
ಬಾಯಿ ಮುಚ್ಚಿದ ಸುಮ್ಮನೆ ಕೂತು ಆದ್ರಿಂದ ಗಲಾಟೆ. ಪಾಪ ಅವಳು ಈ ಸಂಸಾರ ನಿಭಾಯಿಸುವುದರೊಳಗೆ ಇವ ಯಾಕೆ ಹಿಂಗಿದ್ದಾನೆ ಅಂತ ಅಷ್ಟೇ ಆಲೋಚನೆ ಬಂತು ಹೊರತು ಉಳಿದದ್ದೇನೋ ಅವಳು ನೋಡ್ಲೇ ಇಲ್ಲ. ಈ ಉಳಿದ ಮಕ್ಕಳೇನಿದ್ದಾರೆ ಅವರೆಲ್ಲ ತಂದೆಯಿಂದ ಎಲ್ಲ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಎಲ್ಲ ಮಾಡ್ಕೊಂಡು ಚಲೋ ಪಂಡಿತರಾಗಿ, ತಂದೆ ಎಲ್ಲೆಲ್ಲಿ ಸಭೆಗೆ ಹೋಗ್ತಾನೆ, ಯಜ್ಞ ಮಂಟಪಗಳಿಗೆ ಹೋಗ್ತಾನೆ, ಅಲ್ಲೆಲ್ಲ ಅವ್ರ ಜೋಡಿ ಹೋಗುವುದು, ಬೇಕಾದ ಮಾನ ಸನ್ಮಾನ ಎಲ್ಲ. ಪಾಪಿ ಒಬ್ಬ ಮೂಲಿ ಹಿಡಿದು ಅದು ಎಷ್ಟರ ಮಟ್ಟಿಗೆ ಬಂತು ಅಂದ್ರೆ ಏನ್ ದಡ್ಡ ಮಗನ ಹಡದಾಳಿಕಿ ಅಂತ ಆ ಹೆಂಡತಿ ಮೇಲೆ ಈ ಗಂಡನಿಗೆ ತಾತ್ಸಾರ. ಹಂಗಾಗಿ ಆಕಿನ ಹೆಸರು ಹಿಡಿದು ಕರೀದೆ ಈ ತರ ಇನ್ನೊಬ್ಬಕಿ ಇದ್ದಾಳಲ್ಲ ಆಕಿ ಕರಿ. ಹಾಗಾಗಿ ಅವಳಿಗೆ ಈ ತರ ಅಂತ ಹೆಸರು ಬಂತು. ಈತರೆಯ ಮಗ ಈತರೆಯ ಆದಿಮ. ಯಾರೋ ದೊಡ್ಡ ಮಹಾಪುರುಷರು ಹೇಳಿದ್ರು ಅಂತ, ಆ ಬ್ರಾಹ್ಮಣನಿಗೆ ಒಬ್ಬ ಆಕಿ ಬ್ರಾಹ್ಮಣರ ಹೆಂಡತಿ, ಇನ್ನೊಬ್ಬಕಿ ಇತರೆ ಹೆಂಡತಿ ಅಂತ, ಆಕಿ ಒಳಗೆ ಇವ ಹುಟ್ಟಿದ ಅಂತ ಹಂಗೆಲ್ಲ ಮಾಡ್ಯಾರ ಮಹಾತ್ಮ. ಹಂಗಲ್ಲ, ದಡ್ಡ ಮಗನ ಹಡದಾಳೆ ಅಂತ ತಾತ್ಸಾರದಿಂದ ಅವಳನ್ನ ಹೆಸರು ಕೂಡ ಹೇಳಿ ಕರೀಲಿಕ್ಕೆ ಮುಜುಗರ ಪಟ್ಟು ಇನ್ನೊಬ್ಬಕಿ ಅಂತ, ಅದಕ್ಕೆ ಸಂಸ್ಕೃತದೊಳಗೆ ಈ ತರ ಅಂತಾರ. ಕಡಿ ತನಕ ಹೆಸರು ಗೊತ್ತೇ ಆಗ್ಲಿಲ್ಲ. ಅವ ಒಗಟ ಹೇಳಲಿಲ್ಲ, ಹೆಸರು ಹಿಡಿದು ಕರೀಲಿಲ್ಲ, ಹೆಸರು ಹೆಂಗ ಗೊತ್ತ. ಪಾಪ ಈ ತಾಯಿಗೆ ಬಹಳ ದುಃಖ ಆಯ್ತು. ಕೊನೆಗೆ ಒಂದ್ ದಿವಸ ಅವನು ಹೀಗೆ ಉಳಿದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಅಳ್ತಾ ಆ ಮಗನ ಮುಂದೆ ಹೇಳಿದ್ರಂತೆ, ನೋಡು ನಿನ್ನ ಅಣ್ಣಂದರೆಲ್ಲ ಎಷ್ಟು ವಿದ್ಯಾವಂತರಾಗಿದ್ದಾರೆ, ಏನು ಅವರಿಗೆಲ್ಲ ಇದು ಮಾನ ಏನು ಸನ್ಮಾನ ಏನು, ನೀನೊಬ್ಬ ದಡ್ಡಯಾಗಿ ಮೂಲೆ ಹಿಡಿದು ಕೂತಿಯಲ್ಲ. ಆವಾಗ ಬಾಯಿ ಬಿಟ್ಟು, ಮತ್ ನೀನೇ ಹೇಳಿದಲ್ವ ಬಾಯಿ ಮುಚ್ಕೊಂಡು ಕೂಡು, ಸುಮ್ಕು ತಾಯಿ ಹೇಳಿದ ಮಾತು ಕೇಳಬೇಕು, ನಾ ಸುಮ್ ಕೂತು ಅಲ್ಲ. ನಿನಗೆ ಮಾತಾಡ್ಲಿಕ್ಕೆ ಬರ್ತದ? ಮಾತಾಡ್ಲಿಕ್ಕೇನು ಎಲ್ಲ ಬರ್ತದೆ. ಹಾಗಾದ್ರೆ ಹೋಗು ನೀನು ಆ ಸಭೆಗೆ ಹೋಗಿ ನಿನ್ನ ಪ್ರತಿಭೆಯನ್ನು ತೋರಿಸು. ಪಾಪ ಅವಳಿಗೆ ಮಗ ಅನ್ನೋ ದೃಷ್ಟಿ, ಇದು ಭಗವಂತನೇ ತನಗೆ ಮಗನಾಗಿ ಅವತಾರ ಮಾಡಿದ್ದಾನೆ ಅನ್ನೋ ಅವಳಿಗೇನು ಗೊತ್ತಿರಬೇಕು. ಸರಿ, ಅವತ್ತು ಅಪ್ಪ ತನ್ನ ಅಣ್ಣಂದರನ್ನು ಕರ್ಕೊಂಡು ಯಾವ ಸಭಾ ಮಂಟಪಕ್ಕೆ ಹೋಗಿದ್ದ, ಯಜ್ಞ ಮಂಟಪಕ್ಕೆ, ಅಲ್ಲಿ ಬಂದ ಕೂಡಲೇ ಅವನ ತೇಜಸ್ಸು, ಅಲ್ಲೆಲ್ಲ ದೇವತೆಗಳು ಸೇರಿದ ಸಭೆ, ಅದು ಬ್ರಹ್ಮಾದಿ ದೇವತೆಗಳು ಸೇರಿದ ಸಭೆ. ಬ್ರಹ್ಮದೇವರು ನೋಡಿದ್ರು, ಅವ್ರಿಗೆ ಗೊತ್ತಾಗದೇ ಇರತ್ತ. ಉಳಿದ ದೇವತೆಗಳು ನೋಡಿದ್ರು, ಅಯ್ಯೋ ಸಾಕ್ಷಾತ್ ಪರಮಾತ್ಮ ಬಂದ ಅಂತ ಎಲ್ಲರೂ ದಡಬಡಿಸ್ಕೊಂಡು ನೋಡಿದ್ರು. ಅಲ್ಲಿ ಯಾವ ಕುರ್ಚಿ ಇಲ್ಲೇ ಇಲ್ಲ ಕೂಡಿಸ್ಲಿ. ಅಲ್ಲಿ ಇದ್ದದ್ದೆಲ್ಲ ಇವ್ರು ಕೂತದ್ದು, ಇವ್ರು ಕೂತದ್ರ ಮೇಲೆ ಅವನ್ ಕೂಡಿಸ್ಲಿಕ್ಕೆ ಬರಂಗಿಲ್ಲ. ದೊಡ್ಡ ಸಮಸ್ಯೆ ಅಂದ್ರೆ ಈ ಕಲ್ಯಾಣ ಮಂಟಪ ಇದ್ರೊಳಗೆಲ್ಲ ಅವ್ ಯಾರ್ಯಾರು ಕೂತಿರ್ತಾರ. ಕಡಿಗೆ ಪಾಪ ಚಲೋ ಆಚಾರವಂತರಿಗೂ ಅದೇ ಕುರ್ಚಿ ಲಗ್ನದಾಗ ಗಂಡ ಹೆಂಡತಿನ ಕೂಡಿಸ್ಲಿಕ್ಕೆ, ಕಡಿಗೆ ಸ್ವಾಮಿಗಳು ಬಂದ್ರು ಅದನ್ನೇ ಹಾಕಿ. ಒಬ್ರು ಉಟ್ಟ ಬಟ್ಟೆ ಇನ್ನೊಬ್ರು ಉಡಬಾರ್ದು, ಒಬ್ರು ಕೂತ ಆಸನದಲ್ಲಿ ಇನ್ನೊಬ್ರು ಕೂಡಬಾರ್ದು, ಅದರ ಮೇಲೆ ತಮ್ದೇನೋ ಒಂದು ವಸ್ತ್ರ ಹಾಸ್ಕೊಂಡೇ ಕೂಡ್ಬೇಕು. ಈಗ ಅನೇಕ ನಿಯಮಗಳಿದೆ. ಮತ್ತು ದೇವರಿಗಂತೂ ಇನ್ನೊಬ್ಬರು ಬಳಸಿದ್ದನ್ನ ಕೊಡ್ಲಿಕ್ಕೆ ಬರ್ತದ? ಆವಾಗ ಈ ಅಪ್ಪ ಅವನು ನೋಡಿ, ಇವ ಇಕ್ಲಿಕ್ಕೆ ಬಂದ ದಡ್ಡ ಶಿಖಾಮಣಿ ಅಂತ ಮಾರಿ ಸಣ್ಣದು ಮಾಡ್ಕೊಂಡು ನನ್ನ ಮರ್ಯಾದೆ ತೆಗಿತಾನೆ ಇವನು ಅಂತ ಅವ ಅಂದು ಕೊಡ್ತಾ ಇದ್ದಾನೆ. ಆವಾಗ ಇವನಿಗೆ ಆಸನ ಇಲ್ಲ ಅಂತ ಆಗಬಾರದು ಅಂತ ಭೂದೇವಿ ಭೂಮಿಯನ್ನ ಸೀಳಿ ರತ್ನಖಚಿತವಾದ ಒಂದು ಬಂಗಾರದ ಸಿಂಹಾಸನವನ್ನು ಅಂತ, ಅದರಲ್ಲಿ ಈ ಮಹಿದಾಸ ಐತರೆಯ ಕೂತ್ಕೊಂಡ. ಓ, ನಮ್ಮ ಯಜಮಾನ್ರು ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ಲಕ್ಷ್ಮೀದೇವಿ ಓಡು ಬಂದು ಅವಳನ್ನ ಮುಂದೆ ಕೂಡಿಸಿಕೊಂಡು ಈ ಮಹಿದಾಸ ಉಪನಿಷತ್ತನ್ನು ಉಪದೇಶ ಮಾಡಿದ. ಅದು ಐತರೆಯ ಉಪನಿಷತ್ತು ಅಂತ ಇವತ್ತು ಪ್ರಸಿದ್ಧವಾದದ್ದು, ನಮ್ಮ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದದ್ದು. ಭಾಷ್ಯ ಬರೆದಿದ್ದಾರೆ. ತಮ್ಮ ಶಿಷ್ಯರಾದ ಸತ್ಯತೀರ್ಥರಿಗೆ 3 ಆವೃತ್ತಿ 3 ಬಾರಿ ಪಾಠ ಹೇಳಿದ್ದಾರೆ. ಹೀಗೆ ಮಹಿ ಅಂದ್ರೆ ಭೂಮಿ. ಮಹ್ಯ ದತ್ತಂ ಆಸನಂ ಯಸ್ಯ ಸಹ ಮಹಿದಾಸ. ಭೂದೇವಿ ಕೊಟ್ಟ ಆಸನವುಳ್ಳವನಾದ್ದರಿಂದಾಗಿ ಅವನು ಮಹಿದಾಸ. ಆಮೇಲೆ ಅವ ಆಸನದಲ್ಲಿ ಕೂತ್ಕೊಂಡು ಕೂಡಲೇ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಬಂದು
ಹಣೆ ಘಟ್ಟಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನಿಂತ್ಕೊಂಡ್ರು. ಮಹಿ ಅಂದ್ರೆ ಮಹಾ ಅಂದ್ರೆ ಪೂಜೆ, ಮಹಿ ಅಂದ್ರೆ ಪೂಜೆಗೆ ಒಳಪಡುವ, ಲೋಕದಲ್ಲಿ ಎಲ್ಲರಿಂದಲೂ ಪೂಜೆಯನ್ನ ಸ್ವೀಕಾರ ಮಾಡುವ ದೇವತೆಗಳು ಯಾರ ಮುಂದೆ ದಾಸರಾಗಿ ನಿಂತುಕೊಂಡ್ರೋ ಅವನು ಮಹಿದಾಸ. ಆವಾಗ ಅಪ್ಪನಿಗೆ ಮಗನ ಪ್ರಭಾವ ಏನು ಯಾರಿವ ಅಂತ ಆವಾಗ ಗೊತ್ತಾಯ್ತು. ದೇವರು ಕೆಲವೊಮ್ಮೆ ಈ ರೀತಿ ಅವಧೂತರಂತೆ ಏನೂ ಅರಿಯದವರಂತೆ ಇರ್ತಾನೆ. ಆವಾಗ ಮಾಡಿದ ಉಪದೇಶ ಈ ಐತರೆಯ ಉಪನಿಷತ್ತು ವಿಶೇಷವಾಗಿ ನಾರದಾದಿ ಋಷಿಗಳಿಗೂ ಅನೇಕ ದೇವತೆಗಳಿಗೂ ಈ ತಂತ್ರಶಾಸ್ತ್ರ ಎನಿಸಿದಂತಹ ಪಂಚರಾತ್ರವನ್ನ ಉಪದೇಶ ಮಾಡಿದಂತಹ ರೂಪ ಅಂತ ಈ ಮಹಿದಾಸ ಐತರೆಯ ರೂಪದ ವರ್ಣನೆಯನ್ನು ಮಾಡ್ತಾ ಒಂದು 10 ನಿಮಿಷ ಇವತ್ತು ಗಣೇಶ ಚತುರ್ಥಿ ಸಮಂತಕೋಪಾಖ್ಯಾನ ಪ್ರವಚನ ಹೆಂಗಿದ್ರು ಮುಂದೆ ದಶಮ ಸ್ಕಂದದಲ್ಲಿ ಹೇಳಲಿಕ್ಕಿತ್ತು, ಅದನ್ನು ಅಲ್ಲಿ ಲೋಪ ಮಾಡಿಬಿಡೋಣ, ಇಲ್ಲಿ ತಗೊಂಡ್ಬಿಡೋಣ, ಸರಿ ಹೋಗಿ. ಮತ್ತು ಕಥೆ ನಾನೇನು ಹೇಳಬೇಕಾಗಿಲ್ಲ, ನೀವು ಭಾಗವತದೊಳಗೂ ಕೇಳಿರಿ, ಗಣೇಶ ಚೌತಿ ಒಳಗೂ ಕೇಳಿ, ಅದರೊಳಗೆ ಬೇಕಾದಷ್ಟಿದೆ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋದೀಹಿ ತವಹೇಶ ಸಮಂತಕ ಅಂತ ಈ ಶ್ಲೋಕ ಎಲ್ಲಿದ್ದು ಅಂತ ಬಹಳ ಜನ ಗಮನಿಸಿಲ್ಲ. ಇದು ಪುರಾಣದಲ್ಲಿದೆ, ಭಾಗವತದಲ್ಲಿಲ್ಲ. ಪ್ರಾಯ ಕೂರ್ಮ ಪುರಾಣ ಅಥವಾ ಬ್ರಹ್ಮ ಪುರಾಣದಲ್ಲಿದೆ ಈ ಶ್ಲೋಕ. ಈ ಯಾದವರ ವಂಶದಲ್ಲಿ ಒಂದು ಕವರು ಸಾತ್ವತರು ಅಂತ, ಅದರಲ್ಲಿ ಸತ್ರಾಜಿತ ರಾಜ ಹಾಗೂ ಪ್ರಸೇನ ಅಂತ ಇಬ್ರು ಅಣ್ಣತಮ್ಮಂದರು. ಸತ್ರಾಜಿತ ರಾಜನಿಗೇನೆ ಲಕ್ಷ್ಮೀದೇವಿ ಭೂರೂಪದಿಂದ ಸತ್ಯಭಾಮೆಯಾಗಿ ಅವತಾರ ಮಾಡಿದ್ರು. ಈ ಸತ್ರಾಜಿತ ರಾಜ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಅವನ ದರ್ಶನವನ್ನು ಪಡೆದ. ದರ್ಶನ ಆದ ಮೇಲೂ ಅವ ವಾಪಸ್ ಊರಿಗೆ ಬರಲಿಲ್ಲ, ಅಲ್ಲೇ ಕೂತ್ಕೊಂಡು ಸೂರ್ಯನ ಮಂತ್ರ ಜಪ ಮಾಡ್ತಾ ಇದ್ದ. ಅದನ್ನು ನೋಡಿ ಸೂರ್ಯನಿಗೆ ಬಹಳ ಖುಷಿ ಆಯಿತು. ತನ್ನ ತೇಜಸ್ಸನ್ನೆಲ್ಲ ಕಡಿಮೆ ಮಾಡಿಕೊಂಡು ಅವನ ಹತ್ರ ಬಂದು ದಿವಸ ಒಂದಿಷ್ಟು ಮಾತಾಡಿ ತತ್ವೋಪದೇಶ ಮಾಡಿ ಹೋಗ್ತಾ ಇದ್ದ. ಇಬ್ರು ಒಂಥರ ಮಿತ್ರರಾದಂಗೆ ಆಗಿಬಿಟ್ಟು. ಹೀಗೆ 1-2 ತಿಂಗಳೇನೋ ಕಳೀತು. ಆಮೇಲೆ ಇವನು ದ್ವಾರಕಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದ ಸತ್ರಾಜಿತ. ಆವಾಗ ಸೂರ್ಯನಿಗೆ ಹೇಳಿದ, ನಾನು ನಾಳೆ ಹೊರಡಬೇಕು ಅಂತ ಮಾಡಿದ್ದೀನಿ, ನನಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿದಿ, ಆದರೆ ನಮ್ಮಿಬ್ಬರ ಈ ಮೈತ್ರಿ ಹೀಗೆ ನಿರಂತರ ಇರಬೇಕು, ಅದಕ್ಕೆ ದ್ಯೋತಕವಾಗಿ ನನಗೇನಾದರೂ ಒಂದು ಸ್ಮರಣಿಕೆ ಕೊಡು ಅಂತ ಕೇಳಿದ. ಆವಾಗ ಸೂರ್ಯ ತನ್ನ ಕೊರಳಲ್ಲಿದ್ದ ಸಮಂತಕ ಮಣಿಯ ಹಾರವನ್ನು ತೆಗೆದು ಅವನ ಕೈ ಕೊಟ್ಟು, ಇದನ್ನು ತಗೊಂಡು, ಆದ್ರೆ ತುಂಬಾ ಜಾಗ್ರತೆ, ಇದನ್ನ ಮನೆಯ ಒಳಗಿಟ್ಟುಕೊಂಡು